ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲಿಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ರಾಮಾಯಣ ಮಹಾಪುರಾಣದ ಪ್ರವಚನದ ಮಂಗಳದ ಸಮಯಕ್ಕೆ ನಾವೆಲ್ಲ ಸೇರಿದ್ದೇವೆ. ಕಳೆದ 4 ದಿನಗಳಿಂದ ರಾಮಾಯಣದಲ್ಲಿ ಬರುವಂಥ ಕಥಾ ಸಂದೇಶಗಳನ್ನು ಅನುಸಂಧಾನ ಮಾಡ್ತಾ ಬಂದ್ವಿ. ಇವತ್ತು 5ನೇ ದಿನ. ರಾಮನ ಚರಿತ್ರೆಯನ್ನು ಎಷ್ಟು ಬಾರಿ ಕೇಳಿದರೂ ಕೂಡ ಕಡಿಮೆನೇ ಇದೆ. ನಮ್ಮ ಅರ್ಹತೆಗನುಗುಣ ರಾಮನ ಚರಿತ್ರೆಯನ್ನು ನಾವು ತಿಳಿಬಹುದು. ರಾಮನ ಚರಿತ್ರೆ ಪೂರ್ಣ ಹೇಳಿ ಮುಗಿಸಿದ್ವಿ ಅಂತ ಆಗಲ್ಲ. ಸಮುದ್ರದ ನೀರನ್ನು ಪೂರ್ಣ ಕುಡಿದ್ವಿ ಅಂತ ಮಾಡಲಿಕ್ಕಾಗ್ತದ? ಹಿಮಾಲಯವನ್ನು ಪೂರ್ಣ ಹತ್ತಿ ಇಳಿದು ಮಾಡಲಿಕ್ಕಾಗ್ತದ? ಭೂಮಿಯನ್ನು ನಮ್ಮ ಅಳತೆಗೆ ಪಟ್ಟಿ ಹಿಡಿದು ಇಷ್ಟೇ ಇದೆ ಅಂತ ಹೇಳಲಿಕ್ಕಾಗ್ತದ? ಇವೆಲ್ಲ ಹೇಗೆ ಅಸಾಧ್ಯವೋ ರಾಮನ ಚರಿತ್ರೆಯೂ ಕೂಡ ಇಷ್ಟೇ ಇದೆ, ಇಷ್ಟೇ ರಾಮನ ಚರಿತ್ರೆ ಅಂತ ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಹಿರಿಯರು. ಆದರೆ ರಾಮ ಒಂದು ಮಾತು ಹೇಳ್ತಾನೆ. ರಾಮನ ಮಾತು ನಮಗೆ ಬಹಳ ತಾರಕ. ವಿಭೀಷಣ ಶ್ರೀರಾಮನ ಬಳಿಗೆ ಬಂದು ಶರಣಾದ. ವಿಭೀಷಣನನ್ನು ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಬಾರ್ದು ಅಂತ ಕಪಿಗಳು ಬಹಳ ಹೇಳ್ತಾ ಇದ್ದರು. ಕಪಿಗಳೆಲ್ಲ ಸೇರಿ ರಾಮನಿಗೆ ಹೇಳಿದ್ರಂತೆ, ರಾಮ ಅವನು ರಾವಣನ ಕಡೆಯವನು, ರಾವಣ ಶತ್ರು ನಿನಗೆ, ಶತ್ರು ಪಕ್ಷದವನು ನಮ್ಮ ಹತ್ರ ಬರ್ತಾನೆ ಅಂದರೆ ಸಂಚಿರ್ತದೇನೋ, ನಮ್ಮ ಹತ್ರ ಸೇರಿಕೊಂಡ ಮೇಲೆ ಮತ್ತೆ ಅಲ್ಲಿಗೆ ಹೋಗಿ ಎಲ್ಲಿ ಏನು ಹೇಳಿಕೊಟ್ಬಿಡ್ತಾನೋ ನಮ್ಮ ಗುಟ್ಟೆಲ್ಲ, ಅದಕ್ಕೆ ಅವನನ್ನು ನಮ್ಮ ಹತ್ರ ಸೇರಿಸ್ಕೊಳ್ಬೇಡ ಅಂತ ಹೇಳಿದ್ರಂತೆ ಕಪಿಗಳೆಲ್ಲ. ಆವಾಗ ರಾಮ ಆಂಜನೇಯನ ಕಡೆಗೆ ನೋಡಿದ. ಕಪಿಗಳೆಲ್ಲ ಬೇಡ ಬೇಡ ಅಂತ ಇದ್ದಾರೆ, ಆಂಜನೇಯ ನಿಂದೇನು ಅಭಿಪ್ರಾಯ ಅಂತ ಕೇಳಿದ್ದಂತೆ. ಆಂಜನೇಯ ಎಲ್ಲ ಕಪಿಗಳಿಗೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳಿದ್ದಂತೆ. ರಾಮ ಇವನನ್ನು ನಮ್ಮ ಪಕ್ಷಕ್ಕೆ ಸೇರಿಸ್ಕೋ ಅಂತಂದಂತೆ. ಕಪಿಗಳೆಲ್ಲ ಬೇಡ ಅಂತಿದ್ದಾರೆ, ನೀನು ಮಾತ್ರ ಬೇಕು ಅಂತಿದ್ದೀಯಲ್ಲ ಯಾಕೆ ಅಂತಂದ ರಾಮ. ಅದಕ್ಕೆ ಆಂಜನೇಯ ಹೇಳ್ತಾನೆ, ಅವನು ರಾವಣನ ತಮ್ಮನೇ ಇರ್ಬೋದು ರಾಮ, ಆದರೆ ಅವನ ಸ್ವಭಾವ ಎಷ್ಟು ಶುದ್ಧ ಅಂತ ನಾನು ನೋಡಿದ್ದೇನೆ ಅಂತಂದಂತೆ. ಅವನು ಒಳ್ಳೆಯವನು ಅಂತ ನಾನು ಮನಗಂಡಿದ್ದೇನೆ. ಶ್ರೀರಾಮಚಂದ್ರನಿಗೆ ವಿಭೀಷಣನ ಬಗ್ಗೆ ಹನುಮಂತ ಹೇಳ್ತಾನೆ. ಹನುಮಂತ ಲಂಕೆಗೆ ಹೋದಾಗ ಎಲ್ಲ ರಾಕ್ಷಸರ ಮನೆಯನ್ನು, ಸೀತೆಯನ್ನು ಹುಡುಕಲಿಕ್ಕೆ ಅಂತ ಓಡಾಡಿ ಬಂದ. ಯಾರೊಬ್ಬರ ಮನೆಯಲ್ಲೂ ಕೂಡ ದೇವರ ಬಗ್ಗೆ, ದೇವತೆಗಳ ಬಗ್ಗೆ, ದೇವರ ಮನೆಯ ಬಗ್ಗೆ ಶ್ರದ್ಧೆ ಇಲ್ಲ. ಎಲ್ಲ ರಾಕ್ಷಸರದ್ದೇ ಮನೆ. ರಾಕ್ಷಸರ ಮನೆ ಹೇಗಿರ್ತದೆ ಅಂತ ಪ್ರತ್ಯೇಕ ಹೇಳಬೇಕಾ? ರಾಕ್ಷಸರ ಮನೆ ಅದು. ಆದರೆ ಎಲ್ಲರ ಮನೆಯನ್ನು ಹುಡುಕಿದ ಹನುಮನಿಗೆ ಒಂದು ಮನೆ ಮಾತ್ರ ರಾಮನ ನಾಮ ಕೇಳಿಸ್ತಾ ಇತ್ತಂತೆ.
ಅಲ್ಲಿ ದೇವರ ಮನೆಯಲ್ಲಿ ದೇವರ ದೀಪ ಹಚ್ಚಿತ್ತು. ಮನೆ ಅಂಗಳದಲ್ಲಿ ಒಳ್ಳೆ ರಂಗೋಲಿ ಹಾಕಿತ್ತು. ಇದೇನಿದು ಆಶ್ಚರ್ಯ, ರಾಕ್ಷಸನ ಪಟ್ಟಣದಲ್ಲಿ ದೈವ ಭಕ್ತಿ ಇದೆ ಅಲ್ಲ ಅಂತ ಒಳಗೆ ನುಗ್ಗಿದ್ನಂತೆ. ಸೀತೆ ಇಲ್ಲೇನಾದರೂ ಇದ್ದಾಳ ಅಂತ ನೋಡ್ತಾನೆ. ದೇವರ ಕೋಣೆಯಲ್ಲಿ ವಿಭೀಷಣ ಕೂತಿದ್ದಾನೆ, ದೇವರ ಜಪ ಮಾಡ್ತಾ ಇದ್ದಾನಂತೆ. ವಿಭೀಷಣನಿಗೆ ಆಗಲೇ ಹನುಮಂತ ಹೇಳ್ದ, ಇಷ್ಟು ರಾಕ್ಷಸರ ಪಟ್ಟಣದೊಳಗೂ ನೀನೊಬ್ಬ ದೈವ ಭಕ್ತ ಇದ್ದೀಯಲ್ಲ, ಇದು ನಿಜವಾಗಲೂ ದೈವ ಭಕ್ತಿ ಅಂದರೆ ನಿನ್ನನ್ನು ನಾನು ರಾಮನ ಹತ್ರ ಸೇರಿಸ್ಕೊಳ್ತೇನೆ, ನೀನು ಬಂದುಬಿಡು ಅಂತಂದಂತ. ವಿಭೀಷಣ ಕೇಳ್ದ, ನನ್ನ ಅಣ್ಣ ಬಿಡಬೇಕಲ್ಲ, ನಿನ್ನ ಹತ್ರ ಒಂದು ಜಗಳ ತಕ್ಕೊಂಡು ಬಾ ಅಂತಂದಿದ್ದಂತೆ. ರಾವಣನ ಹತ್ರ ಒಂದು ಜಗಳ ತಕ್ಕೊಂಡು ಬಾ ಅಂತ. ಆಂಜನೇಯನಿಗೆ ರಾವಣ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ರಾವಣನನ್ನು ಕೊಲ್ಲಿಕ್ಕೆ ಹೇಳಿದ್ನಂತೆ. ಹನುಮಂತನನ್ನು, ಆಂಜನೇಯನನ್ನು ಕೊಲ್ಲಿಕ್ಕೆ ಹೇಳಿದ ರಾವಣ. ಕಥೆ ಬಹಳ ಪ್ರಸಿದ್ಧ, ಸುಂದರಕಾಂಡದಲ್ಲಿ ಬರ್ತದೆ. ಕೊಲ್ಲಿಕ್ಕೆ ಅಂತ ಹೇಳಿದಾಗ ರಾಕ್ಷಸರೆಲ್ಲ ಸೇರಿ ಆಂಜನೇಯನನ್ನು ಕೊಲ್ಲೋಣ ಅಂತ ಹೊರಟರು. ಕೊಲ್ಲೋದೇ ಶಿಕ್ಷೆ, ನಮ್ಮ ಅಶೋಕ ವನವನ್ನೆಲ್ಲ ನಾಶ ಮಾಡಿದ್ದಾನೆ, ಅವನನ್ನು ಕೊಲ್ಲಬೇಕು ಅವನನ್ನು ಅಂತ ಹೇಳಿಬಿಟ್ಟ. ಇನ್ನೇನು ಅವನನ್ನು ಕೊಲ್ಲಿಕ್ಕೆ ಹೋಗಿದ್ರು ರಾಕ್ಷಸರೆಲ್ಲ. ಅದನ್ನು ತಡೆದವರು ಯಾರು ಅಂದರೆ ವಿಭೀಷಣ ಅಂತ ಸುಂದರಕಾಂಡದಲ್ಲಿ ಬರ್ತದೆ. ವಿಭೀಷಣ ತಡೆದು ರಾವಣನಿಗೆ ಬುದ್ಧಿವಾದ ಹೇಳ್ತಾನೆ. ರಾವಣ, ನೀನೊಬ್ಬ ರಾಜ, ರಾಜನಿಗೆ ಇನ್ನೊಬ್ಬ ರಾಜನ ಜೊತೆಗೆ ಯುದ್ಧ ಮಾಡಬೇಕಾದದ್ದು ಸರಿಯೇ. ಆದರೆ ಮತ್ತೊಬ್ಬ ರಾಜನ ಸೇವಕ ಬಂದಾಗ ಸೇವಕನನ್ನು ಕೊಲೆ ಮಾಡೋದಿದೆಯಲ್ಲ, ಅದರಷ್ಟು ಹೇಡಿತನ ಮತ್ತೊಂದಿಲ್ಲ ಅಂತಂದಂತೆ. ನಿನಗೆ ರಾಜನೀತಿ ಗೊತ್ತಿಲ್ವೇ? ಒಬ್ಬ ರಾಜದೂತನಾಗಿ ಬಂದವನನ್ನು ನೀನು ಕೊಂದಿ ಅಂದರೆ ನಿನಗೆ ಬರೋಷ್ಟು ಅಪಕೀರ್ತಿ ಮತ್ತೊಬ್ಬರಿಗೆ ಬರಲ್ಲ ಅಂತಂದ. ವಿಭೀಷಣನ ಮೇಲೆ ರಾವಣನಿಗೆ ಸಿಟ್ಟು ಬಂತು. ನಾನು ಆಡಿದ ಮಾತು, ನಾನು ಕೊಟ್ಟ ನ್ಯಾಯಕ್ಕೆ ವಿರುದ್ಧವಾಗಿ ಮಾತಾಡ್ತಾನಲ್ಲ ವಿಭೀಷಣ ಅಂತ. ಅದಕ್ಕೆ ರಾವಣ ಸಿಟ್ಟಾಗಿ ಹೇಳಿದ್ನಂತೆ, ವಿಭೀಷಣ, ನೀನು ಯಾವಾಗಲೂ ಕೂಡ ನನಗೆ ವಿರುದ್ಧನೇ ಮಾಡ್ತೀಯ. ನಾನು ಕೊಲ್ರಿ ಅಂತ ಆದೇಶ ಮಾಡಿದರೆ ನೀನು ಬೇಡ ಅಂತ ಇದ್ದೀಯಾ, ಮತ್ತೇನು ಮಾಡಬೇಕು ಆಂಜನೇಯನಿಗೆ ಈಗೇನು ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ವಿಭೀಷಣ ಹೇಳ್ದ, ಒಬ್ಬ ದೂತನಾಗಿ ಬಂದವನೇನಾದರೂ ನಮ್ಮ ಮನೆಯೊಳಗೆ ಅಪಚಾರಗಳನ್ನು ಮಾಡಿದರೆ ಅವನ ಅಂಗವಿಕಲನನ್ನು ಮಾಡಬೇಕೇ ಹೊರತು ಅವನನ್ನು ಕೊಲ್ಲಬಾರ್ದು ಅಂತ ಆದೇಶ ಮಾಡಿದ. ಆಗ ವಿಭೀಷಣನ ಮಾತು ಕೇಳಿ ರಾವಣ ಹನುಮಂತನನ್ನು ಬಾಲ ಮಾತ್ರ ಸುಡ್ರಿ ಅಂತ ಆದೇಶ ಮಾಡಿದ ಅಂತ ಸುಂದರಕಾಂಡದಲ್ಲಿ ಬರ್ತದೆ. ಇಷ್ಟಾದರೂ ವಿಭೀಷಣನಿಗೆ ಸಮಾಧಾನ ಆಗಲಿಲ್ಲ. ಹನುಮಂತನಿಗೆ ಹೀಗೆ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತಂತೆ. ವಿಭೀಷಣ ರಾವಣನ ಜೊತೆಗೆ ಜಗಳಾಡಿದ. ಏನೇ ಆಗಲಿ ರಾಮನ ಪತ್ನಿಯನ್ನು ಕಳಿಸ್ಬೇಕು ನೀನು, ಅವಳನ್ನು ನೀನು ಈ ರೀತಿ ಅಪಹರಿಸ್ಕೊಂಡು ಬಂದದ್ದು ಸರಿಯಲ್ಲ ಅಂತ ವಿಭೀಷಣ ರಾವಣನ ಜೊತೆಗೆ ಜಗಳಾಡಿದ. ರಾವಣ ವಿಭೀಷಣನನ್ನು ಮನೆ ಬಿಟ್ಟು ಹೋಗು ಅಂತ ಸಿಟ್ಟಾಗಿ ಹೇಳಿದ್ನಂತ. ಅಷ್ಟು ಬೇಕಾಗಿತ್ತು. ರಾವಣನ ಬಾಯಲ್ಲಿ ಯಾವಾಗ ಮನೆ ಬಿಟ್ಟು ಹೋಗು ಅಂತ ಬಂತೋ ಅದನ್ನೇ ನೆಪ ಮಾಡಿಕೊಂಡು ಲಂಕಾಪಟ್ಟಣ ಹಾರಿ ಶ್ರೀರಾಮನ ಹತ್ರ ಬಂದು ಶಿಷ್ಯನಾಗಿ ಸೇರ್ಕೊಂಡು ಬಿಟ್ಟಂತ. ಇದೆಲ್ಲ ವಿಷಯ ಹನುಮಂತನಿಗೆ ಗೊತ್ತಿತ್ತು. ಅದಕ್ಕೆ ಹನುಮಂತ ಹೇಳ್ತಾನೆ, ಶ್ರೀರಾಮಚಂದ್ರ ಅವನು ರಾಕ್ಷಸನ ಜೊತೆಗೆ ಜಗಳಾಡ್ಕೊಂಡು ಬಂದಿದ್ದಾನೆ. ತಾನು ರಾಕ್ಷಸರ ರಾಜನಾಗಬೇಕು ಅಂತ ಬಯಕೆ ಇಟ್ಕೊಂಡು ಬಂದಿದ್ದಾನೆ. ಈ ಸಮಯದಲ್ಲಿ ಅವನನ್ನು ನೀನು ಕೈ ಬಿಡಬೇಡ, ಮೇಲಾಗಿ ನಿನಗೆ ಶರಣು ಬಂದಿದ್ದಾನೆ. ಈ ಸಮಯದಲ್ಲಿ ಅವನನ್ನು ನೀನು ಕೈ ಬಿಡಬೇಡ ಅಂತ ಆಂಜನೇಯ ಹೇಳಿದ. ಆಂಜನೇಯ ಹೇಳಿದ ಮೇಲೆ ಮುಗದೇ ಹೋಯಿತು. ಉಳಿದೆಲ್ಲ ಕಪಿಗಳು ವಿರೋಧ ಮಾಡಿದರೂ ಕೂಡ ಆಂಜನೇಯ ಹೇಳಿದ್ದಕ್ಕೆ ರಾಮಚಂದ್ರ ವಿಭೀಷಣನನ್ನು ಸ್ವೀಕಾರ ಮಾಡಿದ ಅಂತ ರಾಮಾಯಣದಲ್ಲಿ ಬರ್ತದೆ. ಇದು ನಮಗೆ ಕೊಡುವ ತಿಳುವಳಿಕೆ. ಎಲ್ಲರೂ ವಿರೋಧ ಮಾಡಿದರೂ ಆಂಜನೇಯ ಒಬ್ಬ ನಮ್ಮ ಪರ ಇದ್ದಾನೆ ಅಂತಾದರೆ ರಾಮ ವಿಭೀಷಣನನ್ನು ತನ್ನ ಕಡೆ ಸೇರಿಸ್ಕೊಂಡಂತೆ ನಮ್ಮನ್ನೂ ತನ್ನ ಕಡೆ ಸೇರಿಸ್ಕೊಳ್ತಾನೆ ಅಂತ ಸಂದೇಶ ಕೊಡ್ತದೆ ರಾಮಾಯಣ. ಬಹಳ ಅದ್ಭುತ ಇದು. ಆಗ ರಾಮ ಒಂದು ಮಾತು ಹೇಳಿದ. ಏನು ಮಾತು ಹೇಳಿದ ರಾಮ ಆವಾಗ ಅಂದರೆ, ನಾನು ವಿಭೀಷಣನನ್ನು ನನಗೋಸ್ಕರ ಅಂತ ಸೇರಿಸ್ಕೊಳ್ತಾ ಇಲ್ಲ ಅಂತಂದಂತ.
ಮೇಲಾಗಿ ನನಗೆ ಅವನಿಂದ ಭಯನೂ ಇಲ್ಲ. ಮತ್ತು ರಾವಣನ ಕಡೆ ಇರೋ ಗುಟ್ಟುಗಳನ್ನು ತಿಳ್ಕೊಳ್ಬೇಕು ಅನ್ನೋ ಸ್ವಾರ್ಥದಿಂದ ವಿಭೀಷಣನನ್ನು ಸೇರಿಸ್ಕೊಳ್ತಾ ಇಲ್ಲ. ಮತ್ತು ಯಾಕೆ ಸೇರಿಸ್ಕೊಳ್ತೀಯ? ಯಾಕೆ ಬೇಕು ವಿಭೀಷಣ? ಅದಕ್ಕೆ ರಾಮ ವಿಭೀಷಣನನ್ನು ನೆಪ ಮಾಡಿಕೊಂಡು ಎಲ್ಲರಿಗೂ ಒಂದು ಮಾತು ಹೇಳ್ತಾನೆ. ನಂದೊಂದು ಪ್ರತಿಜ್ಞೆ ಇದೆ, ಆ ಪ್ರತಿಜ್ಞೆ ಭಂಗ ಆಗಬಾರ್ದು ಅಂತ ಸೇರಿಸ್ಕೊಳ್ತಿದ್ದೇನೆ ಅಂತಂದಂತ. ರಾಮನ ಪ್ರತಿಜ್ಞೆ ಇದೆ. ಏನು ಪ್ರತಿಜ್ಞೆ ಅಂತ ಕೇಳಿದರು ಕಪಿಗಳೆಲ್ಲ. ರಾಮನ ಪ್ರತಿಜ್ಞೆ ಏನಿತ್ತು ಆವಾಗ? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ತದ್ವ್ರತಂ ಮಮ. ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ರಾಮನ ಮಾತು. ಭಗವಂತ ಹೇಳ್ತಾನೆ, ರಾಮಚಂದ್ರ, ನಂದೊಂದು ವ್ರತ ಇದೆ, ನಾನು ಆ ವ್ರತವನ್ನು ಯಾವತ್ತೂ ಕೂಡ ಮೀರಿ ನಡೆಯಲ್ಲ. ಏನದು ವ್ರತ ಅಂದರೆ, ಒಂದು ಬಾರಿ ಯಾರಾದರೂ ನನ್ನನ್ನು ಶರಣು ಬಂದು, ರಾಮಚಂದ್ರ ನನಗೆ ಬಹಳ ಭಯ ಆಗ್ತಾ ಇದೆ, ನೀ ನನಗೆ ಅಭಯ ನೀಡು ಅಂತ ಕೇಳಿಕೊಂಡ್ರೆ, ಸಕೃದೇವ ಒಂದೇ ಬಾರಿ ಬಂದು, ರಾಮಚಂದ್ರ ನನಗೆ ಭಾಳ ಭಯ ಆಗ್ತಾ ಇದೆ, ನೀ ನನ್ನನ್ನು ಕಾಪಾಡು. ಹೀಗೆ ಒಂದು ಬಾರಿ ನನ್ನನ್ನು ಯಾರಾದರೂ ಕೇಳಿದರೂ ಕೂಡ ನಾನು ಅವರಿಗೆ ಅಭಯ ಕೊಡ್ತೇನೆ. ಅದು ಪಶು ಇರಲಿ, ಪ್ರಾಣಿ ಇರಲಿ, ಮನುಷ್ಯನಿರಲಿ, ದೇವತೆ ಇರಲಿ, ರಾಕ್ಷಸನಿರಲಿ, ಶತ್ರುವೇ ಇರಲಿ, ಈವನ್ ರಾವಣನೇ ಇರಲಿ ಅಂತ ಹೇಳ್ತದೆ ರಾಮಾಯಣ. ರಾವಣನೂ ಕೂಡ ಇವಾಗ ನನ್ನ ಬಳಿಗೆ ಬಂದು, ರಾಮ ನನ್ನ ತಪ್ಪಾಗಿದೆ, ಸೀತೆಯನ್ನು ನೀನು ತಗೋ ಅಂತ ಶರಣಾಗತನಾದರೆ ರಾಮ ಅವನಿಗೂ ಅಭಯ ಕೊಡ್ತಾನಂತೆ. ನೋಡಿ, ರಾಮನ ವ್ರತದ ಬಗ್ಗೆ ಈ ಮಾತು ನೀವೆಲ್ಲ ನೆನಪಿಟ್ಟುಕೊಳ್ಬೇಕು. ವಿಭೀಷಣನಿಗೆ ಹೇಳುವಾಗ ಹೇಳಿದ್ದು, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ತದ್ವ್ರತಂ ಮಮ. ಸರ್ವಭೂತೇಭ್ಯ ಅಭಯಂ ದದಾಮಿ. ಸಮಸ್ತ ಭೂತಗಳಿಗೆ, ಜೀವಜಂತುಗಳಿಗೆ ನಾನು ಅಭಯವನ್ನು ನೀಡೋದು, ಇದೇ ನನ್ನ ವ್ರತ, ಇದೇ ನನ್ನ ಪ್ರತಿಜ್ಞೆ ಅಂತ ಹೇಳಿ ವಿಭೀಷಣನನ್ನು ತನ್ನ ಬಳಿಗೆ ಅಂತ ಸೇರಿಸ್ಕೊಂಡ. ಇದು ರಾಮಾಯಣದಲ್ಲಿ ಬರುವ ಒಂದು ಘಟ್ಟ. ಈ ಪ್ರಸಂಗ ನಮಗೆ ಕೊಡುವ ತಿಳುವಳಿಕೆ ಏನು? ನಾವು ಸಂಸಾರದಲ್ಲಿ ಬಹಳಷ್ಟು ನೊಂದಿದ್ದೇವೆ, ಎಷ್ಟೋ ವಿಷಯಗಳಿಗೆ ಭಯಪಟ್ಟಿದ್ದೇವೆ, ಎಷ್ಟೋ ಸಂದರ್ಭಗಳಲ್ಲಿ ನಿಭಾಯಿಸಲಿಕ್ಕಾಗದೆ ಒದ್ದಾಡಿದ್ದೇವೆ. ನಮ್ಮ ಹೃದಯದಲ್ಲೇ ಇರುವ ಶ್ರೀರಾಮನನ್ನು ಒಂದು ಬಾರಿ, ರಾಮ ನಿನಗೆ ಶರಣು ಬಂದಿದ್ದೇನಪ್ಪ, ನನಗೆ ಈ ಭಯ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಈ ರೀತಿ ಮಾತುಗಳನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ, ಲೋಕದಲ್ಲಿ ಈ ಸುಳ್ಳು, ಈ ಮೋಸ, ಈ ವಂಚನೆ ಇವುಗಳನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ, ನೀನೇ ನನಗೆ ಶರಣು ಅಂತ ಒಂದು ಬಾರಿ ರಾಮನನ್ನು ಯಾರಾದರೂ ಶರಣು ಬಂದರೂ ಕೂಡ ಅಭಯಂ ಸರ್ವಭೂತೇಭ್ಯೋ, ಅವರಿಗೆ ಅಭಯ ನೀಡ್ತೇನೆ ಅಂತಂತಾನೆ ರಾಮಚಂದ್ರ. ಇದು ರಾಮನ ಭಕ್ತವಾತ್ಸಲ್ಯ, ರಾಮನ ರಕ್ಷಣೆ ಮಾಡುವ ರಕ್ಷಣಕರ್ತೃತ. ಇನ್ಯಾವ ರಾಜರು, ಭೂಮಿಯನ್ನು ಆಳಿದವರು ಇಂಥ ವ್ರತವನ್ನು ಇಟ್ಟುಕೊಂಡದ್ದಿಲ್ಲ. ಭೂಮಿಯನ್ನು ಆಳಿದವರ ಇತಿಹಾಸಗಳೆಲ್ಲ ನೀವು ಓದಿದ್ದೀರಿ. ಯಾರಾದರೂ ಒಬ್ಬ ರಾಜ ಶತ್ರುವಿಗೂ ಅಭಯ ಕೊಡ್ತೇನೆ ಶರಣು ಬಂದರೆ ಅಂತ ಹೇಳಿದ್ದಿದೇನಾ? ಶತ್ರುವಿಗೂ ಅಭಯ ಕೊಡ್ತೇನೆ ಅಂತ ಎಲ್ಲೂ ಬರಲ್ಲ. ಹಾಗಾಗಿ ರಾಮನ ಕಥೆ ನಮಗೆಲ್ಲ ಬಹಳಷ್ಟು ಸಂದೇಶಗಳನ್ನು ನೀಡುತ್ತದೆ. ಅದರಲ್ಲಿ ಇದು ಬಹಳ ಮುಖ್ಯವಾದದ್ದು. ಅಭಯ ನೀಡುವ ರಾಮ, ಶರಣು ಬಂದವರಿಗೆಲ್ಲ ಅಭಯ ನೀಡುವ ರಾಮ. ರಾಕ್ಷಸೇಶ್ವರನ ತಮ್ಮ ವಿಭೀಷಣನೇ ಬಂದರೂ ಕೂಡ ಅಭಯ ನೀಡಿದ. ಇದಕ್ಕಿಂತ ಇನ್ನೇನು ಬೇಕ್ರಿ ರಾಮನ ಕಾರುಣ್ಯ, ಎಂಥ ಅದ್ಭುತ ಅಂತರಲಿಕ್ಕೆ. ಇದು ಒಂದು ಘಟನೆ. ಇನ್ನು ರಾಮಾಯಣದ ಕಥಾಭಾಗದಲ್ಲಿ ನಿನ್ನೆ ನೋಡ್ತಾ, ಹನುಮನೊಟ್ಟಿಗೆ ರಾಮ ಕಿಷ್ಕಿಂಧೆ ರಾಜ್ಯದಲ್ಲಿ ಬರ್ತಾನೆ. ಸುಗ್ರೀವನಿಗೆ ಪಟ್ಟಗಟ್ಟಿಸಿದ, ವಾಲಿಯನ್ನು ಕೊಂದು.
ಸುಗ್ರೀವ ಬಹಳ ದಿವಸದ ಮೇಲೆ ಹನುಮನ ಮಾತಿನಂತೆ ರಾಮನ ಹೆಂಡತಿ ಸೀತೆಯನ್ನು ಹುಡುಕಿಸಿಕೊಡ್ಬೇಕಿನ್ನು ಅಂತ ಕಪಿಗಳನ್ನೆಲ್ಲ ಸೇರಿಸಿದ. ದಿಕ್ಕುಗಳಿಗೆಲ್ಲ ಕಪಿಗಳನ್ನು ಹುಡುಕಿಸ್ಲಿಕ್ಕೆ ಕಳಿಸಿದ. ಎಲ್ಲಿ ಹುಡುಕಿದರೂ ಸೀತೆ ಸಿಗ್ತಾ ಇಲ್ಲ. ಕೊನೆಗೆ ಹನುಮನಿಗೆ ಹೇಳಿದ್ದ, ನೀನು ಮಾತ್ರ ಈ ಕಪಿಗಳನ್ನು ಕರ್ಕೊಂಡು ದಕ್ಷಿಣ ದಿಕ್ಕಿಗೆ ಹೋಗು, ಭಾರತದ ದಕ್ಷಿಣ ದಿಕ್ಕಿನ ಕಡೆಗೆ ಹುಡುಕಬೇಕು ಅಂತ ಆದೇಶ ಮಾಡಿದ್ದ. ಈ ಕಪಿಗಳಿಗೆ 1 ತಿಂಗಳು ಗಡುವು ಕೊಟ್ಟಿದ್ದ ಸುಗ್ರೀವ, ಸೀತೆಯನ್ನು ಹುಡುಕಿ ತರಬೇಕು ಎಲ್ಲರೂ ಅಂತ. ಯಾರಿಗೂ ಹುಡುಕ್ಲಿಕ್ಕಾಗಲಿಲ್ಲ, ತಿಂಗಳಾದರೂ ಹುಡುಕ್ಲಿಕ್ಕಾಗಲಿಲ್ಲ. ದಕ್ಷಿಣ ಸಮುದ್ರ ಅಂತ ಬರ್ತದೆ, ಭಾರತದ ದಕ್ಷಿಣ ದಿಕ್ಕು ಅಂದರೆ ಕನ್ಯಾಕುಮಾರಿ, ರಾಮೇಶ್ವರ, ಧನುಷ್ಕೋಟಿ ಇವೆಲ್ಲ ಪ್ರಾಂತಗಳೆಲ್ಲ ದಕ್ಷಿಣ ಸಮುದ್ರ. ಭಾರತ ದೇಶದ ದಕ್ಷಿಣ ದಿಕ್ಕಿನ ಕಡೆಗೆ ಕಪಿಗಳು ಬಂದ್ರಂತೆ. ಅಲ್ಲೊಂದು ದೊಡ್ಡ ಪರ್ವತ ನೋಡ್ತಾರೆ, ಮುಂದೆ ಸಮುದ್ರ ಹಾರಲಿಕ್ಕೆ ಸಾಧ್ಯ ಇಲ್ಲ, 100 ಯೋಜನ ಇತ್ತಂತೆ. ಕಪಿಗಳೆಲ್ಲ ಒಟ್ಟು ಸೇರಿ ಇನ್ನೇನು ನಮಗೆ ಸೀತೆ ಸಿಗಲಿಲ್ಲಲ್ಲ ಅಂತ ವ್ಯಥೆ ಪಡ್ತಾ ಇದ್ದಾರೆ. ಆವಾಗ ಆಂಜನೇಯ ಸಂಪಾತಿಯ ಪಕ್ಷಿಯ ಮೂಲಕ ಸೀತೆ ಇಲ್ಲಿದ್ದಾಳೆ ಎಂದದ್ದಕ್ಕೆ ಆಂಜನೇಯ ರಾಮನ ಸೇವೆ ನಾನು ಮಾಡ್ತೇನೆ ಅಂತ ಸಮುದ್ರ ಹಾರಿದ ಅಂತ ಕಥೆ ಬರ್ತದೆ. ಈ ಕಥೆಯಲ್ಲಿ ಒಂದು ವಿಚಿತ್ರವಾದ ತಿಳುವಳಿಕೆ ಇದೆ. ಏನು ತಿಳುವಳಿಕೆ? ಆ ಸಂದರ್ಭದೊಳಗೆ ಕಪಿಗಳೆಲ್ಲ ಸೇರಿದ್ರಲ್ಲ, ಆಂಜನೇಯ ಒಂದು ಕಡೆ ಸುಮ್ಮನೆ ಕೂತಿದ್ನಂತೆ, ಏನೂ ಮಾತಾಡ್ತಾ ಇಲ್ಲ. ಸಂಪಾತಿ ಪಕ್ಷಿ ಹೇಳಿದೆ, ಸಮುದ್ರ 100 ಯೋಜನೆ ಇದೆ, ಅದನ್ನು ಹಾರಿದ ಮೇಲೆ ಲಂಕಾಪಟ್ಟಣ, ಮಧ್ಯದಲ್ಲಿ ಬೇರೆ ಬೇರೆ ವಿಘ್ನಗಳು ಬರೋ ಸಂಭವ ಇದೆ, ಹಾಗಾಗಿ 100 ಯೋಜನ ಸಮುದ್ರ ಅಂತೂ ಹಾರಲೇಬೇಕು, ಅಷ್ಟು ಬಲಶಾಲಿ ಇದ್ದರೆ ಮಾತ್ರ ಒಳಗೆ ಹೋಗ್ಲಿಕ್ಕಾಗ್ತದೆ ಅಂತ ಹೇಳಿತ್ತು ಸಂಪಾತಿ ಪಕ್ಷಿ. ಸರಿ, ಕಪಿಗಳಲ್ಲಿ ಯಾರು ಎಷ್ಟು ಯೋಜನ ಹಾರ್ತಾರೆ ಅಂತ ಬಲ ಪರೀಕ್ಷೆ ಶುರು ಆಯಿತು. ಒಬ್ಬ ಕಪಿ ಬಂದ, ಗಜ, ಗವಯ, ಗವಾಕ್ಷ, ನೀಲ, ಅಂಗದ, ತಾರ, ಇದೆಲ್ಲ ಕಪಿಗಳ ಹೆಸರು. ಭಾರಿ ಭಾರಿ ಕಪಿಗಳಿದ್ದರು. ಅದರಲ್ಲಿ ಒಬ್ಬ ಕಪಿ ಬಂದ, ಜಾಂಬವಂತ ಕೇಳಿದ. ಜಾಂಬವಂತ ಬಹಳ ಹಳೆ ಮಾತು. ಅಲ್ಲೋ ಕಪಿ, ನಿಂದೆಷ್ಟಪ್ಪ ಯೋಜನೆ ಹಾರಲಿಕ್ಕಾಗ್ತದೆ ಹೇಳು. ನಾನು 10 ಯೋಜನೆ ಹಾರ್ತೇನೆ ರೀ ಅಂತಂದ. ಅಲ್ಲೋ 100 ಯೋಜನೆ ಹಾರಬೇಕಾಗಿದೆ, 10 ಯೋಜನೆ ಅಂತೀಲೋ, ಕೂಡ್ ನೀನು ಅಂತ ಕೂಡಿಸಿದ್ರಂತವನು. ಇನ್ನೊಬ್ಬ ಬಂದ, ನಿಂದೆಷ್ಟ? ನಂದು 20 ಯೋಜನ ಅಂದ. ಕೂಡ 20 ಯೋಜನ, 100 ಯೋಜನೆ ಇದೆ 20 ಅಂತ. ಹೀಗೆ ಒಬ್ಬೊಬ್ಬ ಕಪಿಗಳು 10ರಿಂದ ಆರಂಭ ಮಾಡಿ 80 ಯೋಜನದವರೆಗೂ ಒಬ್ಬೊಬ್ಬ ಕಪಿಗಳು ಹೇಳ್ತಾ ಬಂದರು. ನೀಲ ಅಂತ ಒಬ್ಬ ಕಪಿ, ನಾನು 80 ಯೋಜನ ಹಾರ್ತೇನೆ ಅಂತಂದಂತೆ. 80 ಯೋಜನೆ ಜಿಗಿಬಲ್ಲ, ಅದಕ್ಕಿಂತ ಜಾಸ್ತಿ ಆಗಲ್ಲ ನನಗೆ ಅಂತ. ಇದು ಅವನ ಸ್ಥಿತಿ. ಕೊನೆಗೆ ಜಾಂಬವಂತ ಕೂತಿದ್ದ, ಕರಡಿ. ಜಾಂಬವಂತ ಅಂದರೆ ಕಪಿ ಅಲ್ಲ, ಕರಡಿ. ಅವನಿಗೆ ಕೇಳಿದರು. ಅವನು ಬಹಳ ಉತ್ಸಾಹದಿಂದ ಬಾಯಲ್ಲಿ ಹೇಳುವಾಗ ಏರ್ ಧ್ವನಿಯಲ್ಲಿ ನಾನು 96 ಯೋಜನ ಅಂತನ್ನಂತೆ. ಏನು ಖುಷಿಯಾಗಿತ್ತು ಕಪಿಗಳಿಗೆಲ್ಲ, ನಮ್ಮಲ್ಲಿಯೂ ಇಂಥ ಒಬ್ಬ ಹಾರೋನಿದ್ದಾನಲ್ಲ ಅಂತ. 96 ಯೋಜನ ಹಾರ್ತಿದ್ದೆ ಅನ್ನಂತೆ. ಆದರೆ ಈಗಾಗಲ್ಲ ಅಂತ ಅಂದ್ಬಿಟ್ಟೆ. ಆಶ್ಚರ್ಯ ಆಯಿತು. ಈಗಾಗಲ್ಲ ಅಂದರೆ ಈಗ ಎಷ್ಟು? ಹಾಗಾದರೆ ಈಗೊಂದು 10 ಯೋಜನೆ ಕಡಿಮೆ ಹಾರ್ತೇನೆ, 96 ಆಗಲ್ಲ ಅಂತಂದ. ಈಗ ಯಾಕೆ ಅಂತ ಕೇಳಿದರು. ಜಾಂಬವಂತ ಕರಡಿ ಹೇಳ್ತಾನೆ, ನಾನು ಹಿಂದೆ, ಅವನು ಬಹಳ ಬಹಳ ಹಳೆ ಬ್ರಹ್ಮದೇವರಿಂದ ಹುಟ್ಟಿದವ ಕರಡಿ. ಅವನು ಹೇಳ್ತಾನೆ, ನಾನು ಹಿಂದೆ ಒಮ್ಮೆ ವಿಷ್ಣು ತ್ರಿವಿಕ್ರಮ ಅಂತ ಅವತಾರ ಮಾಡಿದ್ದ. ಆ ತ್ರಿವಿಕ್ರಮನಾದಾಗ ವಾಮನ ಎಲ್ಲ ಕಡೆ ವ್ಯಾಪಿಸಿದ. ತ್ರಿವಿಕ್ರಮನ ಕಥೆ ಕೇಳಿರ್ಬೇಕು ನೀವು. ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ನಂತೆ ತ್ರಿವಿಕ್ರಮ. ಆ ರೂಪವನ್ನು ಜಾಂಬವಂತ ನೋಡಿ ಭಾಳ ಖುಷಿಯಾಯಿತು. ಭಗವಂತ ಮಾಡಿದ ಚರಿತ್ರೆ, ಅದನ್ನು ಎಲ್ಲ ಕಡೆ ಸಾರಬೇಕು ಅಂತ ಹೇಳಿ ಓಡೋಡ್ಕೊಂಡು ತ್ರಿವಿಕ್ರಮನ ಅವತಾರದ ಹರಿಕಥೆ ಮಾಡಲಿಕ್ಕೆ ಹೋಗ್ತಾ ಇದ್ದಂತೆ.
ಹೋಗುವಾಗ ಮೇರು ಪರ್ವತ ಅಂತ ಒಂದಿದೆ, ಮೇರು ಅಂತ ಪರ್ವತ. ಆ ಮೇರು ಪರ್ವತದ ಒಂದು ದೊಡ್ಡ ಬಂಡೆಗಲ್ಲು ಅವನ ಮಂಡಿಗೆ ತಾಗಿಬಿಡ್ತಂತೆ. ಪಾಪ ಮಂಡಿಗೆ ತಾಗಿದ ಕೂಡಲೇ ಮಂಡಿ ನೋವು ಶುರು ಆಗಿಬಿಡ್ತು. ಆವಾಗ ಜಾಂಬವಂತ ಹೇಳ್ತಾನೆ, ಯಾವಾಗ ಮೇರು ಪರ್ವತದ ಬಂಡೆಗಲ್ಲು ಬಂಡಿಗೆ ತಾಕ್ತೋ ಆವಾಗಲಿಂದ ನನಗೆ 96 ಯೋಜನ ಹಾರ್ತಾ ಇದ್ದವನು 10 ಯೋಜನ ಕಡಿಮೆ ಆಯಿತು. ಯಾಕೆಂದರೆ ಮಂಡಿ ನೋವು ಭಾಳ ಆಗಿದೆ ಅಂತಂದಂತ. ಅದಕ್ಕೆ ನನಗೆ 100 ಆಗಲ್ಲ. ಇಷ್ಟು ಕಥೆ ರಾಮಾಯಣದಲ್ಲಿ ಬರ್ತದೆ. ಇದು ಏನು ತೋರಿಸ್ತದೆ ನಮಗೆ ಅಂದರೆ, ನಮ್ಮ ಜೀವನದಲ್ಲಿ ಇತ್ತೀಚೆಗೆ ಮಂಡಿ ನೋವು ಜಾಸ್ತಿ ಆಗಿದೆ. ಮೊದಲೆಲ್ಲ ಹರಿಕತೆ ಹೇಳೋರು ಕೇಳೋರು ಕೆಳಗೆ ಕೂಡ್ತಾ ಇದ್ರು. ಈಗ ಏನು ಬೇಕಂದ್ರೂ ಚೇರ್ ಹಾಕಬೇಕು ಅಂತಾರೆ. ಊಟ ಮಾಡಬೇಕು ಅಂದರೂ ಚೇರು, ಊಟ ಮಾಡಲಿಕ್ಕೆಲ್ಲ ಟೇಬಲ್ ಮೇಲೆ ಮಾಡೋ ಪದ್ಧತಿ ಅಲ್ವೇ ಈಗ. ಯಾಕೆ ಮಂಡಿ ನೋವು ಆಗಿದೆ, ಏನೆಲ್ಲ ನೋವು, ಹೊಸ ನೋವು ಬರಲಿಕ್ಕೆ ಶುರು ಆಗಿದೆ. ಕೆಲವರಿಗೆ ಸೊಂಟ ನೋವು ಆಗಿದೆ, ಮಂಡಿ ನೋವು ಆಗಿದೆ, ಬೆನ್ನು ನೋವು ಆಗಿದೆ, ಕುತ್ತಿಗೆ ನೋವು ಆಗಿದೆ, ಭಾರಿ ನೋವುಗಳು ಬರಲಿಕ್ಕೆ ಶುರು ಆಗಿದೆ. ಯಾಕೆ ಅಂತ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಜಾಂಬವಂತನಿಗೆ ಮಂಡಿ ನೋವು ಆಗಿದೆ ಅಂತ, ಅದಕ್ಕೆ ನನಗೆ ಹಾರಲ್ಲ ಅಂತಂದ. ಇಷ್ಟು ದೇವತೆಗಳಲ್ಲಿ ಇನ್ನೊಬ್ಬ ಕಪಿ ಬಂದ, ನಾನು 90 ಯೋಜನ. ಭಾರಿ ಖುಷಿ ಆಯ್ತು ಎಲ್ರಿಗೆ. ನೀಲ ಅಂಗದ ಭಾರಿ 90 ಯೋಜನ ಹಾರ್ತೀನಿ ಅಂತ ಬಂದ. ಅದಕ್ಕೆ ಆ ಕಪಿ ಕೇಳಿದರು, 90 ಯೋಜನ ಹಾರಿದರೆ ಪರವಾಗಿಲ್ಲ, ಒಂದು 10 ಯೋಜನ ಕಡಿಮೆ, ಮುಂದೆ ಈಸ್ಕೊಂಡು ಹೋದ್ರೆ ಆಯ್ತಲ್ಲ ಸಮುದ್ರದೊಳಗೆ. ಅದಕ್ಕೆ ಆತ ಅಂದ, ಹಾರಿದ ಮೇಲೆ ನಾನು ಎಲ್ಲಿ ಬೀಳ್ತೇನೋ ಹೇಳ್ತೇನೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಬೇಡ ಅಂತಂದಂತ. ಕೆಲವರು ಹಾರುವಾಗ ಭಾರಿ ಉತ್ಸಾಹದಿಂದ ಹಾರಿಬಿಡ್ತಾರೆ ಕೆಲಸ ಮಾಡುವಾಗ, ಆಮೇಲೆ ಮಲಗಿದರೆ ಏಳಲಿಕ್ಕೆ ಆಗಲ್ಲ ಅವರಿಗೆ. ಆ ಥರ ಆದರೆ ಏನು ಉಪಯೋಗ? ಇಲ್ಲಿದೇನೋ ಉತ್ಸಾಹದಿಂದ ಹಾರಿಬಿಡ್ತೀಯ, ಅಲ್ಲಿ ಹೋಗಿ ಬಿದ್ದ ಮೇಲೆ ಏಳಲಿಲ್ಲ ಅಂದರೆ ಮತ್ತೆ ನೀನು ಹೊತ್ಕೊಂಡು ಬರೋರು ಯಾರು? ನೀನು ಬೇಡ ಅಂದರೆ ಜಾಂಬವಂತ ಬೇಡ, ನೀಲ ಬೇಡ, ಅಂಗದ ಬೇಡ, ಗಜ ಬೇಡ, ಗವಾಕ್ಷ ಬೇಡ, ವಿವಿಧ ಬೇಡ, ಮೈಂದ ಬೇಡ, ಯಾವ ಕಪಿಗಳಿಗೂ 100 ಯೋಜನ ಹಾರುವ ಶಕ್ತಿ ಇಲ್ಲ ಅಂತಾಯ್ತು. ಇಷ್ಟರ ಮಧ್ಯದಲ್ಲಿ ಆಂಜನೇಯ ಏನು ಮಾಡ್ತಾ ಇದ್ದ? ಬರಬೇಕೋ ಬೇಡ ಎಲ್ಲರ ಮಧ್ಯದಲ್ಲಿ ತಾನೂ ಒಬ್ಬ. ಬರಲೇ ಇಲ್ಲ, ಸುಮ್ಮನೆ ಕೂತಿದ್ದಾನೆ. ಏನು ಹೇಳ್ತಾರೆ ಸುಮ್ಮನೆ ನೋಡ್ತಾ ಕೂತಿದ್ದಾನೆ. ಜಾಂಬವಂತನಿಗೆ ಅರ್ಥ ಆಯಿತು, ಎಲ್ಲರೂ ಮಾತಾಡ್ತಾ ಇದ್ದಾರೆ, ಈತ ಒಬ್ಬ ಮಾತಾಡ್ತಾ ಇಲ್ಲ. ಇವನ ಬಲ ಏನು ಅಂತ ನನಗೆ ಗೊತ್ತು. ಕಪಿಗಳಿಗೆಲ್ಲ ಹೇಳಿದ್ನಂತೆ, ನೀವು ಹೀಗೆ ನಿಮ್ಮದು ಹೇಳ್ತಾ ಕೂತ್ಕೊಂಡ್ರೆ ಸಮಯ ವ್ಯರ್ಥ ಆಗ್ತದೆ. ಅಲ್ಲಿದ್ದಾನೆ ನೋಡ್ರಿ ಜಾಂಬವಂತ, ಅವನು ಬೇಡ್ಕೊಳ್ಳೋಣ. ಅವನ ಶಕ್ತಿ ಎಷ್ಟು ಅಂತ ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅವನೊಬ್ಬ ಈ ಕೆಲಸ ನಮಗೆ ಮಾಡಿಕೊಡಬಲ್ಲ, ಅವನ ಹತ್ರ ಬೇಡ್ಕೊಳ್ಳೋಣ ನಾವೆಲ್ಲ ಹೋಗಿ ಅಂತ ಬಂದ್ರಂತ. ಎಲ್ಲ ಕಪಿಗಳು ಆಂಜನೇಯನ ಸುತ್ತುವರೆದು ನಿಂತು ಆಂಜನೇಯನಿಗೆ ನಮಸ್ಕಾರ ಮಾಡಿ ಕೇಳಿಕೊಂಡ್ರು, ಅಲ್ಲ ಕಪಿರಾಜ ಮಹಾನುಭಾವ, ನಿನ್ನ ಬಲ ಎಷ್ಟು ಅಂತ ನಮಗೆ ಗೊತ್ತು, ನೀನು ಮಾತಾಡ್ತಾ ಇಲ್ಲ, ನಮಗೆಲ್ಲ ರಕ್ಷಣೆ ನೀನು ಕೊಡಬೇಕು, ಈ ಸಮಯದಲ್ಲಿ ನೀನು ಹಾರಬೇಕು ಅಂತ ಸ್ತೋತ್ರ ಮಾಡಿದ್ರಂತ ಆಂಜನೇಯನ. ಅಷ್ಟೊತ್ತು ತನಕ ಸುಮ್ಮನೆ ಇದ್ದಂಥ ಆಂಜನೇಯ ಕಪಿಗಳು ಶ್ರದ್ಧೆಯಿಂದ ಬಂದು ಸ್ತೋತ್ರ ಮಾಡಿದಾಗ ನಾವು ಅನಾಥರಾಗ್ತೇವೆ, ನಮಗೆ ನೀನೇ ರಕ್ಷಕ ಅಂತ ಯಾವಾಗ ಶರಣು ಬಂದರೋ ಆವಾಗ ಆಂಜನೇಯ ತನ್ನ ಬಲ ವ್ಯಕ್ತ ಮಾಡಿದ್ದಂತೆ. ಭಾರೀ ಎತ್ತರದ ದೇಹ ಬೆಳೆಸಿದ. ಆ ಎತ್ತರದ ದೇಹ ಬೆಳೆಸಿ ಸಮುದ್ರವನ್ನು ಹಾರಿದ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಸುಂದರಕಾಂಡ ರಾಮಾಯಣ. ನಿಮಗೆ ಪ್ರಶ್ನೆ ಬರ್ಬೋದು, ಅಷ್ಟೊತ್ತು ತನಕ ಸುಮ್ಮನಿದ್ದವನು ಕಪಿಗಳೆಲ್ಲ ಇಷ್ಟು ಕೇಳ್ಕೊಂಡ ಮೇಲೆ ಯಾಕೆ ಆಂಜನೇಯ ಎದ್ದ? ಮೊದಲೇ ಎದ್ದು ಹೊರಟು ಬಿಡಬೇಕೋ ಬೇಡ? ನೀವೆಲ್ಲ ಸುಮ್ಮನಿರ್ರಿ, ನಾನು ಹೋಗಿ ಬರ್ತೇನೆ ಎಲ್ಲ ಕೆಲಸ ಮಾಡಿಕೊಂಡು ಅನ್ನಬೇಕೋ ಬೇಡ? ರಾಮಾಯಣದಲ್ಲಿ ಹೇಳ್ತಾರೆ, ಆಂಜನೇಯ ತಡವಾಗಿ ಎತ್ತಂತೆ ಎಲ್ಲರದ್ದು ಮುಗಿದ ಮೇಲೆ, ಬಲ ಹೇಳ್ಕೊಂಡಾದ ಮೇಲೆ. ಯಾಕೆ ಅಂದರೆ ಮೊದಲೇ ಹೋಗಿ ನೀವು ಕೆಲಸ ಮಾಡಿ ಬಂದು ಬಿಟ್ಟಿದ್ರೆ ಆಮೇಲೆ ಉಳಿದವ್ರ ಕಪಿಗಳು ಅಂತಿದ್ರಂತೆ, ನಾವು ಹೋಗ್ತಿದ್ವಿ ಅವನು ಹೋದ್ನಲ್ಲ ಅಂತ ಸುಮ್ಮನೆ ಇದ್ವಿ ಅಷ್ಟೇ ಅಂತ. ಹೀಗೆ ಅನ್ನೋರು ಜಾಸ್ತಿ ಲೋಕದಲ್ಲಿ. ಈ ಥರದ ಸ್ಥಿತಿ ಜಾಸ್ತಿ. ಕೆಲಸ ಮಾಡೋರು ಯಾರೋ, ಆದರೆ ಹೆಸರು ತಗೊಳ್ಳಿಕ್ಕೆ ಹೋಗೋರು ಇನ್ಯಾರೋ ಮಾತ್ರ. ಅರೆ ಅವನು ಮುಂದೆ ಇದ್ದಾನಲ್ಲ ಅಂತ ಬಿಟ್ಟಿದ್ವಿ, ನಮ್ಮ ಕೈಯಲ್ಲೇನು ಆಗೋಲ್ಲ ಅಂದ್ಕೊಳ್ಬೇಡ ಅಂತಾರೆ. ಮತ್ತೆ ಕೆಲಸ ಮುಗಿದೋಗಿರ್ತದೆ, ಏನಂದ್ರೂ ನಡೀತದೆ ಆವಾಗ. ಅದಕ್ಕೆ ಆಂಜನೇಯ ಅಂದ,
ಮೊದಲೇ ನಾನೇ ಉತ್ಸಾಹ ತೋರಿ ನಾನು ಮಾಡ್ತೇನೆ ಅಂತ ಮುಂದೆ ಬಂದುಬಿಟ್ಟಿದ್ರೆ ಮಾಡಿಕೊಂಡು ಬಂದ ಮೇಲೆ ಉಳಿದ ಕಪಿಗಳಿಗೆಲ್ಲ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಅವಕಾಶ ಇರ್ತಿತ್ತು. ನಮ್ಮ ಪಕ್ಕದಲ್ಲೇ ಇದ್ದವನು ಆಂಜನೇಯ ನಮಗೆ ಭಾಳ ಬೇಕಾದವ, ಮತ್ತು ಅವನು ಹೋಗ್ತಾನಲ್ಲ ಅಂತ ನಾವೆಲ್ಲ ಸುಮ್ಮನೆ ಇದ್ವಿ ಅಷ್ಟೇ. ಅವನಿಗೊಂದು ಸಾಥ್ ಕೊಟ್ವಿ ಅಂತ ತರ್ಬೋದು, ಅವನಿಗೆ ಸಾಥ್ ಕೊಡ್ತಾರಂತೆ ಇವರೆಲ್ಲ. ಹೀಗಾಗಬಾರ್ದು ಅಂತ, ಹೀಗಾಗಬಾರ್ದು. ಯಾರು ಆ ಕಾರ್ಯದಲ್ಲಿ ಶಕ್ತರೋ ಅವರೇ ಆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಇವರಿಗೆ ಅದರದ್ದು ಶಕ್ತಿ ಇಲ್ಲ ಅಂತ ಪ್ರಕಟ ಆಗಬೇಕು. ಕಪಿಗಳಿಗೆ ಇನ್ಯಾರಿಗೂ ಈ ಕೆಲಸ ಮಾಡ್ಕೊಂಡು ಬರೋ ಶಕ್ತಿ ಇರಲಿಲ್ಲ. ರಾಮನ ಕೆಲಸ ಇದನ್ನು ಮಾಡಲಿಕ್ಕಿರೋ ಶಕ್ತಿ ಕೇವಲ ಹನುಮನಿಗೆ ಮಾತ್ರ ಇತ್ತು ಅಂತ ಗೊತ್ತಾಗಬೇಕಲ್ಲ ಜಗತ್ತಿಗೆ, ತಿಳುವಳಿಕೆ. ಅದಕ್ಕೆ ಆಂಜನೇಯ ಏನು ಮಾಡಿದ, ಎಲ್ಲರೂ ತಮ್ಮ ತಮ್ಮ ಬಲ ಹೇಳ್ಕೊಳ್ಳುವಾಗ ಸುಮ್ಮನೆ ಕೂತಿದ್ದಂತೆ. ಎಲ್ರದ್ದು ಮುಗೀತಾ ಅಂತ ಕೇಳ್ದ. ಎಲ್ರದ್ದು ಮುಗೀತಾ, ಈಗ ನಾನು ಹೋಗ್ತೇನೆ ಅಂತಂದಂತ. ಈಗ ಯಾರು ಹೇಳಲಿಕ್ಕೆ ಅವಕಾಶ ಇಲ್ಲ. ನಾವು ಹೋಗ್ತಿದ್ವಿ, ನೀ ಹೋಗ್ತೀಯಲ್ಲ ಅಂತ ಬಿಟ್ವಿ ಅಂತ ಈಗ ಯಾರು ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಈಗ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆಲ್ಲ ಬುದ್ಧಿ ಚಾಣಾಕ್ಷತೆಯನ್ನು ಮೆರಿತಿದ್ದಂತ ಆಂಜನೇಯ. ಹಾರಿದಾಗ ಎಷ್ಟು ವಿಘ್ನಗಳು ಬಂತು. ಬಹಳ ಸುಂದರವಾದ ಕಾಂಡ ಇದು. ಆಂಜನೇಯ ಹಾರ್ತಿದ್ದಾನೆ. ಸಮುದ್ರದ ಮಧ್ಯದಲ್ಲಿ ಒಂದು ಮೈನಾಕ ಅನ್ನೋ ಬೆಟ್ಟ ಮೇಲೆ ಬಂದಲಿಕ್ಕೆ ಶುರು ಆಯ್ತಂತೆ. ಇದು ಮೊದಲನೇ ವಿಘ್ನ. ಅವನನ್ನು ಸರಿಪಡಿಸಿದ. ಇನ್ನೊಬ್ಬ ಬಂದ್ಲು. ಆಂಜನೇಯ ಹಾರುವಾಗ ಮುಂದೆ ಸುರಸೆ ನಾಗಮಾತೆ ಬಂದು ಕರೆದ್ರು ಅಂತ. ಅವಳು ಇಷ್ಟು ಅಗಲ ಬಾಯಿ ತೆಗೆದು ನಿಂತುಕೊಂಡ್ಳು, ನನಗೆ ನೀನು ಆಹಾರ ಆಗು ಅಂತ. ಎರಡನೇ ವಿಘ್ನ. ಮೂರನೇ ವಿಘ್ನ, ಆಂಜನೇಯನ ನೆರಳನ್ನು ಎಳೆದು ಅವನನ್ನು ತಿಂತೇನೆ ಅಂತ ಛಾಯಾಗ್ರಹ ಬಂದು, ಅವಳಿಗೆ ಸುರಸೆ ಅಂತ ಹೆಸರು. ಮೂರನೇ ವಿಘ್ನ. ಹಾರಿದ ಮೇಲೆ ಲಂಕೆ ಒಳಗೆ ನುಗ್ಗುವಾಗ ಒಬ್ಬಳು ಬಂದು, ಲಂಕೆಯ ದೇವತೆ ಲಂಕಿಣಿ ಅಂತ. ನಾಲ್ಕು ವಿಘ್ನ ಬಂತಂತೆ. ಸೀತೆಯನ್ನು ಹುಡುಕ್ಲಿಕ್ಕೆ ಹೋದಂಥ ಆಂಜನೇಯನಿಗೆ 4 ವಿಘ್ನ ಬಂತು ಅಂತ ಸುಂದರಕಾಂಡದಲ್ಲಿ ಹೇಳ್ತಾರೆ. ಹನುಮ ಏನು ಮಾಡಿದ, ಶ್ರೀರಾಮನನ್ನು ಸ್ಮರಣೆ ಮಾಡಿ ಹಾರಿದ್ದ. ವಿಶೇಷವಾಗಿ ಸ್ಮರಣೆ ಮಾಡಿದ್ದ ಅಂತಾರೆ ವಾಲ್ಮೀಕಿ ಋಷಿಗಳು. ಬಹಳ ಭಕ್ತಿಯಿಂದ ಸ್ಮರಣೆ ಮಾಡಿದ್ದ. ಹಾಗಾಗಿ ಅವನಿಗೆ ಅಷ್ಟು ಭಕ್ತಿಯಿಂದ ರಾಮನನ್ನು ಸ್ಮರಣೆ ಮಾಡಿ ಹಾರಿದ್ದರಿಂದ ಬಂದಂಥ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಯ್ತಂತೆ. ಇದು ನಮ್ಮ ಜೀವನದಲ್ಲಿ ಕೊಡುವ ದೊಡ್ಡ ಸಂದೇಶ. ನಾವಿವತ್ತು ಹನುಮನಂತೆ ಪ್ರತಿ ಕಾರ್ಯ ಮಾಡುವಾಗಲೂ ರಾಮನನ್ನು ಸ್ಮರಣೆ ಮಾಡಿ ಮಾಡಬೇಕು. ವಿಘ್ನ ಬರಲ್ಲ ಅಂತ ತಿಳ್ಕೊಳ್ಬೇಡ್ರಿ. ವಿಘ್ನ ಯಾವಾಗಲೂ ಎಲ್ಲರಿಗೂ ಬರೋದೇ. ದೊಡ್ಡವರಿಗೂ ಬರ್ತದೆ, ಸಣ್ಣವರಿಗೂ ಬರ್ತದೆ. ದೊಡ್ಡ ಕೆಲಸಕ್ಕೆ ಹೋಗುವಾಗಲೂ ಬರ್ತದೆ, ಸಣ್ಣ ಕೆಲಸಕ್ಕೆ ಹೋಗುವಾಗಲೂ ವಿಘ್ನ ಬಂದೇ ಬರ್ತದೆ. ಆದರೆ ಆ ವಿಘ್ನವನ್ನು ಪರಿಹಾರ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಮುಖ್ಯ ಆಗ್ತದೆ. ಆಂಜನೇಯ ವಿಘ್ನ ಬರದೇ ಇರೋ ಹಾಗೆ ಮಾಡಿಕೊಳ್ಳಿಲ್ಲ, ಬಂದ ವಿಘ್ನವನ್ನು ಹೇಗೆ ಸಾಲ್ವ್ ಮಾಡಿದ ಅಂತ ಅದು ಮುಖ್ಯ ಆಗ್ತದಂತೆ. ಇದು ನಮ್ಮ ಜೀವನದಲ್ಲಿ ಕಲಿಬೇಕಾದ ಪಾಠ. ಅವನಿಗೆ ಬಂದ ವಿಘ್ನವನ್ನು ರಾಮನ ಅನುಗ್ರಹದಿಂದ, ರಾಮನಲ್ಲಿ ಮಾಡುವ ಭಕ್ತಿಯಿಂದ ಯಾರು ವಿಘ್ನ ಬರ್ತಿದ್ದಾರೆ ಅದನ್ನು ಚೆನ್ನಾಗಿ ನಿಭಾಯಿಸಿದ್ನಂತವನು. ಇಬ್ಬರನ್ನ, ಪ್ರಾರಂಭದಲ್ಲಿ ಬಂದಂಥ ಇಬ್ಬರನ್ನ ಆಂಜನೇಯ ಕೊಲ್ಲಲಿಲ್ಲ. ಆಮೇಲೆ ಬಂದಂಥ ಆ ಛಾಯಾಗ್ರಹವನ್ನು ಕೊಂದು ಹಾಕಿದ. ಕೊನೆಗೆ ಬಂದ 4ನೇ ವಿಘ್ನವನ್ನು ಕೊಲ್ಲಿಲ್ಲ, ಕೇವಲ ಥಳಿಸಿದ, ಒಂದು ಕಪಾಳಕ್ಕೆ ಬಿಟ್ಟ. ಹೀಗೆ ಯಾವ ವಿಘ್ನವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ಹನುಮಂತ ಸಂದೇಶ ಕೊಡ್ತಾನೆ. ಮೊದಲನೇ ವಿಘ್ನ ಯಾರು? ಮೈನಾಕ ಪರ್ವತ. ಸಮುದ್ರದಿಂದ ಮೇಲೆ ಎದ್ದು ಬಿಟ್ಟ. ಎದ್ದು ಆಂಜನೇಯನಿಗೆ ನಮಸ್ಕಾರ ಮಾಡಿದ. ಆಂಜನೇಯ, ನಿಮ್ಮ ತಂದೆ ವಾಯು ನನ್ನನ್ನು ಇಲ್ಲಿ ತಂದಿಟ್ಟಿದ್ದು. ನನಗೀಗಲೂ ರೆಕ್ಕೆಗಳಿವೆ. ನನ್ನ ರೆಕ್ಕೆ ಕತ್ತರಿಸಲಿಲ್ಲ ದೇವೇಂದ್ರ. ಎಲ್ಲ ಬೆಟ್ಟಗಳಿಗೂ ರೆಕ್ಕೆ ಇತ್ತಂತ ಆವಾಗ. ಇಂದ್ರ ರೆಕ್ಕೆಗಳನ್ನು ಕತ್ತರಿಸ್ತಾ ನನ್ನ ರೆಕ್ಕೆ ಕತ್ತರಿಸ್ಲಿಕ್ಕೆ ಬಂದಿದ್ದ. ಆದರೆ ನನ್ನ ರೆಕ್ಕೆ ಇನ್ನೂ ಹಾಗೆ ಉಳಿದಿದೆ. ಯಾಕೆ ಅಂದರೆ ನಿಮ್ಮ ತಂದೆ ಮಾಡಿದ ರಕ್ಷಣೆ ಅಂತಂದಂತ. ಬಹಳ ಹಿಂದೆ ಮಾಡಿದ್ರು. ಆ ಉಪಕಾರಕ್ಕೆ ಪ್ರತಿಯಾಗಿ ಉಪಕಾರ ಮಾಡಬೇಕಾದದ್ದು ನನಗೆ ಕಾರ್ಯ ಅಲ್ವೇ, ಕರ್ತವ್ಯ ಅಲ್ವೇ? ಹಾಗಾಗಿ ಆಂಜನೇಯ, ನಿನಗೆ ನಾನು ಉಪಕಾರ ಮಾಡ್ತೀನಿ. ನೀನು ರಾಮನ ಸೇವೆಗೆ ಹೊರಟಿದ್ದಿ. ನಾನು ಮಾಡೋ ಅತಿಥಿ ಸತ್ಕಾರ ಸೇವಿಸು.
ನನ್ನ ಮೇಲೆ ಕೃಪೆ ತೋರಿಸು, ನನ್ನೊಳಗೆ ಇಳಿ ಅಂತ ಶುರು ಮಾಡಿಬಿಟ್ಟೆ. ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊಳ್ತಿದ್ದಾನೆ ಪಾಪ ಮೈನಾಕ. ಆಂಜನೇಯ ಕೆಳಗೆ ಇಳಿಬೇಕೋ ಬೇಡ, ಇಳಿಲಿಲ್ಲ, ಕೆಳಗೆ ಇಳಿಲಿಲ್ಲ. ಮತ್ತೇನು ಮಾಡಿದ? ಅಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದಂಥ ಮೈನಾಕ ಬೆಟ್ಟವನ್ನು ತಾನು ಹೋಗೋ ವೇಗದಲ್ಲಿ ಕೈ ಅಗಲ ಮಾಡಿ ಅವನನ್ನು ಆಲಿಂಗನ ಮಾಡಿಕೊಂಡಂತೆ. ಯಾರು ಮಾಡ್ತಾರೆ ಇಷ್ಟು ಪ್ರೀತಿಯನ್ನು? ಗಟ್ಟಿ ಆಲಿಂಗಿಸ್ಕೊಂಡು ಮೈನಾಕನಿಗೆ ಹೇಳ್ತಾನೆ, ನನಗೆ ವಿಶ್ರಾಂತಿ ತಗೋ, ಏನಾದರೂ ಹಣ್ಣು ಹಂಪಲು ತಿನ್ನು ಅಂತ ನೀನು ಒತ್ತಾಯ ಮಾಡಬೇಡ. ನಾನು ಹೊರಟಿರೋದು ರಾಮನ ಕಾರ್ಯಕ್ಕೆ, ಅಲ್ಲಿ ತಡವಾಗಬಾರ್ದು. ಮೇಲಾಗಿ ನನಗೆ ಶ್ರಮನೂ ಆಗಿಲ್ಲ, ಹಾಗಾಗಿ ನಾನು ವಿಶ್ರಾಂತಿನೂ ತಗೊಳ್ಳೋದಿಲ್ಲ, ಹಣ್ಣು ಹಂಪಲೂ ತಿನ್ನಲ್ಲ. ನೀನು ಮೇಲ್ತನಕ ಬಂದಿದ್ದಕ್ಕೆ ನಿನಗೂ ಬೇಜಾರು ಮಾಡಿಸಲ್ಲ, ಅದಕ್ಕೆ ಆಲಿಂಗಿಸ್ಕೊಂಡು ಹೋಗಿ ಬರ್ತೇನೆ ಅಂತ ಹೊರಟುಬಿಟ್ಟಂತೆ. ವಿತಿನ್ ಕ್ಷಣದಲ್ಲಿ, ಕೇವಲ ಕೆಲವೇ ಕ್ಷಣದಲ್ಲಿ ಇಷ್ಟು ಕೆಲಸ ಮಾಡಿದ್ದಾನೆ. ಹೇಳಲಿಕ್ಕೆ ಎಷ್ಟು ತಾಸು ಬೇಕು ನಮಗೆ ಸುಂದರಕಾಂಡ. ಆಂಜನೇಯ ಹೋಗುವಾಗ ಒಂದು ಕ್ಷಣದಲ್ಲಿ ಇಷ್ಟು ಕೆಲಸ ಮಾಡಿ ಮುಂದೆ ಹೊರಟುಬಿಟ್ಟಂತೆ. ಇದು ಆಂಜನೇಯ ಮಾಡಿದಂಥ ಮೊದಲನೇ ವಿಘ್ನದ ಪರಿಹಾರದ ಘಟನೆ. ಇದು ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಪಾಠ. ಮೈನಾಕ ಅನ್ನೋ ಬೆಟ್ಟ ತೋರಿಸಿದಂಥ ಸಂದೇಶ ಏನು ಅಂದರೆ, ನಾವು ಹಿಂದೆ ಯಾರೋ ಉಪಕಾರವನ್ನು ಮಾಡಿಸ್ಕೊಂಡಿರ್ತೇವೆ, ಯಾವತ್ತೂ ಅದನ್ನು ನಾವು ಮರಿಬಾರ್ದು. ಅವರ ಉಪಕಾರಕ್ಕೆ ಪ್ರತಿಯಾಗಿ ನಾವೇನಾದರೂ ಸಲ್ಲಿಸಬೇಕು ಅನ್ನೋ ಪಾಠವನ್ನು ಮೈನಾಕ ಪರ್ವತ ಹೇಳಿಕೊಡ್ತದೆ. ಆಂಜನೇಯ ಏನು ಹೇಳಿಕೊಟ್ಟ ಅಂದರೆ, ದೇವರ ಕೆಲಸ ಮಾಡುವಾಗ ಶ್ರಮ ಆಯಿತು ಅಂತ ಅನ್ನಬಾರ್ದು. ನೋಡಿ, ಕೆಲವರೆಲ್ಲ ಇರ್ತಾರೆ, ದೇವರಿಗೋಸ್ಕರ ಅಂತ ದೇವರ ಪೂಜೆ ಮಾಡ್ತಾರೆ, ಮೈಯೆಲ್ಲ ಬೆವ್ತಿರ್ತಾರೆ, ಭಾರೀ ಶ್ರಮ ಆಗಿರ್ತದೆ ಅಂತ ಮೈಯೆಲ್ಲ ಬೆವ್ತಿರ್ತಾರೆ. ಕೆಳಗೆ ಏಳಬೇಕು, ಮೇಲೆ ಏಳಬೇಕು, ಕೆಳಗೆ ಕೂಡಬೇಕು, ಮತ್ತೆ ಏಳಬೇಕು, ಹಿಂಗೆ ಕೂಡೋದು ಏಳೋದು ಮಾಡಿರ್ತಾರೆ. ದೇವರ ಕೋಣೆಯಿಂದ ಹೊರ ಬಂದು ಕೂಡಲೇ ಮೊದಲು ಹೇಳೋ ಮಾತೇನು ಗೊತ್ತಾ? ದೇವ್ರ ಪೂಜೆ ಮಾಡಿ ಸಾಕಾಗೋಯ್ತಪ್ಪ ಅಂದ್ಬಿಡ್ತಾರೆ. ಮುಗೀತಲ್ಲಿ ಪೂಜೆ ಮಾಡಿದ್ದೇನು ಬಂತಾವ? ಪೂಜೆ ಮಾಡಿದ ಮೇಲೆ ಸಾಕಾಯಿತು ಅಂದ್ರೆ ಅರ್ಥ ಏನಪ್ಪ? ಅದೇ ನಿದ್ರೆ ಮಾಡಿ ಸಾಕಾಯಿತು ಅಂತ ಯಾರು ಅನ್ನಲ್ಲ. ಮತ್ತು ಹರಟೆ ಹೊಡೆದು ಸಾಕಾಯಿತು ಅಂತ ಯಾರಾದರೂ ಅಂತಾರೆ? ಹರಟೆ ಹೊಡಿತಾರೆ, ತಮ್ಮ ಮನೇದೇನಿರಲ್ಲ, ಪಕ್ಕದ ಮನೆ ವಿಷಯನೇ ಜಾಸ್ತಿ ಇರ್ತದೆ. ಅವ್ರು ಹಾಗಂತೆ ನೋಡಿ, ಇವ್ರು ಹೀಗಂತೆ ನೋಡಿ, ಅವ್ರ ಮನೇಲಿ ಹಾಗಾಗಿದೆ ಅಂತ ಇವ್ರ ಮನೇಲಿ ನಿನಗೆ ಯಾಕೆ ಬೇಕು ಇನ್ನೊಬ್ಬರ ಮನೆ ಸುದ್ದಿ? ಅದು ಸುಸ್ತಾಯಿತು ಅನ್ನಲ್ಲ, ಶ್ರಮ ಆಯಿತು ಅನ್ನಲ್ಲ. ದೇವರ ವಿಷಯ ಬಂದ ಕೂಡಲೇ ಸುಸ್ತಾಗಲಿಕ್ಕೆ ಶುರುವಾಗ್ತದೆ. ಆಂಜನೇಯ ಅದಕ್ಕೆ ತೋರಿಸಿದ, ಅರೆ ನಾನು ಹೊರಟದ್ದು ದೇವರ ಕೆಲಸಕ್ಕಪ್ಪ. ದೇವರು ಅಂದರೆ ನನ್ನ ಒಳಗಿರುವವ, ಅವನ ಕೆಲಸಕ್ಕೆ ಹೋಗುವಾಗ ಶ್ರಮ ಆಯಿತು ಅಂತ ವಿಶ್ರಾಂತಿ ತಗೊಳ್ಳೋದಾ? ಇದು ಅಪರಾಧ ಆಗ್ತದೆ. ಇದನ್ನು ಲೋಕಕ್ಕೆ ತಿಳುವಳಿಕೆ ಕೊಡಲಿಕ್ಕೆ ಆಂಜನೇಯ ವಿಶ್ರಾಂತಿ ತಗೊಳ್ಳಿಲ್ಲ ಅಂತ. ನೋಡಿ, ರಾಮಾಯಣ ಎಷ್ಟು ಅದ್ಭುತ, ಸುಂದರಕಾಂಡ ಇನ್ನೆಷ್ಟು ಅದ್ಭುತ. ಶ್ರಮ ಆದವನು ಶ್ರಮ ಆಯಿತು ಅಂತ ವಿಶ್ರಾಂತಿ ತಗೊಳ್ಬೇಕು. ನನಗೆ ಶ್ರಮನೇ ಆಗಿಲ್ಲ ಅನ್ನಂತ, ಶ್ರಮನೇ ಆಗಿಲ್ಲ. ನೋಡಿ, ದೇವಲೋಕದಲ್ಲಿ ಎಷ್ಟು ಜನ ದೇವತೆಗಳಿದ್ದಾರೆ. ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಇಂದ್ರ ಇದ್ದಾನೆ, ವರುಣ ಇದ್ದಾನೆ, ಅಗ್ನಿ ಇದ್ದಾನೆ, ಯಮ ಇದ್ದಾನೆ. ಎಲ್ಲ ದೇವತೆಗಳಿಗೂ ಕೂಡ ಒಂದಲ್ಲ ಒಂದು ಕಾರ್ಯ ಮಾಡಿದಾಗ ಸುಸ್ತಾಗ್ತದಂತೆ, ಶ್ರಮ ಆಗ್ತದೆ. ದೇವತೆಗಳಲ್ಲಿ ಕೆಲಸ ಮಾಡಿ ಮಾಡಿ ಶ್ರಮನೇ ಆಗದೇ ಇರೋನು ಅಂದರೆ ಆಂಜನೇಯ ಒಬ್ಬನೇ ಅಂತೆ, ವಾಯು. ನೋಡಿಬೇಕಂದ್ರೆ ನಮ್ಮ ದೇಹದೊಳಗೆ ಎಲ್ಲ ದೇವತೆಗಳು ಇದ್ದಾರೆ. ಕಣ್ಣಿಗೆ ಒಬ್ಬ ದೇವತೆ ಇದ್ದಾನೆ. ಕಣ್ಣಿನ ದೇವತೆ ಯಾರು ಗೊತ್ತೋ? ಸೂರ್ಯ. ಹೊರಗಡೆ ಆಕಾಶದಲ್ಲಿದ್ದು ಬೆಳಕು ಕೊಡೋನು ಅವನೇ. ನಮ್ಮ ಕಣ್ಣೊಳಗಿದ್ದು ನೋಡಿಸೋ ಕೆಲಸ ಮಾಡೋನು ಸೂರ್ಯನೇ. ಆದರೆ ನೋಡಿಸಿ ಒಳಗಿರೋ ಸೂರ್ಯನಿಗೆ ಸುಸ್ತಾಗ್ತದೆ. ಅದಕ್ಕೆ ಒಂದು ಹಂತಕ್ಕೆ ಕಣ್ಣು ಮುಚ್ಚಲಿಕ್ಕೆ ಶುರು ಆಗ್ತದೆ. ರಾತ್ರಿ ಎಷ್ಟಂತೆ ಟಿ ವಿ ನೋಡ್ತೀವಿ ನಾವು, ಎಷ್ಟಂತೆ ಮೊಬೈಲ್ ನೋಡ್ತೀವಿ. ಮೊಬೈಲ್ ಹೀಗೆ ಹಿಡ್ಕೊಂಡೇ ಮಲ್ಕೊಂಡಿರ್ತೇವೆ, ಅದನ್ನೇ ತಲೆದಿಂಬು ಮಾಡ್ಕೊಂಡು. ಯಾಕೆ ಅಂದರೆ ಕಣ್ಣಿನ ಕೆಲಸ ಮಾಡಿಸೋ ಸೂರ್ಯನಿಗೆ ಶ್ರಮ ಆಗ್ತದೆ. ಅವನು ಕೂಡ ಒಂದು ಹಂತಕ್ಕೆ ಮಲಗಿಬಿಡ್ತಾನೆ. ಕಾಲಿಗೊಬ್ಬ ದೇವತೆ ಇದ್ದಾನೆ. ಕಾಲಿನಿಂದ ನಡೆಸೋವನು ಒಳಗಿದ್ದು, ಅವನಿಗೆ ಜಯಂತ ಅಂತ ಹೆಸರು. ಇಂದ್ರದೇವರ ಮಗ ಆತ. ನಾವು ನಡೆದು ಸುಸ್ತಾಗ್ತದೆ ಅಂತೇವಲ್ಲ, ಯಾಕೆ ಅಂದರೆ ನಡೆಸುವ ದೇವತೆಗೆ ಸುಸ್ತಾಗಿರ್ತದಂತೆ.
ನಮ್ಮೊಳಗಿದ್ದು ನಡೆಸುವ ಜಯಂತನಿಗೆ ಸುಸ್ತಾಗ್ತದೆ. ಕೈಯಿಂದ ಕೆಲಸ ಮಾಡಿ ಮಾಡಿ ಕೈಗೆ ಶ್ರಮ ಆಗ್ತದೆ, ಕೈ ಹರಿತವೆ. ಯಾಕೆ ಅಂದರೆ ಕೈ ಒಳಗೊಬ್ಬ ದೇವತೆ ಇದ್ದಾನೆ, ದಕ್ಷ ಅಂತ, ದಕ್ಷ ಪ್ರಜಾಪತಿ. ಅವನಿಗೆ ಸುಸ್ತಾದ ಕೂಡಲೇ ಕೈಯಿಂದ ಕೆಲಸ ಮಾಡಲಿಕ್ಕಾಗಲ್ಲ, ವಿಶ್ರಾಂತಿ ಬೇಕು. ಸ್ವಲ್ಪ ವಿಶ್ರಾಂತಿ ತಗೊಂಡ್ಮೇಲೆ ಕೈಯಿಂದ ಕೆಲಸ ಮುಂದೆ ನಡೀತದೆ. ಹೀಗೆ ಕಣ್ಣಿಗೆ, ಕಾಲಿಗೆ, ಕೈಗೆ, ಕಿವಿಗೆಲ್ಲ ಚಂದ್ರ. ಅವನು ಕೇಳಿಸಿ ಸುಸ್ತು ಮಾಡ್ತಾನೆ. ಪ್ರವಚನ ಏನಾದರೂ ಜಾಸ್ತಿ ಸಮಯ ತೊಗೊಂಡು ಹೇಳಿದ್ದಾಗ ನಿಮಗೆಲ್ಲ ಸಾಕು ಮಾಡಿರಿ, ಕೇಳಿ ಸಾಕಾಯಿತು ಅಂತಂತಾರೆ. ಸಾಕಾಯ್ತು, ಭಾಳ ಕೇಳಲಿಕ್ಕಾಗಲ್ಲ. ಸ್ವಲ್ಪ ಹೊತ್ತು, ಇವತ್ತೆಲ್ಲ 2 ಗಂಟೆ ಅಂತಂದರೆ 1 ಗಂಟೆ ಕೇಳಿದರೆ ಬಹಳ ಹೆಚ್ಚು. ಅಷ್ಟರಲ್ಲಿ ಮೊಬೈಲಿಗೆ ಫೋನ್ ಬಂದುಬಿಡ್ತದೆ ನಮಗೆಲ್ಲ. ಫೋನ್ ಬಂತು, ನಾವು ಮಾತಾಡಬೇಕು. ಕೇಳಲಿಕ್ಕಾಗಲ್ಲ. ಕೇಳಿ ಸುಸ್ತಾಗ್ತದೆ, ನೋಡಿ ಸುಸ್ತಾಗ್ತದೆ, ಕೈಯಿಂದ ಕೆಲಸ ಮಾಡಿ ಸುಸ್ತು, ಕಾಲಿನಿಂದ ನಡೆದು ಸುಸ್ತು, ಎಲ್ಲ ಕೆಲಸ ಮಾಡಿದರೂ ಸುಸ್ತು. ಬಾಯಲ್ಲಿ ಮಾತು ಜಾಸ್ತಿ ಆಡಲಿಕ್ಕಾಗಲ್ಲ. ಎಷ್ಟಂತೆ ಮಾತಾಡ್ತೀವಿ, ಎಲ್ಲ ಇಡೀ ಊರಿನ ಸುದ್ದಿಯೆಲ್ಲ ಮಾತಾಡಿದ ಮೇಲೆ ಆದರೂ ಬಾಯಿ ನಿಲ್ತುಕೊಳ್ಬೇಕಾ ಬೇಡ? ಬಾಯಲ್ಲಿ ಮಾತಾಡಿಸೋ ದೇವತೆ ಯಾರು? ಅಗ್ನಿ. ಹೊರಗಡೆಯಲ್ಲಿ ಮನೆ ಅಡಿಗೆ ಮಾಡುವ ಅಗ್ನಿನೇ ದೇವತೆ, ಒಳಗಿನಿಂದ ಮಾತಾಡಿಸೋ ಕೆಲಸ ಮಾಡ್ತಾನಂತೆ ಅಗ್ನಿ. ಅಗ್ನಿಗೂ ಸುಸ್ತಾಯಿತು ಅಂದರೆ ಮಾತು ನಿಂತೋಯ್ತು, ಅಲ್ಲಿಗೆ ಮಾತು ನಿಲ್ಲಿಸ್ತೇವೆ ನಾವೆಲ್ಲ. ಇಡೀ ದೇಹದೊಳಗೆ ಯಾವ ಕೆಲಸ ಮಾಡಿದರೂ ಶ್ರಮ ಆಗ್ತದೆ, ಒಂದನ್ನು ಮಾಡಿದರೆ ಶ್ರಮ ಆಗಲ್ಲ. ಯಾವುದು ಮಾಡಿದರೆ ಶ್ರಮ ಆಗಲ್ಲ? ಉಸಿರಾಡಿಸಿ ಶ್ರಮ ಆಯಿತು ಅಂತಿಲ್ಲ ನೋಡಿ. ಭಾಳ ಉಸಿರಾಡಿಸಿಬಿಟ್ಟಿದ್ದೇನೆ, ಉಸಿರಾಡಿಸಿ ಸುಸ್ತಾಗ್ತಾ ಇದೆ, 1 ವಾರ ನಾನು ಇನ್ಮೇಲೆ ಉಸಿರಾಡಿಸೋಲ್ಲ, ಹಿಂಗೆ ಯಾರಾದರೂ ಅಂತಾರ? ಹಂಗೇನಾದರೂ ಅಂದು 1 ವಾರ ರೆಸ್ಟ್ ಕೊಟ್ಟರೆ ಉಸಿರಾಡಿಸೋದಕ್ಕೇನಾದರೂ ವಿಶ್ರಾಂತಿ ಕೊಟ್ಟರೆ ಮತ್ತೆ ನಾವು ಹೇಳೋದೇ ಇಲ್ಲ, ಮುಗಿತಲಿ ಕತೆ ಅಂತ ಅರ್ಥ. ಉಸಿರಾಡಿಸೋ ದೇವತೆ ಯಾರು ಹಾಗಾದರೆ? ಹಗಲೂ ಉಸಿರಾಡ್ತೇವೆ, ರಾತ್ರಿ ಮಲಗಿದಾಗಲೂ ಉಸಿರಾಡ್ತೇವೆ. ನೋಡಿ, ಮಲಗಿದಾಗ ಅಬ್ಸರ್ವ್ ಮಾಡಿ, ಎಲ್ಲ ದೇಹದ ಒಂದೊಂದು ಚಟುವಟಿಕೆಗಳು ನಿಂತೋಗಿರ್ತವೆ. ಕಣ್ಣಿನ ಕೆಲಸ ನಿಂತಿರ್ತದೆ, ಕಿವಿ ಕೆಲಸ ನಿಂತಿದೆ, ಕೈ ಕೆಲಸ ನಿಂತಿದೆ, ಕಾಲು ಕೆಲಸ ನಿಂತಿದೆ. ಒಂದು ಕೆಲಸ ಮಾತ್ರ ನಡೀತಾನೇ ಇದೆ, ಉಸಿರಾಡಿಸೋ ಕೆಲಸ, ಬ್ರೀತಿಂಗ್. ಈ ಉಸಿರಾಡಿಸೋ ದೇವತೆ ಯಾರು? ಅವನೇ ವಾಯು ಅಂತ ಹೇಳ್ತಾರೆ. ಆ ವಾಯುನೇ ಆಂಜನೇಯನಾಗಿ ಬಂದದ್ದಂತೆ. ಅದಕ್ಕೆ ದೇವತೆಗಳೆಲ್ಲ ಕಪಿಗಳಾಗಿ ಹುಟ್ಟಿದ್ರು. ಆ ಕಪಿಗಳಿಗೆಲ್ಲ ಬಲ ಇಲ್ಲ ಅಂತಾಯಿತು. ಆಂಜನೇಯನಿಗೆ ಮಾತ್ರ ಅಂಥ ಬಲ ಇದೆ. ಯಾಕೆಂದರೆ ಎಷ್ಟು ಉಸಿರಾಡಿಸುವ ಕೆಲಸ ಮಾಡಿದರೂ ಸುಸ್ತಾಗಲ್ಲ, ಶ್ರಮ ಆಗಲ್ಲ. ಅದಕ್ಕೆ ಹೇಳಿದ ಮೈನಾಕ ಪರ್ವತಕ್ಕೆ, ಏ ಮೈನಾಕ, ನನಗೆ ವಿಶ್ರಾಂತಿ ನೀನು ಯಾಕೆ ಕೊಡ್ತೀಯೋ? ನನಗೆ ವಿಶ್ರಾಂತಿ ಬೇಕೇ ಆಗಿಲ್ಲ, ನನಗೆ ಸುಸ್ತೇ ಆಗಿಲ್ಲ ಅಂತಂದುಬಿಟ್ಟಂತ. ಅವಿಶ್ರಮೋಸೌ ಅಂತಾರೆ. ನಿಸ್ಸೀಮಾತ್ಮ ಬಲಮಿತ್ಯನು ದರ್ಶಯಾನಃ. ನೋಡ್ರಿ, ಅವಿಶ್ರಮ, ಶ್ರಮನೇ ಆಗಿಲ್ಲ ಅವನಿಗೆ. ಇದು ಸುಂದರಕಾಂಡದಲ್ಲಿ ಬರೋ ಆಂಜನೇಯನ ಮಹಿಮೆ. ಇದು ಒಂದು, ಅಷ್ಟು ಶಕ್ತಪೂರ್ಣ, ಸಶಕ್ತನಾದವನು, ವಿಶ್ರಾಂತಿ ಬೇಕಿಲ್ಲ. 2ನೇ ವಿಘ್ನ ಬಂತು. ಅವಳ ಹೆಸರೇನು? ಕರ್ದ್ರು, ನಾಗಮಾತೆ. ಅವಳಿಗೆ ದೇವತೆಗಳು ವರ ಕೊಟ್ಟು ಕಳಿಸಿದ್ರು. ಏನಂತ ವರ ಕೊಟ್ಟಿದ್ರು? ನೀನು ಯಾರನ್ನು ಬಯಸ್ತೀಯೋ ಬಾಯಿ ತೆಗೆದು ಅವರನ್ನು ನಿನ್ನ ಆಹಾರ ಮಾಡ್ಕೊಂಡಿದ್ರಂತ. ಅವರು ಕೊಟ್ಟು ಕಳಿಸಿದ್ದೇ ಈ ಆಂಜನೇಯನ ಬಲ ಜಗತ್ತಿಗೆ ಗೊತ್ತಾಗಲಿ ಅಂತ ತೋರಿಸ್ಲಿಕ್ಕೆ. ಬಂದ್ಲಂತೆ ಇವಳು, ಬಾಯಿ ಅಗಲ ಮಾಡಿ ಹೇಳ್ತಾಳೆ. ಕೆಲವರು ಬಾಯಿ ತೆಗೆದ್ರೆ ಮುಚ್ಚೋದೇ ಇಲ್ಲ. ಅದೇ ಕಥೆ ಇದು ಕೂಡ. ಅವಳು ಬಾಯಿ ಅಗಲ ಮಾಡಿ ನಿಂತ್ಕೊಂಡ್ಳು, ನೀ ನನಗೆ ಆಹಾರ ಆಗಬೇಕು ಆಂಜನೇಯ, ದೇವತೆಗಳು ವರ ಕೊಟ್ಟಿದ್ದಾರೆ. ಸರಿ, ನೀನು ಅಗಲ ಮಾಡು ಅಂದ ಆಂಜನೇಯ. ನೀನು ಎಷ್ಟು ಅಗಲ ಮಾಡ್ತೀನಿ ನೋಡ್ತೀನಿ. ಮೊದಲು ಅವಳು 30 ಯೋಜನ ಬಾಯಿ ತೆಗೆದಿದ್ಲಂತೆ. ಈತ ಹನುಮಂತ ಅಂದ, ನನಗೆ ಸಣ್ಣದಾಗ್ತದೆ, ನಾನು 60 ಯೋಜನ ಇದ್ದೀನಿ ಅಂತ ದೇಹ ಬೆಳೆಸಿದ್ನಂತೆ. ಅವಳೇನು ಮಾಡಿದ್ಲು? ಮತ್ತೆ 10 ಯೋಜನ, ಮತ್ತೆ 10 ಯೋಜನ, ಹೀಗೆ 100 ಯೋಜನದಷ್ಟು ಬಾಯಿ ತೆಗೆದ್ಲಂತೆ. ಆವಾಗ ಆಂಜನೇಯ ಸಣ್ಣ ರೂಪ ತಗೊಂಡು ಅವಳು ಒಳಗೆ ಹೋಗಿ ಹೊರಗೆ ಬಂದುಬಿಟ್ಟಂತೆ. ಹೇಳ್ದ, ನೀನು ಬಾಯಿ ಅಗಲ ಮಾಡ್ತಾ ನಿನ್ನ ಬಾಯಿ ಎಷ್ಟಿದೆ ಅಂತ ಜಗತ್ತಿಗೆ ತೋರಿಸಿದಿ. ನಿನಗೆ ಆಹಾರ ಆಗಬೇಕಾಗಿತ್ತು ದೇವತೆಗಳು ಕೊಟ್ಟ ವರಕ್ಕೆ.
ಅದಕ್ಕೆ ನಿನ್ನ ಒಳಗೆ ಹೋಗಿ ಬಂದಾಯಿತು, ನೀನು ಹೀಗೆ ಮುಂದುವರಿಸಿದರೆ ಬಾಯಿ ಬೇರೆ ಮಾಡ್ತೀನಿ ನೋಡು, ಮುಚ್ಚಿಬಿಡೋದನ್ನು ಅಂತಂದಂತೆ. ಅವಳಿಗೆ ಅರ್ಥ ಆಯಿತು, ಇನ್ನೇನಾದರೂ ಇವನನ್ನು ಎದುರುಗಟ್ಟುಕೊಂಡ್ರೆ ನನ್ನ ಬಾಯಿ ಹರಿದೋದ್ರೆ ಕಷ್ಟ, ನಂದಿರೋದೇ 100 ಯೋಜನ, ಈಗ ಬಾಯಿ ಮುಚ್ತೇನೆ ಅಂತ ಮುಚ್ಚಿ, ಆಂಜನೇಯ ನಿನ್ನ ಕೆಲಸಕ್ಕೆ ನೀನು ಹೋಗು ಅಂತಂದಂತ. ಅಷ್ಟರಲ್ಲಿ ದೇವತೆಗಳು ಬಂದಿದ್ದರು, ಆಂಜನೇಯನ ಮೇಲೆ ಪುಷ್ಪವೃಷ್ಟಿ ಮಾಡಿದ್ರಂತೆ ಅಂತ ಕಥೆ ಸುಂದರಕಾಂಡದಲ್ಲಿ ಬರ್ತದೆ. ಎಷ್ಟು ಅದ್ಭುತವಾದ ಕಥೆ. ಜೀವನದಲ್ಲಿ ನಮಗೂ ಕೂಡ ನಮ್ಮ ಬಗ್ಗೆ ಆಡ್ಕೊಳ್ಳೋರು ಬಹಳ ಜನ ಇದ್ದಾರೆ. ನಮ್ಮ ಬಗ್ಗೆ ಆಡ್ಕೊಳ್ತಾರೆ. ಬರೀ ನಮ್ಮ ಬಗ್ಗೆ ಅಂತಲ್ಲ, ಎಲ್ಲರ ಬಗ್ಗೆಯೂ ಕೆಲವರಿಗೆ ಅದೊಂದು ಚಟ. ಎಷ್ಟು ದೊಡ್ಡ ಸ್ಥಾನದಲ್ಲಿ ಎಷ್ಟು ದೊಡ್ಡ ಕೆಲಸಗಳನ್ನು ಮಾಡಿದರೂ ಕೂಡ ಅವ್ರ ಬಾಯಲ್ಲಿ ಆಡ್ತಿರ್ತಾರೆ. ವ್ಯಸನ ಅದು. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಇವತ್ತಂತೂ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟಿದೆ. ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅನ್ನೋ ಹೆಸರಿನಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರನ್ನು ಕೂಡ ಇವ್ರ ಬಾಯಿಗೆ ಬಂದಾಗ ಮಾತಾಡ್ತಿರ್ತಾರೆ. ಇರ್ಬೋದೇನೋ, ಎಲ್ಲರಲ್ಲಿಯೂ ದೋಷಗಳಿರ್ತಾವೆ, ಯಾರಲ್ಲಿರಲ್ಲ ಹೇಳ್ರಿ. ಗುಣ ಸ್ವೀಕಾರ ಮಾಡುವ ಭಾವ ಇರಬೇಕಲ್ವೇ? ಗುಣ ತಗೊಳ್ಳೋದಿಲ್ಲ. ದೊಡ್ಡ ಬಾಯಿ ತೆಗಿತಾರೆ. ನಾಗಮಾತೆ ಅಗಲ ಬಾಯಿ ತೆಗೆದ ಹಾಗೆ ನಾಲಿಗೆ ಇದೆ, ಬಾಯಿ ಇದೆ ಅಂತ ಯಾರು ಬೇಕಾದವ್ರ ಬಗ್ಗೆ ಬೈಗಳುಗಳನ್ನು, ಅಪಶಬ್ದಗಳನ್ನು ಆಡಲಿಕ್ಕೆ ಶುರು ಮಾಡಿದ್ದಾರೆ. ಅಂಥವ್ರನ್ನ ಏನು ಮಾಡಬೇಕು? ಆಂಜನೇಯ ಬುದ್ಧಿವಂತಿಕೆ ಮೆರೆದ. ನಾವು ಅವ್ರ ಬಗ್ಗೆ ಸಣ್ಣ ವಿಷಯದಲ್ಲಿ ನೋಡಿ, ಸಣ್ಣವರಾಗಿ ಹೊರಗೆ ಬಂದುಬಿಟ್ರೆ ಸಾಕಂತ, ನಮಗೆ ಅವರಲ್ಲ ಅಂತ. ಅವ್ರು ಆಡ್ಕೊಳ್ಳಿ, ಆಡೋರು ಬೇಕಾದ ಆಡ್ಕೊಳ್ಳಿ ಅನ್ಬೇಕಂತ. ಅದಕ್ಕೆ ಆಂಜನೇಯ ಮೊದಲು ತಾನು ಎತ್ತರ ಬೆಳೆದು ಸಣ್ಣ ರೂಪ ತಗೊಂಡು ಒಳಗೆ ಹೋಗಿ ಹೊರಗೆ ಬಂದುಬಿಟ್ಟ. ಇದು ಬುದ್ಧಿವಂತಿಕೆ. ಆಡೋರ ಮುಂದೆ ನಾವು ಪ್ರತಿಯಾಗಿ ಮಾತು ಬೆಳೆಸ್ಲಿಕ್ಕೆ ಶುರು ಮಾಡಿದರೆ ಅವರು ಮತ್ತೊಂದು ಮಾತಾಡ್ತಾರೆ. ಅವ್ರು ಆಡಿದ್ರಲ್ಲ ಅಂತ ನಾವು ಆಡಿದರೆ ಅವರು ಮತ್ತೊಂದು ಮಾತಾಡ್ತಾರೆ. ಹಿಂಗೇನಾಗ್ತದೆ ಅಂದರೆ ಮಾತಿಗೆ ಬೆಳೆದು ನಮ್ಮಲ್ಲಿ ಒಂದು ಮಾತಿದೆ, ಕಡ್ಡಿ ಹೋಗಿ ಗುಡ್ಡ ಆಯಿತು ಅಂತ. ಕಡ್ಡಿ ಹೋಯಿತು, ಗುಡ್ಡ ಆಗಿಬಿಡ್ತು. ಇದಕ್ಕೆ ಹೊಣೆ ಯಾರು? ನಾವೇ ಹೊಣೆ. ಸಮಯನೂ ವ್ಯರ್ಥ. ಆಂಜನೇಯ ಅದಕ್ಕೆ ಅವಕಾಶ ಕೊಡಲಿಲ್ಲ. ನೀನು ಎಷ್ಟಗಲ ಬಾಯಿ ತೆಗಿ, ನನ್ನ ಕೆಲಸ ನಾನು ಹೇಗೆ ಮಾಡಬೇಕೋ ಮಾಡಿಕೊಂಡು ಹೋಗ್ತೇನೆ ಅಂತಂದಂತ. ಇದು ನಮ್ಮ ಜೀವನಕ್ಕೆ ಕೊಟ್ಟ ಪಾಠ. ನಮ್ಮ ಬಗ್ಗೆ ಆಡೋರು ಎಷ್ಟು ಬೇಕಾದಷ್ಟು ಆಡ್ತಾ ಇರಲಿ, ನಾವದನ್ನು ಭಾಳ ತಲೆ ಕೆಡಿಸ್ಕೊಳ್ಳದೆ ಹಗರಾಗಿ ತಗೊಂಡು ಮುಂದೆ ಹೋಗಿಬಿಡ್ಬೇಕಂತ. ನಾವು ಮಾಡ್ತಿರೋ ಕೆಲಸ ಅದು ಸರಿಯಾಗೇ ಇದೆ ಅಂತಾದಾಗ ಆಡೋರ ಮಾತಿಗೆ ಹೆಚ್ಚು ಬೆಲೆ ಕೊಡಬಾರ್ದು ಅನ್ನೋ ಸಂದೇಶವನ್ನು ಆಂಜನೇಯ ಕೊಟ್ಟ ಅಂತ ಅರ್ಥ. ಬೊಗಳ್ತಾನೆ ಇರ್ತದೆ, ಆನೆ ಹೋಗ್ತಾನೆ ಇರ್ತದೆ. ಮಹಡಿ ಮೇಲೆ ನಾಯಿಗಳು, ದೊಡ್ಡ ರಾಜನ ಬೀದಿಯಲ್ಲಿ ಆನೆ, ಅವು ಬೊಗಳ್ತಾವೆ ಅಂತ ಆನೆ ಹೋಗೋದು ನಿಲ್ಲಿಸ್ಲಿಕ್ಕಾಗ್ತದ? ಆನೆ ಹೋಗ್ತಾ ಇರ್ತದೆ, ಯಾರಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದು. ಹಾಗೆ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಅಂದರೆ ರಾಜಬೀದಿಯಲ್ಲಿ ಹೋಗೋ ಆನೆ ಇದ್ದಾಗಿರ್ಬೇಕಂತ. ನಾವು ಮಾಡೋ ಕೆಲಸ ಸರಿಯಾಗಿದೆ ಅಂತಾದಾಗ ಯಾರಿಗೆ ಹೆದರಬೇಕಾಗಿಲ್ಲ, ಯಾರಿಗೂ ಸೊಪ್ಪು ಹಾಕಬೇಕಾಗಿಲ್ಲ. ನಾನು ಹೋಗ್ತಿರೋದು ಸರಿಯಾದ ಕೆಲಸಕ್ಕೆ, ನಾನು ಮಾಡ್ತಿರೋದು ಸರಿಯಾದ ಕೆಲಸ, ನಾನು ಮಾಡ್ತಿರೋದು ರಾಮನ ಕೆಲಸ, ರಾಮನ ಪ್ರೀತಿಗಾಗಿ ಮಾಡ್ತಿದ್ದೇನೆ. ರಾಮ ಎಲ್ಲರ ಒಡೆಯ, ನನಗೊಂದು ಸೇವೆಗೆ ಅವಕಾಶ ಕೊಟ್ಟಿದ್ದಾನೆ ಅಂತ ಈ ಭಾವನೆಯಲ್ಲಿ ಮಾಡಿದಾಗ ಯಾರಾಡಿದರೂ ಅವನಿಗೇನು ತಲೆಗೆ ಹತ್ತಲ್ಲ. ಇದನ್ನು ಆಂಜನೇಯ ತೋರಿಸಿದ. ಅದಕ್ಕೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿಬಿಟ್ರು. ಎಷ್ಟು ಶಕ್ತಿ ಮೆರಿತಾನೆ, ಎಷ್ಟು ಬುದ್ಧಿವಂತಿಕೆ ಮೆರಿತಾನೆ, ಎಷ್ಟು ಚಾಣಾಕ್ಷತೆ ಮೆರಿತಾನೆ, ಇದೆಲ್ಲ ಆಂಜನೇಯನಿಂದ ಕಲಿಬೇಕಾದ ಪಾಠಗಳು. 2ನೇ ವಿಘ್ನ, 3ನೇ ವಿಘ್ನ ಬಂತು. ನೆರಳನ್ನು ಎಳೆದ್ಲು. ಆಂಜನೇಯನ ನೆರಳು ಕೆಳಗೆ ಬಿದ್ದಿತ್ತಂತೆ. ಆ ನೆರಳನ್ನು ಎಳೆದ ಕೂಡಲೇ ಆಂಜನೇಯನು ಬಂದುಬಿಟ್ಟ. ಅವಳಿಗೆ ಸುರಸ ಅಂತ ಹೆಸರು, ಸಿಂಹಿಕಾ ಅಂತ ಕರೀತಾರೆ. ಸಿಂಹಿಕಾ ಛಾಯಾಗ್ರಹ, ನೆರಳು ಎಳೆದು ಮನುಷ್ಯರನ್ನು ನುಗ್ಗುತ್ತಿದ್ಲಂತವಳು. ಅವಳಿಗೆ ಆ ಥರದ್ದೊಂದು ವರ ಕೊಟ್ಟಿದ್ರು ಬ್ರಹ್ಮದೇವರು. ಆ ರಾಕ್ಷಸಿ ರಾವಣನಿಗೆ ಅವಳು ಸಿಕ್ಕಾಗ ರಾವಣ ಹೇಳ್ದ, ನೋಡು ಛಾಯಾಗ್ರಹ, ನೀನು ನನ್ನ ಲಂಕಾಪಟ್ಟಣಕ್ಕೆ ಯಾರಾದರೂ ಹಾರಿ ಬರಬಾರ್ದು, ನೀನು ಯಾವಾಗಲೂ ಲಂಕೆಯನ್ನು ಕಾಯೋ ಕೆಲಸ ಮಾಡು ಅಂತ ನಿಲ್ಲಿಸಿದ್ದಂತೆ. ಇಂಥವ್ರನ್ನು ಬಹಳ ಸಾಕಿದ್ದ ರಾವಣ. ಹಾಗಾಗಿ ಅವಳು ಬಂದು
ಅರೇ ಲಂಕೆಗೆ ಹಾರ್ತಿದ್ದಾನಲ್ಲ ಅಂತ ಹನುಮನ ನೆರಳು ಹಿಡಿದು ಎಳೆದು ಅವನನ್ನು ಬಾಯಲ್ಲಿ ಹಾಕ್ಕೊಳ್ತೇನೆ ಅಂತ ಹೋದ. ಅಷ್ಟರಲ್ಲಿ ಹನುಮಂತ ನೆರಳು ಹಿಡಿದು ಎಳೆಯುವಾಗಲೇ ಅವಳನ್ನು ಇಡೀ ಎರಡು ದೇಹದ ಎರಡು ಸೀಳಾಗಿ ಮಾಡಿಬಿಟ್ಟಂತೆ ಛಾಯಾಗ್ರಹವನ್ನು. ಎಂಥ ಶಕ್ತಿ ಮೆರೆದ ನೋಡ್ರಿ ಹನುಮಂತ. ಇವಳು ಭೂಮಿಯಲ್ಲಿ ಬದುಕಬಾರ್ದು ಅಂತ ಜಗತ್ತಿನಲ್ಲಿ ನೆರಳು ಹಿಡಿದು ಎಳೆದು ನಮ್ಮನ್ನು ಮುಗಿಸೋ ಛಾಯಾಗ್ರಾಹಕರು ಬಹಳ ಇದ್ದಾರೆ. ಇವತ್ತು ಪ್ರಪಂಚದಲ್ಲಿ ಛಾಯಾಗ್ರಹದ ಪ್ರಚಾರ ಬಹಳ. ಎಲ್ಲಿ ನೋಡ್ತೀರ ಅಲ್ಲಿ ನೆರಳು ತೋರಿಸ್ತಾರೆ, ನಮ್ಮನ್ನೆಲ್ಲ ಸಮಯ ವ್ಯರ್ಥ ಮಾಡಲಿಕ್ಕೆ ಕೊಡಿಸ್ತಾರೆ. ಎಷ್ಟು ಛಾಯಾಗ್ರಹಗಳಿಲ್ಲ ನೋಡ್ರಿ ಇವತ್ತು. ಅವತ್ತು ಒಬ್ಬಳೇ ಛಾಯಾಗ್ರಹ, ಇವತ್ತು ಸುಮಾರು ಛಾಯಾಗ್ರಾಹಕ. ನೆರಳು ನಾವಲ್ಲ, ಅದು ತೋರಿಸೋದು ವ್ಯಕ್ತಿಯನ್ನಲ್ಲ, ವ್ಯಕ್ತಿಯ ನೆರಳನ್ನು. ಅದಕ್ಕೆ ಬಣ್ಣ ತುಂಬಿರ್ತಾರೆ. ಮನುಷ್ಯರು ಅದಕ್ಕೆ ಮಾರು ಹೋಗಿಬಿಡ್ತಾರೆ. ಇವತ್ತು ಮೊಬೈಲ್ನಲ್ಲಿ ಫೋಟೋ ನೋಡ್ತೇವೆ, ಪರದೆ, ಬೆಳ್ಳಿ ಪರದೆಯಲ್ಲಿ ಸಿನಿಮಾ ನೋಡ್ತೇವೆ, ಅದೆಲ್ಲ ಛಾಯಾಗ್ರಹಗಳೇ ತಾನೆ. ಅವು ಯಾವುದು ವ್ಯಕ್ತಿಗಳಲ್ಲ. ವ್ಯಕ್ತಿಯ ನೆರಳನ್ನು ಬಣ್ಣ ತುಂಬಿ ತೋರಿಸೋದು ಛಾಯಾಗ್ರಹವೇ. ನಾವು ಅದನ್ನೇ ರಿಯಾಲಿಟಿ, ಮತ್ತು ಹೆಸರು ಮಾತ್ರ ರಿಯಾಲಿಟಿ ಶೋ ಅಂತ ಇಟ್ಟಿರ್ತಾರೆ. ಹೆಸರು ರಿಯಾಲಿಟಿ, ಆದರೆ ತೋರಿಸೋದೆಲ್ಲ ನೆರಳಿಗೆ ಬಣ್ಣ ತುಂಬಿ. ನೆರಳಿಗೆ ಬಣ್ಣ ತುಂಬಿದ್ದನ್ನು ನಾವು ನೋಡಿ ಮಾರು ಹೋಗ್ತೇವೆ. ಅದು ನಮ್ಮ ಜೀವನವನ್ನು ನಾಶ ಮಾಡಲಿಕ್ಕೆ ಹೋಗ್ತದೆ. ಹನುಮ ಇದಕ್ಕೆ ತಕ್ಕ ಶಾಸ್ತಿ ಮಾಡಿದ. ತನ್ನ ಬಾಹುಬಲದಿಂದ ಒಂದು ಏಟು ಹಾಕಿ ಸೀಳಿಬಿಟ್ಟ. ಜೀವನದಲ್ಲಿ ಆತ್ಮಬಲ ಅನ್ನೋದು ಯಾರಿಗಿರ್ತದೆ ಅವನು ಯಾವತ್ತೂ ನೆರಳಿಗೆ ಬಲಿಯಾಗಲ್ಲ, ಇಂಥವರಿಗೆ ಬಲಿಯಾಗಲ್ಲ. ಅದಕ್ಕೆ ಆತ್ಮಬಲ. ಇನ್ನೊಬ್ಬರ ಸಹಾಯ ಇಲ್ಲದೆ ತನ್ನದೇ ಬುದ್ಧಿಶಕ್ತಿ, ತನ್ನದೇ ಬಾಹುಶಕ್ತಿಗಳಿಂದ ಶಿಕ್ಷೆಯನ್ನು ಕೊಟ್ಟು ಥಳಿಸಿ ಶತ್ರುಗಳನ್ನು ದಮನ ಮಾಡಿಬಿಡ್ತಾನೆ. ಇದು ಹನುಮಂತನ ಬಲ ಅಂತ ಸುಂದರಕಾಂಡ ಹೇಳ್ತದೆ. ನಮ್ಮ ಜೀವನದಲ್ಲಿ ಬರುವಂತಹ ಛಾಯಾಗ್ರಹಗಳನ್ನು ನಾವ್ಯಾವತ್ತೂ ನಮ್ಮ ನೆರಳನ್ನು ಎಳೆಯುವವರಿಗೆ ಬಲಿ ಆಗಬಾರ್ದು. ತಮ್ಮ ಸ್ಥೈರ್ಯವನ್ನು ತೋರಿಸ್ಬೇಕು, ತಮ್ಮ ಆತ್ಮಶಕ್ತಿಯನ್ನು ತೋರಿಸ್ಬೇಕು. ಇದು ಬಹಳ ಅದ್ಭುತವಾದ ಚರಿತ್ರೆ. ಇದು ಮೂರನೇ ವಿಘ್ನ ಹೇಗೆ ಪರಿಹಾರ ಮಾಡಿದ ಆತ್ಮಬಲದಿಂದ. ಆಮೇಲೆ ನಾಲ್ಕನೇ ವಿಘ್ನ, ಲಂಕೆ ಒಳಗೆ ಹೋಗುವಾಗ ಒಬ್ಬಳು ಬಂದು, ಅವಳು ಒಳ್ಳೆಯವಳೇ ಪಾಪ, ಲಂಕೆಗೆ ದೇವತೆ, ಲಂಕಿಣಿ ಅಂತ ಕರೀತಾರೆ. ಅವಳಿಗೆ ಹೇಳಿದ್ರಂತೆ ಬ್ರಹ್ಮದೇವರು, ಯಾವತ್ತು ನಿನಗೊಂದು ಕಪಿ ಬಂದು ಕಪಾಳಕ್ಕೆ ಹೊಡಿತದೆ ಅವತ್ತು ನೀನು ಲಂಕೆಯಿಂದ ಹೊರಟೋಗ್ಬಿಡು ಅಂತ ಹೇಳಿದ್ರು. ಅಲ್ಲಿವರೆಗೂ ಕಾಯ್ತಾ ಇದ್ಲು ಪಾಪ, ರಾವಣನ ಹೆದರಿಕೆಗೆ. ಈ ಹನುಮ ಒಳಗೆ ನುಗ್ಲಿಕ್ಕೆ ಹೋಗ್ತಾನೆ, ಅವಳು ಬಂದು ತಡದ್ಲು. ತಡಿಬೇಡ, ಒಳಗೆ ಬಿಡು ಅಂತ ಹೇಳ್ತಿದ್ದಾನೆ, ಬಿಡ್ತಾ ಇಲ್ಲ. ಒಂದು ಏಟು ಹಾಕಿದ ನೋಡ್ರಿ ಅವಳಿಗೆ, ಅವಳು ಕೆಳಗೆ ಬಿದ್ಲು. ಓ ನೀನೇನಾ ಕಪಿ, ಬ್ರಹ್ಮದೇವ್ರ ಮಾತು ನೆನಪಾಯಿತು, ಒಳಗೆ ಹೋಗಪ್ಪ ಆಂಜನೇಯ ಅಂತಂತ. ನೋಡಿ, ಇಬ್ಬರನ್ನ ಬಹಳ ಚಮತ್ಕಾರ. ಇಬ್ಬರು ಹೆಣ್ಮಕ್ಕಳು ಆಂಜನೇಯನಿಂದ ವಿಚಿತ್ರ ಅಂದರೆ, ಒಬ್ಬಳು ಹೊಡೆತ ತಿಂದ್ಲು, ಇನ್ನೊಬ್ಬಳು ಗೌರವಿಸಿದ್ಲು, ಇನ್ನೊಬ್ಬಳು ಸಾವಿಗೆ ಶರಣಾದ್ಲು. ಮೂವರು ಹೆಣ್ಣು. ಒಂದೆಡೆ ನಾಗಮಾತೆ ಕರ್ದ್ರು, ಇನ್ನೊಂದೆಡೆ ಛಾಯಾಗ್ರಹ ಸಿಂಹಿಕೆ, ಇನ್ನೊಬ್ಬಳು ಲಂಕಿಣಿ. ಒಬ್ಬಳನ್ನ ಆಂಜನೇಯ ಅವಳು ಗೌರವಿಸೋ ಹಾಗೆ ಮಾಡಿದ, ಅವಳಿಗೂ ಪಾಪ ಆಂಜನೇಯ ನಮಸ್ಕಾರನೇ ಮಾಡಿದ. ಅದು ನಾಗಮಾತೆ, ದೇವಮಾತೆ ಅವಳು, ಅವಳಿಗೆ ಗೌರವ ಕೊಟ್ಟ. ಇನ್ನೊಬ್ಬರನ್ನ ಸೀಳಿದ, ಮತ್ತೊಬ್ಬಳಿಗೆ ಹೊಡೆದ. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾಡಬೇಕೋ ಅಷ್ಟೇ ಮಾಡಿದಾನ ಆಂಜನೇಯ. ಎಲ್ರಿಗೂ ಒಂದೇ ಶಿಕ್ಷೆ ಅಲ್ಲ, ತಪ್ಪಿಗೆ ತಕ್ಕ ಹಾಗೆ ಶಿಕ್ಷೆ. ಅವ್ರು ಏನು ಅಪೇಕ್ಷೆ ಪಟ್ಟು ಬಂದಿರ್ತಾರೋ ಅಷ್ಟೇ ನಡ್ಕೊಳ್ತಾನೆ. ಇದು ಒಂದು ಜೀವನದಲ್ಲಿ ಕಲಿಬೇಕಾದ ಪಾಠನೇ ಸರಿ. ಎಲ್ರಿಗೂ ಒಂದೇ ಥರ ಶಿಕ್ಷೆ ಕೊಡಬಾರ್ದು, ಎಲ್ರಿಗೂ ಹೊಡಿಬಾರ್ದು, ಎಲ್ರಿಗೂ ಥಳಿಸ್ಬಾರ್ದು, ಎಲ್ಲರನ್ನೂ ಗೌರವಿಸಲೂಬಾರ್ದು. ಗೌರವಿಸ್ಲಿಕ್ಕೆ ಯೋಗ್ಯರು ಯಾರೋ ಅವರನ್ನೇ ಗೌರವಿಸಬೇಕು, ಯಾರು ದುಷ್ಟರೋ ಅವರನ್ನು ಥಳಿಸಲೇಬೇಕು. ಹೀಗೆ ಆಂಜನೇಯ ತನ್ನ ಪರಾಕ್ರಮವನ್ನು ಮೆರೀತಾನೆ, ಗೌರವವನ್ನು ತೋರ್ತಾನೆ ಅನ್ನೋದು ಸುಂದರಕಾಂಡದಲ್ಲಿ ಬರುವ ಕಥೆ. ಆಮೇಲೆ ಆಂಜನೇಯ ಸೀತಾಮಾತೆಯನ್ನು ಕಂಡು ರಾಮ ಕೊಟ್ಟಂತಹ ಆ ಅಪೂರ್ವವಾದ ಅಂಗುಲಿಯಕ ಅಂದರೆ ಉಂಗುರ, ಅದನ್ನು ಸೀತಾಮಾತೆಗೆ ಕೊಟ್ಟು ಅವಳಿಗೆ
ರಾಮ ಹೇಳಿದ ಮಾತನ್ನೆಲ್ಲ ತಿಳಿಸಿದ. ಸೀತೆ ತನ್ನ ಕೈಯಲ್ಲಿದ್ದಂಥ ಚೂಡಾಮಣಿಯನ್ನು ಆಂಜನೇಯನಿಗೆ ಕೊಟ್ಟು ರಾಮನಿಗೆ ಕೊಡ್ಲಿಕ್ಕೆ ಹೇಳ್ತಾಳೆ. ಎಲ್ಲ ಕೆಲಸ ಮುಗೀತು, ಬಂದದ್ರದ್ದು ಕೆಲಸ ಮುಗಿದೋಯ್ತು, ಇನ್ನೇನು ಮಾಡಬೇಕು? ರಾಮ ಹೇಳಿದ್ದೆಷ್ಟೋ ಇಷ್ಟು ಮಾಡಿ ಆಯ್ತು. ಈಗ ವಾಪಸ್ ಹೋಗಬೇಕಲ್ಲ. ಮರದ ಮೇಲೆ ಕೂತ್ಕೊಂಡು ಯೋಚನೆ ಮಾಡಿದ. ರಾಮ ಹೇಳಿದ ಮಾತಿಷ್ಟೇ, ಆದರೆ ಹೇಳದೆ ಮೌನದಲ್ಲಿ ಹೇಳಿದ್ದೇನೇನಿಲ್ಲ ಇತ್ತಲ್ಲ ಅಂತ ಯೋಚನೆ ಮಾಡಿದ್ದಂತೆ. ರಾಮ ಬಾಯಲ್ಲಿ ಹೇಳಿದ್ದನ್ನು ಮಾಡೋದಿದೆಯಲ್ಲ ಅಷ್ಟೇ, ಅದು ಮಧ್ಯಮ ದೂತ. ದೂತರು 3 ಥರ ಇರ್ತಾರೆ. ವಾಲ್ಮೀಕಿಗಳು ಹೇಳ್ತಾರೆ, ಹೇಳಿದ ಕೆಲಸವನ್ನು ಏನು ಹೇಳಿದರೂ ಎಡವಟ್ಟೆ ಮಾಡೋದಂತ. ಅವರು ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ ಬಂದು. ನೀವೇನೇ ಹೇಳ್ರಿ, ಏನು ಹೇಳಿದ್ರು ಅವ್ರು ಎಡವಟ್ಟೆ ಮಾಡ್ತಾರೆ. ನಮಗೆ ಅವರನ್ನು ಬಿಡೋ ಹಾಗಿಲ್ಲ, ಅವ್ರದ್ದು ಇಟ್ಕೊಳ್ಳೋ ಹಾಗಿಲ್ಲ, ಹಾಗಾಗಿರ್ತದೆ. ಅವರು ದೂತರೆ, ಪಾಪ ನಮಗೆ ಅನುಕಂಪ ಬರ್ತದೆ, ಅವ್ರನ್ನ ಬಿಡೋ ಹಾಗಿಲ್ಲ, ಹಿಡಿಸೋ. ಕೆಲವರು ಹೆಂಗೆ ಅಂದರೆ ಎಷ್ಟು ಹೇಳ್ತೇವೋ ಅಷ್ಟೇ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿಂದ ಮಾಡಲ್ಲ. ನೀವು ತೊಗೊಂಡು ಬಾ ಅಂದ್ರಿ, ನಾ ತೊಗೊಂಡು ಬಂದೆ ಅಷ್ಟೇ. ನೀವು ಕೂಡು ಅಂದ್ರಿ, ನಾ ಕೂತೆ. ನೀವು ಮಾಡು ಅಂದ್ರಿ, ನಾ ಮಾಡಿದೆ. ಇದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಬರಲ್ಲ ಅವರು. ಎಲ್ಲಿವರೆಗೂ ಅಂದರೆ ಹಾಸ್ಯಕ್ಕೆ ಹೇಳ್ತಿರ್ತೇನೆ ನಾನೇ. ಮಾರ್ಕೆಟಿಗೆ ಹೋಗ್ರಿ ಹೋಗಿಬಿಟ್ಟಿರ್ತಾರೆ ಅವ್ರು. ಮಾರ್ಕೆಟಿಗೆ ಹೋಗಿ ಆಗಿರ್ತದೆ. ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಮಾರ್ಕೆಟಿಗೆ ಹೋಗು ಅಂದು ಬಂದುಬಿಟ್ಟಿದ್ದೇನೆ, ಏನು ತರಕಾರಿ ತರಲಿ ಅಂತ ಮೊಬೈಲಿಗೆ ಫೋನ್ ಮಾಡ್ತಾರೆ. ಮತ್ತೆ ಮೊದಲೇ ಕೇಳಿ ಹೋಗೋದು ಅಂತಿರಲ್ಲ, ಮಾರ್ಕೆಟಿಗೆ ಹೋಗ್ಬಿಡೋದು ಅಷ್ಟೇ. ಅಂದರೆ ನೀವು ಏನು ಹೇಳ್ತೀರೋ ಅಷ್ಟೇ ಮಾಡ್ತಾರೆ. ಈ ಥರದ್ದೊಂದು ಮೆಂಟಾಲಿಟಿಯವ್ರು ಜನ ಇದ್ದಾರೆ ಲೋಕದಲ್ಲಿ. ಮಧ್ಯಮ ದೂತರು. ಸಿ ಬಿ ಎ ಅಂದರೆ ಹೇಗೆ ಅಂದರೆ, ನೀವೇನು ಹೇಳಿರ್ತೀರಿ ಆ ಹೇಳಿದ್ದನ್ನೂ ಮಾಡಿ, ಹೇಳದೆ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರಲ್ಲ ಅದನ್ನೂ ತಿಳಿದು ಮಾಡ್ತಾರಲ್ಲ, ಅವರು ಎ ಗ್ರೇಡ್ ಅಂತೆ. ಕೆಲವರು ಅಂಥ ಲೆವೆಲ್ ಇರ್ತಾರೆ, ಭಾಳ ಕಡಿಮೆ ಜನ ಈ ಥರ. ಆಂಜನೇಯ ಎಂಥವನು ಅಂದರೆ, ರಾಮ ಹೇಳಿದ್ದನ್ನೂ ಮಾಡಿದ, ರಾಮ ಬಾಯಲ್ಲಿ ಹೇಳದೆ ಮನಸ್ಸಿನಲ್ಲಿ ಏನು ಇಟ್ಕೊಂಡಿದ್ನಲ್ಲ ಅದನ್ನೂ ಮಾಡಿ ಬಂದ. ಅದಕ್ಕೆ ಅವನು ಎ ಗ್ರೇಡ್ ದೂತ ಅಂತಾರೆ ವಾಲ್ಮೀಕಿ ರಾಮಾಯಣ. ಸಿ ಬಿ ಎ. ಹೇಳಿದ್ದನ್ನೇ ಮಾಡದೇ ಇರೋನು ಸಿ, ಹೇಳಿದ್ದನ್ನಷ್ಟೇ ಮಾಡಿದವನು ಬಿ, ಹೇಳಿದ್ದನ್ನು ಮನಸ್ಸಿನಲ್ಲಿ ಇದ್ದದ್ದನ್ನು ತಿಳಿದು ಮಾಡೋನಿದ್ದಾನಲ್ಲ ಅವನು ಎ ಅಂತ ಹೇಳ್ತಾರೆ. ಇದೆಲ್ಲ ವಾಲ್ಮೀಕಿ ರಾಮಾಯಣ, ಭಾಳ ಸುಂದರ. ಆಂಜನೇಯ ರಾಮನ ಮನಸ್ಸಿನಲ್ಲಿ ಏನಿತ್ತು ಅಂತ ಗೊತ್ತಿತ್ತು. ಸೀತೆಯನ್ನು ಅಪಹಾರ ಮಾಡಿದ್ದಕ್ಕೆ ರಾವಣನಿಗೆ ಕೊಡಬೇಕಾದ ಎಚ್ಚರಿಕೆಯನ್ನು ಅವನ ವನ ನಾಶ ಮಾಡಿ, ಅವನ ಊರನ್ನು ಸುಟ್ಟು ಭಸ್ಮ ಮಾಡಿ, ಅವನ ರಾಕ್ಷಸರನ್ನು ಕೊಂದು, ಮಗನನ್ನು ಕೊಂದು, ಸೀತಾಪಹರಣದ ಶಿಕ್ಷೆ ಏನು ಅಂತ ತೋರಿಸಿ ಬಾ ಅಂದಿದ್ದಂತೆ ರಾಮ. ಅಷ್ಟನ್ನು ಮಾಡಿ ಬಂದ. ಇದು ಬಾಯಲ್ಲಿ ಹೇಳಿರಲಿಲ್ಲ, ಆದರೆ ರಾಮನ ಮನಸ್ಸಿನಲ್ಲಿತ್ತು. ಇದು ನಾವು ಕಲಿಬೇಕಾದ ಪಾಠ. ದೇವರು ಭಗವದ್ಗೀತೆ, ರಾಮಾಯಣ, ಮಹಾಭಾರತದ ಮೂಲಕ ನಮಗೆಲ್ಲ ಎಷ್ಟು ಹೇಳಬೇಕೋ ಎಲ್ಲ ಹೇಳಿಟ್ಟಿದ್ದಾನೆ. ಎಲ್ಲ ಹೇಳಿದ್ದಾನೆ. ವೇದ ಹೀಗಿರ್ರಿ, ಹೀಗಿರ್ರಿ, ಹೀಗೆ ಮಾಡಿರಿ, ಹೀಗಿರಬೇಡಿ, ಹೀಗಿದ್ದರೆ ನಿಮಗೆ ಉದ್ಧಾರ ಎಲ್ಲ ಹೇಳಿದ್ದಾನೆ. ನಾವೇನು ಮಾಡ್ತಿದ್ದೇವೆ ಅಂದರೆ ಹೇಳಿದರೂ ಮಾಡ್ತಾ ಇಲ್ಲ. ನಮ್ಮ ಲೆವೆಲ್ ಆಗಿದೆ ನೋಡಿ. ರಾಮ ನಿರೀಕ್ಷೆ ಮಾಡ್ತಾ ಇದ್ದಾನೆ, ಎಲ್ಲ ಹೇಳಿಟ್ಟಿದ್ದೇನೆ ಹೇಗಿರಬೇಕು ಅಂತ, ಆದರೂ ಕೇಳ್ತಾ ಇಲ್ಲ. ಇನ್ನಾದರೂ ಬದಲಾಯಿಸ್ಕೊ, ನಿನ್ನನ್ನು ಇನ್ನಾದರೂ ಸ್ವಲ್ಪ ಬದಲಾಯಿಸ್ಕೊ. ಅವ ನಿರೀಕ್ಷೆ ಮಾಡ್ತಾ ಇದ್ದಾನೆ ನಮ್ಮ ಬಗ್ಗೆ. ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ, ನಾಳೆ ಅಲ್ಲ ನಾಡದ್ದಾದರೂ ಸರಿ ಹೋಗ್ತಾನೆ, ಪ್ರಾಮಾಣಿಕನಾಗ್ತಾನೆ, ವಂಚನೆ ಮಾಡಲ್ಲ, ಸುಳ್ಳು ಹೇಳಲ್ಲ, ಕಲ್ಮಶ ಇರಲ್ಲ, ಒಬ್ರಿಗೊಂದು ಮಾಡಲ್ಲ, ನನ್ನನ್ನು ಅರ್ಥೈಸ್ಕೊಳ್ತಾನೆ, ನನ್ನ ಬಳಿಗೆ ಬರ್ತಾನೆ ಅಂತ ದೇವರು ನಿರೀಕ್ಷೆ ಮಾಡ್ತಾ ಇದ್ದಾನೆ ನಮ್ಮ ಬಗ್ಗೆ. ನಾವು ಅದನ್ನು ಹುಸಿ ಮಾಡಬಾರ್ದಲ್ವ? ಇದು ರಾಮಾಯಣ ಕೊಡುವ ಸಂದೇಶ. ಆಂಜನೇಯನ ಕೆಲಸದಿಂದ ಅಂತ, ಆಂಜನೇಯ ಮಾಡಿದ ಕೃತ್ಯದಿಂದ. ರಾವಣನಿಗೆ ಏನು ಕೊಡಬೇಕಿತ್ತೋ ಶಿಕ್ಷೆ ಕೊಟ್ಟ. ಅಕ್ಷಕುಮಾರನನ್ನು ರಾವಣನ ಮುಂದೆ ಕೊಂದು ಹಾಕಿದ. ಸೀತೆಯನ್ನು ಅಪಹಾರ ಮಾಡಿದ್ದಕ್ಕೆ ಇದು ಮೊದಲನೇ ಶಿಕ್ಷೆ, ಮೊದಲನೇ ದುಃಖ ನಿನಗೆ. ಈಗಲಾದರೂ ಹೇಳ್ತೇನೆ, ರಾವಣ ಸೀತೆಯನ್ನು ಬಿಟ್ಬಿಡು, ರಾಮ ನಿನ್ನ ಮೇಲೆ ಏನೂ ಮಾಡಲ್ಲ. ಈಗಲಾದರೂ ಅವಕಾಶ ಕೊಡ್ತಾನೆ. ಈಗಲೂ ಬಿಡಲ್ಲ ಅಂದರೆ ಬರೀ ಅಕ್ಷಕುಮಾರನನ್ನು ಕೊಂದಿದ್ದೇನಷ್ಟೇ,
ನಿನ್ನ ಮಗ ಇಂದ್ರಜಿತ್ತನನ್ನು, ನಿನ್ನ ಸಹೋದರ ಕುಂಭಕರ್ಣನನ್ನು, ನಿನ್ನ ಈ ಕೋಟಿ ರಾಕ್ಷಸರನ್ನು ಎಲ್ಲವನ್ನು ಹುಲ್ಲು ಕಡ್ಡಿಗೆ ಮಾಡಿದಾಗ ಮಾಡ್ತೇನೆ ಅಂತಂದಂತ. ಇದು ಎಚ್ಚರಿಕೆ. ರಾವಣನಿಗೆ ಆಶ್ಚರ್ಯ ಆಯ್ತಂತೆ. ಒಬ್ಬ ನರ, ಒಬ್ಬ ಸಾಮಾನ್ಯ ಮಾನವ, ಭೂಮಿಯಲ್ಲಿ ಬಂದ ದಶರಥನ ಮಗ, ಅವನ ಕಡೆ ಇರುವ ಒಬ್ಬ ಭೃತ್ಯನೇ ಈ ಪರಿ ಇರಬೇಕಾದ್ರೆ ಇನ್ನೆಷ್ಟು ದೂತರಿದ್ದಾರೋ ನಿನ್ನಂಥವರು ರಾಮನ ಹತ್ರ ಅಂತ ಕೇಳಿದ್ದಂತೆ ರಾವಣ. ಅದಕ್ಕೆ ಆಂಜನೇಯ ಏನು ಉತ್ತರ ಕೊಟ್ಟ? ನನ್ನಂಥ ದೂತರು 200-300 ಜನ ರಾಮನ ಹತ್ರ ಇದ್ದಾರೆ, ಎಲ್ಲರೂ ಬಂದರೆ ನಿನ್ನ ಸ್ಥಿತಿ ಏನಾಗಬೇಡ ನೋಡು ಅಂತಂದಂತೆ. ಇದೆಲ್ಲ ಎಚ್ಚರಿಕೆ ಕೊಟ್ಟದ್ದು. ಇದು ನಮಗೆ ಕೊಡುವ ಸಂದೇಶ. ರಾವಣ ರಾಕ್ಷಸ ಪ್ರವೃತ್ತಿಯವ. ಸೀತೆಯ ಮೇಲೆ ಕಣ್ಣು ಹಾಕಿದ, ಪರಸ್ತ್ರೀಯ ಮೇಲೆ. ನಾವು ಕೂಡ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕಿದರೆ ರಾಮ ಕೊಡುವ ಶಿಕ್ಷೆ ಎಂಥದ್ದು ಅಂತ ಲೋಕಕ್ಕೆ ತಿಳಿಸ್ಲಿಕ್ಕೆ ರಾಮಾಯಣದಲ್ಲಿ ಈ ಘಟನೆ ನಡೆಸಿದ್ದ. ಪರಸ್ತ್ರೀಯರ ಮೇಲೆ ಕಣ್ಣು ಹಾಕೋದು ಅಪರಾಧ. ಯಾರು ಹಾಕ್ತಾನೋ ಅವನಿಗೆ ಏನು ಭೂಮಿಯಲ್ಲಿ ಉಳಿಲಿಕ್ಕೆ ಅವಕಾಶ ಇರಲ್ಲ, ಎಲ್ಲ ಕಳ್ಕೊಳ್ತಾನೆ. ಅದಕ್ಕೆ ಸೈನ್ಯ ಕಳ್ಕೊಂಡ, ಬಂಗಾರದ ಪಟ್ಟಣ ಲಂಕೆ ಕಳ್ಕೊಂಡ, ಸುಟ್ಟೋಯ್ತು ಲಂಕಾಪಟ್ಟಣ. ಮಗ ಇಬ್ಬರಿದ್ದರು, ಇಂದ್ರಜಿತ್ ಅಕ್ಷಕುಮಾರ, ಇಬ್ಬರನ್ನೂ ಕಳ್ಕೊಂಡ. ಸಹೋದರ ಕುಂಭಕರ್ಣನನ್ನು ಕಳ್ಕೊಂಡ, ವಿಭೀಷಣನನ್ನು ಕಳ್ಕೊಂಡ. ಏನೂ ಉಳಿಲಿಲ್ಲ ರಾವಣ. ತಾನು ತಪಸ್ಸು ಮಾಡಿ ಪಡೆದಂಥ ಎಷ್ಟೆಷ್ಟು ಅಸ್ತ್ರಗಳು, ಆಯುಧಗಳು ಎಲ್ಲವನ್ನೂ ಪ್ರಯೋಗ ಮಾಡಿದ ರಾಮನ ಮೇಲೆ, ರಾಮನ ಸೈನ್ಯ ಕಪಿಗಳ ಮೇಲೆ. ಏನೂ ಉಳಿಲಿಲ್ಲ. ಕೊನೆಗೆ ರಾವಣ ಒಬ್ಬನೇ ಉಳಿದ. ರಾಮನ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ಅವನೂ ಕೊನೆ ಕೆಳಗೆ ಬಿದ್ದು. ಇದೇ ಅಲ್ವೇ ರಾಮಾಯಣ? ಒಬ್ಬ ಸೀತೆಯನ್ನು ಅಪಹರಿಸ್ಕೊಂಡು ಬಂದದ್ದಕ್ಕೆ ರಾವಣ ತನ್ನಿಡೀ ನೆಮ್ಮದಿಯನ್ನು ಹಾಳು ಮಾಡಿಕೊಂಡ. ರಾಮನಂಥ ಒಬ್ಬ ಪರಾಕ್ರಮಿಯನ್ನು ವಿರೋಧ ಕಟ್ಟಿಕೊಂಡದ್ದಕ್ಕೆ ಇಡೀ ತನ್ನ ಲಂಕೆಯನ್ನು, ಸೈನ್ಯವನ್ನು ಕಳ್ಕೊಂಡ. ತನ್ನ ಭೋಗ, ತನ್ನ ಸ್ವಾರ್ಥಕ್ಕೆ ರಾವಣ ಮಾಡಿದ ಕುಕೃತ್ಯಗಳು ರಾಮನಂಥ ಪರಾಕ್ರಮಿ ಮುಂದೆ ಏನೂ ನಡೀಲಿಲ್ಲ. ಶಿವನ ವರ, ಬ್ರಹ್ಮನ ವರ, ಸೈನ್ಯದ ಬಲ ನೋಡಿ, ವರಬಲ ಇದೆ, ಸೈನ್ಯ ಬಲ ಇದೆ, ಕುಂಭಕರ್ಣನ ಬಲ ಇದೆ. ಯಾರ ಬಲವೂ ಕೂಡ ರಾಮ ಆಂಜನೇಯರ ಬಲದ ಮುಂದೆ ನಡೀಲಿಲ್ಲ. ಇದು ರಾಮಾಯಣ ಸಂದೇಶ ಕೊಡ್ತದೆ. ರಾಮಾಯಣ ರಾಮನ ಬಗ್ಗೆ ಹೇಳುವ ಆ ಮಾತು, ರಾವಣನ ಬಗ್ಗೆ ಹೇಳುವ ಮಾತು. ರಾಮನ ಚರ್ಯೆ, ರಾವಣನ ಚರ್ಯೆ ಎರಡನ್ನೂ ನೀವು ಯೋಚನೆ ಮಾಡಿದರೆ, ಇದ್ದರೆ ರಾಮನ ಹಾಗಿರಬೇಕು, ರಾವಣನ ಹಾಗೆ ಎಂದೂ ಇರಬಾರ್ದು ಅನ್ನೋ ಸಂದೇಶವನ್ನು ರಾಮಾಯಣ ನಮಗೆ ತಿಳಿಸ್ತದೆ. ಈಗ ಆಂಜನೇಯನ ಕಥೆ ಸುಂದರಕಾಂಡದಲ್ಲಿ ಬಂದದ್ದನ್ನು ನೋಡಿದ್ವಿ. ಮುಂದೆ ಯುದ್ಧಕಾಂಡ, ಅಲ್ಲಿ ಯುದ್ಧ ನಡೀತದೆ. ಸುಗ್ರೀವ, ಲಕ್ಷ್ಮಣ ಸೈನ್ಯವನ್ನು ಮುಂದೆ ತಗೊಂಡು ಬಂದರು, ಕಪಿ ಸೈನ್ಯ. ಸಮುದ್ರ ಹೇಗೆ ದಾಟೋದು ಅಂತ ಯೋಚನೆ ಆಯಿತು. ರಾಮ ಸಮುದ್ರದ ಆ ಎತ್ತೆತ್ತರ ಅಲೆಗಳನ್ನು ನೋಡಿದ. ದಕ್ಷಿಣದ ದಿಕ್ಕಿನ ಸಮುದ್ರ. ದರ್ಬೆ ಹಾಸಿ ಸಮುದ್ರದ ದಡದಲ್ಲಿ ಮಲಗಿಬಿಟ್ಟನಂತೆ. 1 ದಿನ ಮಲಗಿದ, 2 ದಿನ ಮಲಗಿದ. ಕಪಿಗಳಿಗೆ ಕೇಳಿದ್ದಂತೆ, ಸಮುದ್ರದ ಭೋರ್ಗರಿತ ಇನ್ನೂ ಹಾಗೇ ಇದೆನಾ ಅಥವಾ ಕಡಿಮೆ ಆಗಿದೆನೋ ನೋಡಿ ಬರ್ರಿ ಅಂತಂದ. ಸಮುದ್ರ ಎತ್ತೆತ್ತರ ಅಲೆಗಳು ಬರ್ತಾನೆ ಇದ್ದಾವೆ. ರಾಮನ ಅತಿಮಾನುಷ ಚರಿತ್ರೆಗೆ ಇದೊಂದು ನಿದರ್ಶನ. ರಾಮ ಸಾಮಾನ್ಯ ಮನುಷ್ಯನಲ್ಲ ಅನ್ನಲಿಕ್ಕೆ ಈ ಕಥೆ ನಿದರ್ಶನ ಅಂತದೆ ರಾಮಾಯಣ. 2 ದಿನ ಆದಮೇಲೆ ರಾಮ ಇನ್ನೂ ಸಮುದ್ರ ಉಕ್ಕೇರೋದನ್ನು ನಿಲ್ಲಿಸಿಲ್ಲಲ್ಲ, ಹಾಗಾದರೆ ಸಮುದ್ರಕ್ಕೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ತನ್ನ ಕಣ್ಣಿನ ನೋಟವನ್ನು ಸಮುದ್ರದ ಮೇಲೆ ಹಾಕಿದ್ದಂತೆ. ಒಂದ್ಸಲಿ ಸಮುದ್ರವನ್ನು ದಿಟ್ಟಿಸಿ ನೋಡಿದರೆ ಸಮುದ್ರದ ನೀರು ಒಣಗಲಿಕ್ಕೆ ಶುರು ಆಯ್ತಂತೆ. ನೀರು ಒಣಗಿದರೆ ಪರಿಸ್ಥಿತಿ ಏನಾಗ್ತದೆ? ಸಮುದ್ರದ ನೀರು ಅದು ಒಣಗುವಾಗ ಕೆಳಗಿದ್ದ ಜಲಚರ ಪ್ರಾಣಿಗಳಿಗೆ ನೀರು ಕಡಿಮೆ ಆದಾಗೆ ಅವುಗಳಿಗೆ ಸಾವು ಬರಲಿಕ್ಕೆ ಶುರುವಾಯಿತು. ಉಸಿರಾಡಿಸ್ಲಿಕ್ಕೆ ಆಗ್ತಾಯಿತ್ತು. ನೀರಿನೊಳಗಿದ್ದರೆ ಚೆನ್ನಾಗಿರ್ತವೆ ಜಲಚರ ಪ್ರಾಣಿ, ಮೀನು, ತಿಮಿಂಗಿಲ. ನೀರೇ ಕಡಿಮೆ ಆದರೆ ಅವುಗಳೇನ ಮಾಡಬೇಕು? ಅವುಗಳಿಗೆ ಒದ್ದಾಡ್ತಾ ಇದ್ದಾರೆ. ಸಮುದ್ರ ರಾಜನಿಗೆ ಅರ್ಥ ಆಯಿತು. ವರುಣ ಸಮುದ್ರ ರಾಜ, ಆತ ಹೀಗೆ ನಾನೇನಾದರೂ ಹಠ ಮಾಡಿದರೆ ರಾಮ ನೋಟದಿಂದಲೇ ನೀರನ್ನು ಒಣಗಿಸಿಬಿಡ್ತಾನೆ, ಕಪಿಗಳೆಲ್ಲ ನಡ್ಕೊಂಡೇ ಲಂಕಾಪಟ್ಟಣಕ್ಕೆ ಹೋಗಿಬಿಡ್ತಾರೆ ಸಮುದ್ರದಲ್ಲಿ,
ಜಲಚರ ಪ್ರಾಣಿಗಳೆಲ್ಲ ಸತ್ತೋಗ್ತಾವೆ, ನಾನು ಹಠ ಮಾಡಬಾರ್ದು ಅಂತ ಅನಿಸಿ ಸಮುದ್ರ ರಾಜ ಓಡೋಡಿಕೊಂಡು ರಾಮನ ಬಳಿಗೆ ಬಂದಂತೆ. ರಾಮ, ನನ್ನ ಅಪರಾಧ ಆಗಿದೆ, ಕ್ಷಮಿಸಿಬಿಡು. ನಾನು ಜಡಬುದ್ಧಿಯವನು, ನೀನು ಪರದೈವ, ಪರಬ್ರಹ್ಮ, ನಿನ್ನ ಕೈಯಲ್ಲಿ ಪ್ರಕೃತಿ ಎಲ್ಲವೂ ಚೆಂಡಿನಂತೆ, ನಂದೇನಿದೆ ಸ್ವಾಮಿ, ನಿಂದೇ ಇದೆಲ್ಲ ಅಂತ ಶರಣು ಬಂದ. ನೀನು ಸಮುದ್ರದಲ್ಲಿ ಸೇತುವೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದಿ, ಕಟ್ಟು. ಆ ರಾವಣನನ್ನು ಸಂಹಾರ ಮಾಡು. ನೀನು ಕಟ್ಟಿದ ಸೇತುವೆ ಮುಂದೆ ಬರುವ ರಾಜರಿಗೆಲ್ಲ ನಿನ್ನ ಪರಾಕ್ರಮ ಎಂಥದ್ದು ಅಂತ ಸ್ಮಾರಕವಾಗಲಿ. ಅಂಥ ಸೇತುವೆಯನ್ನು ನಿರ್ಮಾಣ ಮಾಡು, ತಪ್ಪಾಯಿತು, ಕ್ಷಮಿಸಿಬಿಡು, ಶಾಂತನಾಗು ಅಂತ ರಾಮನನ್ನು ಬೇಡಿದ್ದಂತೆ. ರಾಮನ ಕುಡಿನೋಟ ಸಮುದ್ರದ ನೀರನ್ನೇ ಬತ್ತಿಸಿಬಿಡ್ತು. ಸಮುದ್ರ ರಾಜನೇ ಓಡೋಡಿ ಬಂದು ಕ್ಷಮೆ ಕೇಳ್ದ. ರಾಮ ಶಾಂತನಾದ್ನಂತೆ. ಯಾಕೆ? ಇಲ್ಲೂ ಪುನಃ ಬರ್ತದೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮೇ ತದ್ ವ್ರತಂ ಮಮ. ಒಂದು ಬಾರಿ ಶರಣು ಬಂದರೆ ಶತ್ರುವನ್ನೇ ಕ್ಷಮಿಸ್ತೇನೆ, ಅಭಯ ಕೊಡ್ತೇನೆ. ಇನ್ನು ಸಮುದ್ರ ರಾಜನಿಗೆ ಅಭಯ ಕೊಡದೇ ಇರ್ತಾನ? ರಕ್ಷಣೆ ಕೊಟ್ಟ, ಶರಣಾಗತನಾದ್ನಲ್ಲ ಅಂತ ಭಯ ಪರಿಹಾರ ಮಾಡಿದ. ಭಯ ಪಡಬೇಡ, ಸಮುದ್ರದಲ್ಲಿ ನೀರು ಹಾಗೆ ಬರ್ತದೆ ಇನ್ನು ಮುಂದೆ ಅಂತ. ಸಮುದ್ರದಲ್ಲಿ ನೀರು ಬಂತಂತೆ ಮತ್ತೆ. ಆದರೆ ಯಾರಾದರೂ ರಾಮೇಶ್ವರ ಯಾತ್ರೆ ಮಾಡಿದವರು ಇದ್ದರೆ ಗೊತ್ತಿದೆ, ದಕ್ಷಿಣ ಸಮುದ್ರ ಇವತ್ತಿಗೂ ಕೂಡ ಅಲೆಗಳು ಎತ್ತರ ಬರಲ್ಲ, ಬಹಳ ಕೆಳಮಟ್ಟಕ್ಕಿರ್ತಾವೆ. ಒಂದು ರೀತಿ ನದಿ ಕಂಡಂಗೆ ಕಾಣಿಸ್ತದೆ. ಇದು ಸಮುದ್ರವಾ ನದಿಯಾ ಅಂತ ಗೊತ್ತಾಗಲ್ಲ. ಈಗ ನಾವಿಲ್ಲೆಲ್ಲ ಮಲ್ಪೆ ಹಾಗೆ ಬೇರೆ ಬೇರೆ ಬೀಚಿಗೆ ಹೋದರೆ ಸಮುದ್ರ ಎಷ್ಟೆಷ್ಟು ಬೋರ್ಗರಿತ ಇದೆ ಅಲ್ಲ, ಎಷ್ಟು ಎತ್ತರ ಬರ್ತದೆ ಅಲೆಗಳು. ಆದರೆ ಈ ದಕ್ಷಿಣ ಸಮುದ್ರ ಮಾತ್ರ ಹಾಗೇ ಕೆಳಗಿಳಿದ್ಬಿಟ್ಟಿದೆ. ಯಾಕೆ ಅಂದರೆ ಅಂದೆಂದೋ ರಾಮಚಂದ್ರ ತನ್ನ ಕುಡಿನೋಟ ಹಾಕಿದಾಗ ಇಳಿದವ ಇವತ್ತು ಏಳಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತೆ. ಸಮುದ್ರ ಬೇಡ ಅಂತಾನೆ ಅವತ್ತು ಇಳಿದವ ಹಾಗೆ ಇಳದೇ ಬಿಟ್ಟ. ಇದಲ್ವೇ ರಾಮನ ಪರಾಕ್ರಮ? ಸಮುದ್ರ ರಾಜ ಹೇಳಿದ ಮೇಲೆ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಆಯ್ತಂತೆ. ಕೆಲವರಿಗೆ ಈ ಕಥೆಗಳೆಲ್ಲ ಗೊತ್ತಿಲ್ಲ, ಸುಮ್ಮನೆ ಏನು ಬೇಕಾದರೂ ಮಾತಾಡ್ತಾರೆ ರಾಮಾಯಣದ ಬಗ್ಗೆ. ಸೇತುವೆನೇ ರಾಮ ನಿರ್ಮಾಣ ಮಾಡಿದ್ದಿಲ್ಲ ಅಂತ ಒಂದು ದೊಡ್ಡ ಕೋರ್ಟ್ ಕೇಸೇ ನಡೆದಿತ್ತು ಹಿಂದೆಲ್ಲ. ಅದೆಲ್ಲ ಬಿದ್ದೋಯ್ತು ಸರ್. ಅದು ಭಾರತದಲ್ಲಿ ಇಂಥ ಕೇಸ್ ಹಾಕೋರಿದ್ದಾರಲ್ಲ, ಅದು ಆಶ್ಚರ್ಯ. ಯಾವ ಭೂಮಿಯಲ್ಲಿ ರಾಮ ಕೃಷ್ಣ ತನ್ನ 10 ಅವತಾರಗಳನ್ನು ವಿಷ್ಣು ಮಾಡಿದ ಅಂತ ನಾವು ಪುರಾಣಗಳಲ್ಲಿ, ಮಹಾಭಾರತಗಳಲ್ಲಿ, ವೇದಗಳಲ್ಲಿ ಕಥೆ ಕೇಳ್ತೇವೋ, ಆ ಭೂಮಿಯಲ್ಲಿದ್ದ ಪ್ರಜೆಗಳು ರಾಮ ಇರಲಿಲ್ಲ, ಕೃಷ್ಣ ಅಂತ ಯಾರೂ ಇರಲಿಲ್ಲ, ಹೀಗೆಲ್ಲ ವಾದ ಮಾಡ್ತೇವಲ್ಲ. ಇದಕ್ಕಿಂತ ವಿಪರ್ಯಾಸ ಏನಿದೆ? ಸಮುದ್ರ ರಾಜನೇ ರಾಮನ ಹತ್ರ ಬೇಡ್ಕೊಂಡ, ಕಟ್ಟು ನೀನು ಸಮುದ್ರಕ್ಕೆ ಸೇತುವೆ ಕಟ್ಟು. 100 ಯೋಜನ ಸಮುದ್ರಕ್ಕೆ ಸೇತುವೆಯನ್ನು ಕಪಿಗಳ ಮೂಲಕ ಕಟ್ಟಿಸಿದ. ಕಪಿಗಳೆಲ್ಲ ಯಾರು? ದೇವತೆಗಳು. ದೇವತೆಗಳಿಗೆಲ್ಲ ತನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಅಂತಾರೆ ವಾಲ್ಮೀಕಿಗಳು. ರಾಮ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟ. ಎಷ್ಟು ದಿನದಲ್ಲಿ ಕಟ್ಟಿದರು? 100 ಯೋಜನದ ಸೇತುವೆಯನ್ನು 6 ದಿನದಲ್ಲಿ ಕಟ್ಟಿದ್ರಂತೆ. ಆಗ್ತದ? ಒಂದು ಪ್ರಾಜೆಕ್ಟ್ ಹಾಕಿರ್ತಾರೆ, ಗಡುವು ಕೊಟ್ಟಿರ್ತಾರೆ, 2 ತಿಂಗಳಲ್ಲಿ ಮುಗಿಸ್ಬೇಕು ಅಂತ. ಎಲೆಕ್ಷನ್ ಬರ್ತಿರ್ಲಿಕ್ಕೆ ಮುಗಿಸಿರ್ತಾರೆ. ಇನ್ನೊಂದು ಎಲೆಕ್ಷನ್ ಬರಬೇಕು, ಒಂದು ಎಲೆಕ್ಷನ್ನಿಂದ. ಅಷ್ಟು ಪ್ರಾಜೆಕ್ಟಿನ ವ್ಯವಸ್ಥೆ. ಯಾವುದೂ ಪೂರ್ಣ ಮಾಡಿರಬಾರ್ದು. ಪೂರ್ಣ ಮಾಡಿದರೆ ಮತ್ತೆ ಕೆಲಸ ಹುಟ್ಟಲ್ಲ. ಕೆಲಸ ಹುಟ್ಟಬೇಕಾದ್ರೆ ಅಪೂರ್ಣ ಮಾಡಬೇಕು. ಸರಿ ಮಾಡಿಬಿಟ್ರೆ ರಿಪೇರಿಗೆ ಕರಿಯಲ್ಲ. ರಿಪೇರಿಗೆ ಕರೀದೇ ಇದ್ದರೆ ಹೊಟ್ಟೆ ನಡೆಯಲ್ಲ. ರಿಪೇರಿಗೆ ಬರೋ ಹಾಗೆ ಕೆಲಸ ಮಾಡಿರಬೇಕು. ಇದು ಇವತ್ತಿನ ಪದ್ಧತಿ. ಇದರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಮುಗಿಯಲ್ಲ, ಕಥೆ ಮುಗಿಯಲ್ಲ. ರಾಮ ಮಾಡಿದ ಸಮುದ್ರದ ಸೇತುವೆ ಹ್ಯಾಕ್ ಕಟ್ಟಿದ್ದ ವಾಲ್ಮೀಕಿಗಳು ಹೇಳ್ತಾರೆ, 100 ಯೋಜನ ಅಗಲ, 100 ಯೋಜನವು ಯುದ್ಧ. 6 ರಾತ್ರಿಗಳಲ್ಲಿ ಸುತ್ತಲೂ ಇದ್ದ ಪರ್ವತಗಳ ಬಂಡೆಗಲ್ಲುಗಳನ್ನು 2 ಕೈಗಳಲ್ಲಿ ಕೆಲವರು ಇಟ್ಟುಕೊಂಡು, ಕಾಲಿನಲ್ಲಿ ಎಷ್ಟೋ ಬಂಡೆಗಳನ್ನು ಒದುಕೊಂಡು ತಂದು ಸಮುದ್ರದೊಳಗೆ ಹಾಕಿ ಸೇತುವೆಯನ್ನು ನಿರ್ಮಾಣ ಮಾಡಿಬಿಟ್ಟಂತೆ. ಇದು ರಾಮನ ಸೇತುವೆ ನಿರ್ಮಾಣ ಅಂದರೆ ಸಾಧಾರಣ ಅಲ್ಲ. ಅದಕ್ಕೆ ಇತಿಹಾಸ ಸಾಕ್ಷಿ ಆಯಿತು.
ಇಂಥ ಸೇತುವೆ ನಿರ್ಮಾಣ ಮಾಡಿದ. ಇದು ರಾಮಾಯಣದಲ್ಲಿ ಬಂದ ಕಥೆ. ಸೇತುವೆ ಮೇಲೆ ಕಪಿಗಳೆಲ್ಲ ಸಾಗಿದರು ರಾವಣನ ಕಡೆಗೆ. ರಾವಣ 4 ದ್ವಾರಗಳಲ್ಲಿ ರಾಕ್ಷಸರನ್ನು ನೇಮಕ ಮಾಡಿದ. ಪೂರ್ವ, ಪಶ್ಚಿಮ, ದಕ್ಷಿಣ 4 ದ್ವಾರಗಳಲ್ಲಿ ರಾಕ್ಷಸರನ್ನು ನೇಮಕ ಮಾಡಿದ. ತನ್ನ ಮಂತ್ರಿಗಳನ್ನು ನೇಮಕ ಮಾಡಿದ. ಎಲ್ಲರೂ ರಾಕ್ಷಸರೇ. ಕೋಟಿ ಕೋಟಿ ರಾಕ್ಷಸರ ಜೊತೆಗೆ ಯುದ್ಧ ಸಾರಿದ. ಏನು ಯುದ್ಧ ಅದು, ಏನು ಯುದ್ಧ! ಲಕ್ಷ್ಮಣ ಯುದ್ಧ ಮಾಡ್ತಾನೆ, ಸುಗ್ರೀವ ಯುದ್ಧ ಮಾಡ್ತಾನೆ, ಕಪಿಗಳು ಯುದ್ಧ ಮಾಡ್ತಾರೆ, ರಾಮನೂ ಯುದ್ಧ ಮಾಡ್ತಾನೆ. ರಾಕ್ಷಸರಲ್ಲಿ ಅವನ ಕಡೆ ಇದ್ದಂಥವರೆಲ್ಲ ರಾಕ್ಷಸರು ಯುದ್ಧ ಮಾಡ್ತಾರೆ. ಘೋರ ಯುದ್ಧ ಮಾಡಿದರು. ಆ ರಾಕ್ಷಸರನ್ನು ಥಳಿಸಿ ಹಾಕಿದ್ರಂತೆ, ಸಮುದ್ರದಲ್ಲಿ ಎಸೆದರು. ಇಷ್ಟಾದಾಗ ಇಂದ್ರಜಿತ್ ಬಂದ. ಇಂದ್ರಜಿತ್ ಬಿಟ್ಟಂತಹ ಅಸ್ತ್ರಕ್ಕೆ ಕಪಿಗಳೆಲ್ಲ ನಾಗಾಸ್ತ್ರಕ್ಕೆ ಮೂರ್ಛೆ ಬಿದ್ದುಬಿಟ್ರಂತೆ. ಯುದ್ಧ ಬಹಳ ಅದ್ಭುತ ನಡೆದಿದೆ, ಅನೇಕ ದಿನ ನಡೆದಿದೆ. ರಾಮ ಹೇಳ್ದ, ಆಂಜನೇಯ, ಎಲ್ಲ ಕಪಿಗಳು ಮೂರ್ಛೆ ಬಿದ್ದಿದ್ದಾರೋ, ನೀನೊಬ್ಬನೇ ಅವರನ್ನೆಲ್ಲ ಬದುಕಿಸ್ಲಿಕ್ಕೆ ಸಾಧ್ಯ. ಆ ಗಂಧಮಾದನ ಪರ್ವತದ ಹತ್ರ ಸಂಜೀವಿನಿ ಶಿಖರ ತಂದು ಬಿಡು ಅಂತಂದ. ನೋಡಿ, ಸಂಜೀವಿನಿ ಶಿಖರ ತಂದು ಎಲ್ಲ ಕಪಿಗಳನ್ನು ಎಬ್ಬಿಸಿದ್ದಂತೆ. ಯಾರೋ ಕೇಳಿದರು, ಸಂಜೀವಿನಿ ಶಿಖರ ತಂದಾಗ ರಾಕ್ಷಸರು ಯಾಕೆ ಹೇಳಲಿಲ್ಲ ಅಂತ, ಕಪಿಗಳು ಮಾತ್ರ ಯಾಕೆ ಎದ್ರು? ಅದಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ, ಯಾವ್ಯಾವ ರಾಕ್ಷಸರನ್ನು ಕೊಂದಿದ್ರಲ್ಲ ಕಪಿಗಳು, ರಾವಣ ನನಗೆ ಅವಮಾನ ಆಗ್ತದೆ, ರಾಕ್ಷಸರ ಹೆಣ ಅಲ್ಲಿ ಬೀಳಬಾರ್ದು, ಅವುಗಳನ್ನು ಸಮುದ್ರಕ್ಕೆ ಹಾಕ್ರಿ ಅಂತ ಅವನೇ ಹಾಕಿಸ್ಬಿಟ್ಟಿದ್ದಂತೆ. ಸತ್ತ ರಾಕ್ಷಸರ ಹೆಣಗಳನ್ನು ಉಳಿಸ್ತಿರ್ಲಿಲ್ಲ, ಎಲ್ಲ ಸಮುದ್ರಕ್ಕೆ ಎಸೆದಿದ್ದ. ಕಪಿಗಳನ್ನು ಮಾತ್ರ ಅಲ್ಲೇ ಇರಲಿ, ಅವರಲ್ಲೇ ಬಿದ್ದಿರಲಿ, ಯಾಕಂದರೆ ರಾಮನಿಗೆ ಅವಮಾನ ಆಗಲಿ ಅಂತ ಬಿಡಿಸಿದ್ದಂತೆ. ಎಂಥ ದಡ್ಡ ತಲೆ! ರಾಕ್ಷಸರ ಹೆಣಗಳು ಇಲ್ಲದೆ ಇದ್ದದ್ದಕ್ಕೆ ಸಂಜೀವಿನಿ ಪರ್ವತದ ಗಾಳಿ ಕಪಿಗಳಿಗೆ ಮಾತ್ರ ತಾಗಿದ್ದಕ್ಕೆ ಅವ್ರು ಎದ್ದು ಬಿಟ್ರು. ಹೀಗಾಗಿ ಯಾವ ರಾಕ್ಷಸರಿಗೂ ಬದುಕು ಕಟ್ಟಿಕೊಳ್ಳಿಕ್ಕಾಗಲೇ ಇಲ್ಲ. ಭಾರಿ ಚಮತ್ಕಾರ ರಾಮಾಯಣದಲ್ಲಿ ಹೇಳೋ ಯುದ್ಧದ ಪ್ರಸಂಗಗಳು. ಹನುಮ ಭಾರಿ ಬಲ ಮೆರೆದ. ಸುಗ್ರೀವನಿಗೂ ಏಟಾಯಿತು, ಲಕ್ಷ್ಮಣನಿಗೂ ಏಟಾಯಿತು, ಹನುಮನಿಗೆ ಮಾತ್ರ ಏಟಾಗಲಿಲ್ಲ. ಒಂದು ಸಲ ರಾವಣನ ಜೊತೆಗೆ ಯುದ್ಧ ಶುರು ಆಯಿತು. ಹನುಮ ರಾವಣ ಯುದ್ಧ ಮಾಡೋಷ್ಟು ಮಾಡಿ ಒಂದು ಮುಷ್ಟಿಯ ಏಟನ್ನು ಹಾಕಿದ್ದಂತೆ ರಾವಣನ ಎದೆಗೆ. ರಾವಣ ಬೆಟ್ಟ ಇದ್ದಾಗಿದ್ದ, ಬಂಗಾರದ ಕವಚ ಹಾಕ್ಕೊಂಡು ಬಂದಿದ್ದ. ಹನುಮ ಈ ಕೊಟ್ಟಂಥ ಏಟಿಗೆ ರಾವಣನ ಎದೆ ಒಳಗೊಂದು ಕೆರೆ ಆದಾಗ ಆಗಿತ್ತಂತೆ. ರಕ್ತ ಕಾರಿದ, ಮೂರ್ಛೆ ಬಿದ್ದ ರಾವಣ. ರಕ್ತ ಕಾರಿ ಕೆಳಗೆ ಮೂರ್ಛೆ ಬಿದ್ದು ಎಷ್ಟೊತ್ತಾದ್ಮೇಲೆ ಎದ್ನಂತೆ. ಇದು ನಿನಗೆ ಸೀತಾಪಹರಣ ಮಾಡಿದ್ದಕ್ಕೆ ಒಂದು ಏಟು ಹಾಕಿದ್ದೇನೆ ಎಂದಂತೆ ರಾವಣ. ರಾವಣ ಸೀತಾಪಹರಣದ ಏಟು ಒಂದು ಹನುಮ. ಆದರೆ ಕೊಲ್ತಿದ್ದೆ ನನ್ನ ಪ್ರಭು ರಾಮಚಂದ್ರನಿಗೆ ನಿನ್ನನ್ನು ಮೀಸಲು ಮಾಡಿದ್ದೇನೆ, ಅವ ಕೊಲ್ತೇನೆ ಅಂತ ಅಂತಿದ್ದಾನೆ, ಅದಕ್ಕೆ ಬಿಟ್ಟಿದ್ದೇನೆ ಅಂತ ಬಿಟ್ಟು ಕಳಿಸಿದ್ದಂತೆ. ರಾಮನ ಜೊತೆಗೆ ಯುದ್ಧ ಮಾಡಿದ. ಕುಂಭಕರ್ಣ ಸತ್ತೋದ, ಇಂದ್ರಜಿತ್ ಸತ್ತೋದ, ಲಕ್ಷ್ಮಣನಿಂದ ಸತ್ತ. ರಾಮನ ಜೊತೆಗೆ ಯುದ್ಧ ಮಾಡಿದ. ರಾಮ ರಾವಣರ ಯುದ್ಧ ಹೇಗಿತ್ತು ಅಂತ ವಾಲ್ಮೀಕಿಗಳು ಹೇಳುವಾಗ ಅದು ಇನ್ಯಾರೂ ಜಗತ್ತಿನಲ್ಲಿ ಅಂಥ ಯುದ್ಧನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಿತ್ತಂತೆ. ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಅಂತಾರೆ ಮಹಾನುಭಾವರು. ರಾಮ ರಾವಣರ ಯುದ್ಧ ಅಂದರೆ ರಾಮ ರಾವಣರ ಯುದ್ಧಕ್ಕೆ ಹೋಲಬೇಕು, ಬೇರೆಯವರ ಯುದ್ಧಕ್ಕೆ ಹೋಲಲ್ಲ. ಯುದ್ಧ ಮಾಡಿದ. ಎಂಥ ಯುದ್ಧ! ದೇವತೆಗಳೆಲ್ಲ ಆಕಾಶದಲ್ಲಿ ಬಂದು ನಿಂತು ನೋಡೋ ಹಾಗಾಯ್ತಂತೆ. ರಾಮ ರಾವಣನನ್ನು ಎಲ್ಲ ರೀತಿಯಿಂದ ಪರಾಭವಗೊಳಿಸಿದ. ಅವನ ರಥ ಮುರಿದ, ಧ್ವಜ ಕತ್ತರಿಸಿದ, ಕೈಯಲ್ಲಿದ್ದ ಬಿಲ್ಲುಗಳು ಕತ್ತರಿಸಿ ಹಾಕಿದ, ಆಯುಧಗಳನ್ನು ತುಂಡರಿಸಿದ. ಇನ್ನು ಒಬ್ಬಂಟಿಗನಾಗಿ ರಾವಣ ನೆಲದ ಮೇಲೆ ನಿಂತಿದ್ದಂತೆ. ರಾಮ ಒಂದು ಮಾತು ಹೇಳ್ತಾನೆ, ರಾವಣ ಈಗಲೂ ಹೇಳ್ತೇನೆ, ಲಂಕೆ ಸೀತೆ ಅಂತಂದು ಒಪ್ಸೋ, ಸೀತೆ ಅಂತಂದು ಒಪ್ಸಿದರೆ ನಿನ್ನನ್ನು ಶರಣು ಬಂದಿ ಅಂತ ಬಿಟ್ಟು ಕಳಿಸ್ತೇನೆ, ನಿನ್ನಂಥವನಿಗೆ ಇದು ಶೋಭೆ ಅಲ್ಲ ಅಂತಂದರೆ ರಾವಣ ಬಿಡಲಿಲ್ಲ. ಮತ್ತೆ ಯುದ್ಧಕ್ಕೆ ಬಂದ. ಆಗ ಯುದ್ಧ ಮಾಡ್ತಾ ಮಾಡ್ತಾ ರಾಮ ಒಂದು ಬಾಣ, ಅಸ್ತ್ರಗಳನ್ನು ಬಿಡಲಿಲ್ಲ. ಆಗ್ನೇಯಾಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರ ಅಲ್ಲ, ವಾರುಣಾಸ್ತ್ರ ಅಲ್ಲ, ಯಾವ ಅಸ್ತ್ರನೂ ಬಿಡಲಿಲ್ಲ. ಕೇವಲ ಬಿಲ್ಲಿಗೆ ಹೂಡಿದಂಥ ಬಾಣ ರಾವಣನ ಎದೆಯನ್ನು ಸೀಳ್ತಂತೆ ಅಂತ ರಾಮಾಯಣದಲ್ಲಿ ಹೇಳ್ತಾರೆ.
ಹೀಗೆ ಕುಂಭಕರ್ಣ ರಾವಣರ ಸಂಹಾರ ರಾಮ ಮಾಡಿದ. ಇಂದ್ರಜಿತ್ತನನ್ನು ಲಕ್ಷ್ಮಣನ ಮೂಲಕ ಮಾಡಿಸಿದ. ಉಳಿದ ರಾಕ್ಷಸರನ್ನೆಲ್ಲ ಕಪಿಗಳಿಂದ ಥಳಿಸುವ ಹಾಗೆ ಮಾಡಿದ. ರಾಕ್ಷಸರ ಮಂತ್ರಿಗಳು ರಾಕ್ಷಸರಿದ್ದರು, ರಾವಣನ ಮಂತ್ರಿಗಳು ಸುಗ್ರೀವ ಆಂಜನೇಯ ಅವರನ್ನು ಸಂಹಾರ ಮಾಡಲಿಕ್ಕೆ ಅಂತ ನೇಮಕ ಮಾಡಿ ರಾಕ್ಷಸರ ಭೂಮಿಗೆ ಭಾರರಾದವರನ್ನು ಕೊಂದು ಇಡೀ ರಾಕ್ಷಸರ ಪಟ್ಟಣದೊಳಗೆ ಎಷ್ಟು ಜನ ಆಮೇಲೆ ಉಳ್ಕೊಂಡ್ರೋ ಅವರಿಗೆಲ್ಲ ಅಧಿಪತಿಯನ್ನಾಗಿ ವಿಭೀಷಣನನ್ನು ಮಾಡಿದ ಅಂತ ವಿಭೀಷಣ ರಾಕ್ಷಸೇಶ್ವರನಾದನಂತೆ. ಇದು ರಾಮಾಯಣದಲ್ಲಿ ಬರುವ ಕಥೆ. ಸೀತೆಯನ್ನು ವಿಭೀಷಣ ತಂದು ಒಪ್ಪಿಸಿ, ರಾಮ ನಮ್ಮ ಅಣ್ಣ ಮಾಡಿದ ಅಪರಾಧಕ್ಕೆ ಕ್ಷಮೆ ಕೇಳ್ತೇನೆ ಅಂತಂದಂತೆ ಸೀತೆಯನ್ನು ಕೂಡಿಸ್ಕೊಂಡು ರಾಮ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹೊರಡಬೇಕು ಅಂತ ಸಿದ್ಧ ಮಾಡಿದ. ಯಾಕಂದರೆ ಭರತ ನಂದಿಗ್ರಾಮದಲ್ಲಿದ್ದಾನೆ, ಊರು ಹೊರಗೆ. ಭರತ ಬ್ರಹ್ಮಚರ್ಯದಲ್ಲಿದ್ದಾನೆ. ಒಂದು ದಿನ ತಡ ಆದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತಂದಿದ್ದ. ಅದಕ್ಕೆ ರಾಮ ವೇಗವಾಗಿ ಹೊರಡಬೇಕು. ಹನುಮನಿಗೆ ಮೊದಲೇ ಹೇಳಿ ಕಳಿಸಿದ್ದ, ನೀನು ಮೊದಲೇ ಹೋಗಿ ಹೇಳು ಭರತನಿಗೆ ನಾನು ಬರ್ತಾ ಇದ್ದೇನೆ ಅಂತ. ಎಷ್ಟು ಭಕ್ತಿ ನೋಡಿ ಆ ಭರತನಿಗೆ. ರಾಮನಿಗೆಷ್ಟು ಪ್ರೀತಿ ಭರತನ ಮೇಲೆ. ವಿಮಾನ ಹೊರಡ್ಲಿಕ್ಕೆ ಸಿದ್ಧ ಆದಾಗ ರಾಮ ವಿಮಾನ ಏರಬೇಕಲ್ಲ, ಸೀತೆಯನ್ನು ಕೂಡಿಸಿದ್ನಂತೆ ವಿಭೀಷಣ. ಪುಷ್ಪಕ ರೆಡಿ ಮಾಡಿದ್ದಾನೆ. ರಾಮ ವಿಭೀಷಣನ ಕರೆದು ಹೇಳಿದ್ನಂತೆ, ವಿಭೀಷಣ ನಾನು ನನ್ನ ಹೆಂಡತಿ ಸೀತೆ ಇಬ್ಬರೇ ಹೋಗ್ಲಿಕ್ಕೆ ಇಷ್ಟು ದೊಡ್ಡ ವಿಮಾನನ ಅಂದಂತೆ. ಹೌದು ಸ್ವಾಮಿ, ನೀವಿಬ್ಬರೇ ಹೋಗಬೇಕು, ವಿಮಾನದಲ್ಲಿ ವ್ಯವಸ್ಥೆ ಮಾಡಿದ್ದೀನಿ, ಲಂಕೆಯಿಂದ ನೇರ ಅದು ಅಯೋಧ್ಯೆಗೆ ಇಳಿತದೆ ಅಂತ. ಅದಕ್ಕೆ ರಾಮ ಅಂದ, ನಾನು ವಿಮಾನ ಹತ್ತಲ್ಲ ಅಂದ. ನಾನು ವಿಮಾನ ಹತ್ತಲ್ಲ. ಯಾಕೆ ಹತ್ತಲ್ಲ? ಏನು ಕಾರಣ? ನನ್ನ ಜೊತೆಗೆ ನನ್ನ ಹೆಂಡತಿಗಾಗಿ ಇಷ್ಟು ದಿನ ಉಪವಾಸ ವನವಾಸ ಇದ್ದು ಕಾಡಿನಲ್ಲಿ ಅಲ್ಲಲ್ಲಿ ಹುಡುಕ್ಲಿಕ್ಕೆ ಅಂತ ನನ್ನ ಸೇವೆ ಮಾಡಿದ್ರಲ್ಲ, ರಾಕ್ಷಸೇಶ್ವರನ ಜೊತೆ ಯುದ್ಧಕ್ಕೆ ಅಂತ ನನಗಾಗಿ ಅಂತ ಬಂದ್ರಲ್ಲ, ಅವರೆಲ್ಲ ವಿಮಾನದಲ್ಲಿ ಕೂಡಬೇಕು ಅಂತಂದಂತ. ಅದಕ್ಕೆ ವಿಭೀಷಣ ಅಂದ, ರಾಮ ಅವು ಹೇಳಿ ಕೇಳಿ ಕಪಿಗಳು, ಇದು ವಿಮಾನ. ಕಪಿಗಳನ್ನು ವಿಮಾನದಲ್ಲಿ ಕೂಡಿಸಿದರೆ ಸೀಟ್ ಹರಿದಾಗ್ತಾವೆ, ಗ್ಲಾಸ್ ಹೊಡಿತಾವೆ, ರೆಕ್ಕೆ ಕತ್ತರಿಸಿಬಿಡ್ತಾವೆ. ಅದಕ್ಕೆ ನಾನೊಂದು ಒಳ್ಳೆ ಲಾರಿ ಹೇಳಿದ್ದೇನೆ, ಅವುಗಳನ್ನು ಸಾಗಿಸ್ತೇನೆ, ಅಲ್ಲಲ್ಲಿ ಅವ್ರವ್ರ ಕಾಡಿನಲ್ಲಿ ಅವ್ರವ್ರ ಮನೆಗೆ ಅಂತ ಮುಟ್ಟಿಸ್ತೇನೆ. ಒಂದು ಲಾರಿ ಒಳಗೆ ಸಾಕು, ಭಾಳ ಆದರೆ 2 ಲಾರಿ ಆಗ್ಬೋದೇನೋ, ವಿಮಾನ ಏರೋದಲ್ಲ ಅವ್ರು ಯಾರು ಅಂತ ವಿಭೀಷಣ ಹೇಳಿದ. ರಾಮ ಅಂತಾನೆ, ಏನು ತಿಳ್ಕೊಂಡಿಯೋ ಕಪಿಗಳು ಅಂದರೆ ಅಂತ. ನೋಡಿ ರಾಮನ ಕಾರುಣ್ಯ ಎಂತ. ಇಷ್ಟು ದಿನ ನನ್ನ ಸೇವೆ ಮಾಡ್ಕೊಂಡು ಬಂದ್ವಲ್ಲ ಕಪಿಗಳು, ಅವರಿಗೆಲ್ಲ ನಾನೊಂದು ಸನ್ಮಾನ ಮಾಡೋದು ಬೇಡ ಏನೋ ವಿಭೀಷಣ ಅಂತಂದಂತ. ನನ್ನ ಸೇವೆ ಮಾಡಿದ ಕಪಿಗಳಿಗೆ ಸನ್ಮಾನ ಮಾಡೋದು ಬೇಡವೆ? ಅವುಗಳಿಗೂ ವಿಮಾನದ ಪ್ರಯಾಣದ ಆನಂದ ಅನುಭವಿಸೋದು ಬೇಡವೆ? ಕಪಿಗಳು ಅಂದ್ರೆ ಹಾಗೆ ಅನ್ಬೇಡ, ಅವರೆಲ್ಲ ಕೂತ್ರೇ ನಾನು ಕೂಡೋದು ಅಂತ ರಾಮ. ಇಷ್ಟು ಹೇಳಿದ್ದೇ ತಡ, ಕಪಿಗಳೆಲ್ಲ ವಿಮಾನ ಏರಿದ್ವಂತ. ಬಹುಶಃ ಗ್ಲಾಸ್ ಗೀಸ್ ಒಡೆದಾಕಿದ್ವೋ ಏನೋ, ಪುಷ್ಪಕದಲ್ಲಿದ್ದದ್ದು ಶೀಟ್ ಗೀಟು ಹರಿದಾಕಿದ್ವೋ ಏನೋ, ಶೀತೆ ಮೇಲೂ ಬಿದ್ದಿದ್ದು ಕೆಲವು ಕಪಿಗಳೆಲ್ಲ. ಅಂತೂ ವಿಮಾನ ಮೇಲೆ ಹಾರಾಡ್ತಾ ಆಕಾಶದಲ್ಲಿ ಅಯೋಧ್ಯೆಗೆ ಹೋಗಬೇಕು ಪಟ್ಟಣಕ್ಕೆ ಅಂತ ಹೊರಟಿದೆ. ಇದ್ದಕ್ಕಿದ್ದ ಹಾಗೆ ರಾಮ ಕೆಳಗಿಳಿಸು ಅಂತನ್ನಂತ. ಆಕಾಶದಲ್ಲಿ ಹೋಗ್ತಾ ಇರುವಾಗ ಇಳಿಸು ಅಂದಾಗ ಕಪಿಗಳಿಗೆ ಎಲ್ಲಿಲ್ಲದ ಉತ್ಸಾಹ, ಅಯೋಧ್ಯೆ ಪಟ್ಟಣ ಬಂತಲ್ಲ ಅಂತ. ಅವು ಎಂದು ನೋಡ್ಬೇಕು ಪಾಪ ಪಟ್ಟಣ, ಕಾಡಿನಲ್ಲಿದ್ದವು. ಕೆಳಗಿಳಿಸಿದ, ನೋಡ್ತಾರೆ ದಂಡಕಾರಣ್ಯ ಬಂದಿತ್ತಂತ. ಕೆಳಗಿಳಿಸು ಅಂತ ವಿಮಾನ ಹೇಳಿದ ಕೂಡಲೇ ಇಳಿಸಿಬಿಟ್ರು ದಂಡಕಾರಣ್ಯ. ರಾಮನ ಹತ್ರ ಒಬ್ಬ ಕಪಿ ಬಂದು ಕೂಗಾಡಿದ್ದಂತ, ನೀನು ಹೀಗೆ ಮೋಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂದ್ರಂತ. ವಿಮಾನ ನೇರ ಅಯೋಧ್ಯೆಗೆ ಹೋಗ್ತದೆ ಅಂತ ಹೇಳಿದ್ದಿ, ಸರಿ ಒಂದು 4 ದಿವಸ ಸಿಟಿ ಎಲ್ಲ ನೋಡ್ಕೊಂಡು ಬರಬೇಕಾಗ್ತದೆ ಅಂತ ನಾವು ಅಂದ್ಕೊಂಡಿದ್ವಿ, ನೀನು ನೋಡಿದರೆ ದಂಡಕಾರಣ್ಯದಲ್ಲಿ ಇಳಿಸಿಬಿಟ್ಟೆಲ್ಲ ಅಂತ ಒಬ್ಬ ಕಪಿ ರೇಗಿದ್ನಂತ. ರಾಮ ಆವಾಗ ಅಂತಾನೆ, ನೀವು ಇಳಿಲಿ ಅಂತ ವಿಮಾನ ಇಳಿಸಿದ್ದಲ್ಲ, ನಿಮ್ಮ ಹೆಂಡತಿಯರನ್ನು ಹತ್ತಿಸ್ಕೊಳ್ರಿ ಅಂತ ವಿಮಾನ ಇಳಿಸಿದೆ ಅಂತಂದಂತೆ. ಯಾಕಂದರೆ ನಾನೇನೋ ನಿಮ್ಮನ್ನು ಮಾತ್ರ ಕರ್ಕೊಂಡು ಹೋಗಿ ಅಯೋಧ್ಯೆಯಲ್ಲಿ ಒಬ್ಬೊಬ್ಬರ ಹೆಸರು ಹೇಳಿ ಸನ್ಮಾನ ಮಾಡಿ ಕಳಿಸಿಬಿಡ್ತೇನೆ ದಂಡಕಾರಣ್ಯಕ್ಕೆ. ನೀವು ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ಹೆಂಡತಿಯರು ಬೈಲಿಕ್ಕೆ ಶುರು ಮಾಡ್ತಾರೆ. ನಿಮಗೇನೋ ಬುದ್ಧಿ ಇಲ್ಲ,
ನೀವಿಷ್ಟು ದಿವಸ ಸೇವೆ ಮಾಡಲಿಕ್ಕೆ ಹೋಗಿದ್ದಿಲ್ಲ ರಾಮನಿಗೆ, ಆ ರಾಮನಿಗಾದರೂ ಅನಿಸ್ಬಾರ್ದ ಮನೆ ಒಳಗೆ ಹೆಂಡತಿಯರು ಇರ್ತಾರೆ, ಅವರಿಗಿಷ್ಟು ಒಳ್ಳೆ ಸತ್ಕಾರ ಸಿಟಿ ತೋರಿಸ್ಬೇಕು ಅಂತ. ನಿಮಗೂ ಇಲ್ಲ ರಾಮನಿಗೂ ಇಲ್ಲ ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಅಷ್ಟು ಬೈಸ್ಕೊಳ್ಳೋದು ಬೇಡ ಅನ್ನಂತೆ ಭಗವಂತ. ಎಷ್ಟು ದೂರದೃಷ್ಟಿ ರಾಮನಿಗಿದೆ. ನಿಮಗಷ್ಟೇ ಸನ್ಮಾನ ಅಲ್ಲ, ನಿಮ್ಮನ್ನು ನಂಬಿ ನಿಮ್ಮ ಮನೆಯೊಳಗಿರುವಂಥ ನಿಮ್ಮ ಗೃಹಿಣಿಯರಿಗೂ ಸನ್ಮಾನ ಮಾಡ್ತೇನೆ ಅಂತ ದಂಡಕಾರಣ್ಯದಲ್ಲಿ ಕಪಿಗಳ ಪತ್ನಿಯರನ್ನೆಲ್ಲ ಹತ್ತಿಸ್ಕೊಂಡಂತೆ ವಿಮಾನದಲ್ಲಿ. ಆಮೇಲೆ ಅಯೋಧ್ಯೆಗೆ ವಿಮಾನ ಇಳಿತು. ಭರತ ರಾಮ ಬಂದ ಅಂತ ಎಲ್ಲಿಲ್ಲದ ಉತ್ಸಾಹದಿಂದ ಅವನ ಪಾದಾರವಿಂದಗಳಿಗೆ ನಮಸ್ಕರಿಸಿ ರಾಮನನ್ನು ಬರಮಾಡಿಕೊಂಡ. ರಾಮನಿಗೆ ಪಟ್ಟಾಭಿಷೇಕ ಅಂತ ಮಾಡಿದರು ಪುರೋಹಿತರೆಲ್ಲ ಸೇರಿ. ರಾಮ ರಾಜನಾದ, ಸೀತೆ ರಾಣಿಯಾದಲು, ಭರತ ಸೇವಕನಾಗಿ ನಿಂತುಕೊಂಡ, ಹನುಮ ಅವನ ಸೇವಕನಾಗಿ ಭಕ್ತಿಯಿಂದ ಮುಂದೆ ನಿಂತ, ಲಕ್ಷ್ಮಣ ಸೇವಕನಾಗಿ ನಿಂತ, ಭರತ ಶತ್ರುಘ್ನರು ಭಕ್ತಿ ಭಾವದಿಂದ ನಿಂತಿದ್ದಾರೆ. ರಾಮ ಹೇಳ್ದ, ಸೀತೆ ಇಷ್ಟು ದಿನ ನಮ್ಮ ಕಪಿಗಳಲ್ಲಿ ನಮ್ಮ ಸೇವೆ ಮಾಡಿದವರು ಯಾರೆಲ್ಲ ಇದ್ದಾರೆ ಅವರವರ ಹೆಸರು ಹೇಳಿ ಹೇಳಿ ಆ ದಂಪತಿಗಳಿಗೆ ಒಂದೊಂದು ಸತ್ಕಾರ ಮಾಡಬೇಕು ಅಂತಂದಂತ. ಒಬ್ಬೊಬ್ಬ ಕಪಿ ದಂಪತಿಗಳಿಗೂ ಸತ್ಕಾರ ಮಾಡಿದ. ಸೀತೆ ಕೈಯಲ್ಲಿ ಒಂದು ಮಾಲೆಯನ್ನು ಕೊಟ್ಟ. ಇಷ್ಟು ಕಪಿಗಳಲ್ಲಿ ನಮ್ಮ ಸೇವೆ ಮಾಡಿದ್ರಲ್ಲಿ ನಿನಗೆ ಬಹಳ ಪ್ರಿಯನಾದ ಒಬ್ಬನಿಗೆ ಈ ಹಾರ ಹಾಕು ಅಂತಂದಂತ. ಆಗ ಆಂಜನೇಯನನ್ನು ಕರೆಸಿ ಸೀತೆ ಅವನ ಕೊರಳಿಗೆ ಹಾರ ಹಾಕಿದ್ಲಂತ. ಎಲ್ಲ ಕಪಿಗಳು ಹಸ್ತ ತಾಡನ ಮಾಡಿ ಆಂಜನೇಯನನ್ನು ಶ್ಲಾಘನೆ ಮಾಡ್ತಾರೆ. ಏನು ವೈರಾಗ್ಯ ಆಂಜನೇಯ, ಎಷ್ಟು ಅದ್ಭುತ ನಿನ್ನ ಸೇವೆ, ಏನು ಬಲ, ಎಷ್ಟು ನಿನ್ನಲ್ಲಿ ವಿನಯ, ಯಾರೂ ಶ್ಲಾಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಾಯಲ್ಲಿ ಪೂರ್ಣ ಹೇಳಲಿಕ್ಕಿಲ್ಲ. ಅಷ್ಟು ಸೇವೆ ಮಾಡಿದ್ದೀಯ ಆಂಜನೇಯ ಅಂತ ರಾಮ ಕಣ್ಣಿನ ದೃಷ್ಟಿಯಿಂದ ಕೈ ಅಮೃತ ಹಸ್ತವನ್ನಿಟ್ಟು ಅನುಗ್ರಹಿಸಿದರೆ ಆಂಜನೇಯನಿಗೆ ಕೇಳ್ತಾನೆ ರಾಮ, ನಿನಗೇನು ಬೇಕು ಆಂಜನೇಯ ತಗೋ ಅಂತಂದಂತ. ಅದಕ್ಕೆ ಆಂಜನೇಯ ಅಂತಾನೆ, ನಿನ್ನ ಪಾದಾರವಿಂದದಲ್ಲಿ ಭಕ್ತಿ ಬಿಟ್ಟು ಇನ್ನೇನು ಬೇಡ ಅಂತಂದಂತೆ. ನೀನೊಬ್ಬ ಸಾಕು ಶ್ರೀರಾಮ ನನಗೆ. ಇದು ಭಕ್ತಿ ಅಂದರೆ ಸ್ವಲ್ಪವೂ ಫಲದ ಆಸೆ ಇಲ್ಲದೆ ರಾಮನ ಅಚ್ಛಿನ್ನವಾದಂಥ ಸೇವೆಯನ್ನು ಮಾಡಿದ ಅಂತ ಕಥೆ ರಾಮಾಯಣದಲ್ಲಿ ಬರ್ತದೆ. ರಾಮ ತನ್ನ ರೂಪವನ್ನೇ ಅವನಿಗೊಂದು ಕೊಟ್ಟನಂತೆ. ಇವತ್ತಿಗೂ ಕಿಂಪುರುಷ ಖಂಡದಲ್ಲಿ ಆಂಜನೇಯ ರಾಮನನ್ನು ಆರಾಧಿಸ್ತಾನೇ ಇದ್ದಾನಂತೆ. ಚಿರಂಜೀವಿ ಆಂಜನೇಯ ಅಂದರೆ ಸಾಧಾರಣ ಅಲ್ಲ. ರಾಮ ಅಯೋಧ್ಯೆಯ ನಗರದಲ್ಲಿ ರಾಜ್ಯಭಾರ ಮಾಡಿದ. ಸ್ವಲ್ಪವೂ ಕೂಡ ರಾಜ್ಯಭಾರ ಮಾಡುವಾಗ ಅಧರ್ಮ ಇಲ್ಲ, ಅಧರ್ಮ ಇಲ್ಲ. ಎಲ್ಲರೂ ಪೂರ್ಣಾಯುಷಿಗಳಾಗಿದ್ದು, ದವಸ ಧಾನ್ಯಗಳು ಸಂಪೂರ್ಣವಾಗಿತ್ತು, ಮಳೆ ಬೆಳೆ ಕಾಲಕ್ಕೆ ಬರ್ತಾ ಇತ್ತು, ಕಳ್ಳತನವೇ ಆಗ್ತಾ ಇರಲಿಲ್ಲ, ಪೊಲೀಸ್ ಸ್ಟೇಷನ್ನಿಗೆ ಅವಕಾಶವೇ ಇಲ್ಲ ರಾಮನ ಕಾಲದಲ್ಲಿ, ನ್ಯಾಯಾಲಯ ಅಂತ ಇಲ್ಲವೇ ಇಲ್ಲ, ನ್ಯಾಯದ ಕಟ್ಟೆ ಬರಿದಾಗಿಬಿಟ್ಟಿದೆ ಅಂತೆ. ಅನ್ಯಾಯ ಆದ್ರೆ ತಾನೇ ನ್ಯಾಯ ಹೇಳಬೇಕು. ಇಷ್ಟಾದಾಗ ಒಂದು ಸಲ ರಾಮನಿಗೆ ಅನ್ನಿಸ್ತಂತೆ, ಲಕ್ಷ್ಮಣ ನ್ಯಾಯದ ಕಟ್ಟೆಗೆ ಯಾರೂ ದೂರು ಕೊಡಲಿಕ್ಕೆ ಬರ್ತಾ ಇಲ್ಲ, ನನಗೆ ಯಾಕೋ ಏನೋ ಬಹುಶಃ ಹೆದರ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ, ನೀನೇ ಹೋಗಿ ನ್ಯಾಯದ ಕಟ್ಟೆ ಹತ್ರ ಕೂತ್ಬಿಡು, ಯಾರಾದರೂ ಆ ಕಟ್ಟೆ ಕಡೆಗೆ ಬಂದರೆ ಸಾಕು ಎಳ್ಕೊಂಡು ಬಾ ಅಂತಂದಿದ್ದಂತ. ರಾಮ ನೋಡಿ ತನ್ನ ಕಾಲದಲ್ಲಿ ಹೇಗೆ ರಾಜ್ಯಭಾರ ಮಾಡಿದ್ದ ಅಂತ ಗೊತ್ತಾಗ್ತದೆ. ಸರಿ ಅಂತ ಲಕ್ಷ್ಮಣ ಹೋಗಿ ಕೂತಿದ್ದಾನೆ, ಕಾಯ್ತಾ ಇದ್ದಾನೆ ಯಾರಾದರೂ ಬರ್ತಾರಾ ಅಂತ. ಒಬ್ಬರು ಬರ್ತಾ ಇಲ್ಲ ದೂರು ಕೊಡಲಿಕ್ಕೆ ದೂರು ಕಟ್ಟೆ ಹತ್ರ. ಸಾಕಾಗೋಯ್ತು ಲಕ್ಷ್ಮಣನಿಗೆ. ಬಿಸಿಲಿನಲ್ಲಿ ಕೂತಿದ್ದಾನೆ ಮಾರಾಯ. ಯಾವುದೋ ಒಂದು ನಾಯಿ ಆ ದೂರು ಕಟ್ಟೆ ಹತ್ರ ಬಂತಂತು. ನಾಯಿ ಬಂದದ್ದೇ ತಡ, ಲಕ್ಷ್ಮಣ ಕೂಡಲೇ ಅದನ್ನು ಹಿಡ್ಕೊಂಡು ರಾಮನ ಹತ್ರ ಬಂದೇ ಬಿಟ್ಟ. ಮನುಷ್ಯರು ಯಾರೂ ದೂರು ಕಟ್ಟೆ ಹತ್ರ ಬರಲಿಲ್ಲ ಅಣ್ಣ, ನಾಯಿ ಬರ್ತಾ ಇತ್ತು ಎಳ್ಕೊಂಡು ಬಂದೆ ಅಂತಂದಂತೆ. ಸರಿ ಹೋಯ್ತು, ಒಂದಾದರೂ ಬಂತಲ್ಲ ಅಂತ. ಒಂದಾದರೂ ದೂರು ಕಟ್ಟೆ ಹತ್ರ ದೂರು ಕೊಡ್ಲಿಕ್ಕೆ ಬಂತಲ್ಲ. ಅಲ್ಲ, ಇವತ್ತು ದೂರು ಕಟ್ಟೆ ದೂರು ಡಬ್ಬಿ ಅಂತ ಹಾಕಿರ್ತಾರೆ, ಕಂಪ್ಲೇಂಟ್ ಬಾಕ್ಸು, ಯಾರೂ ಹಾಕ್ಲಿಕ್ಕೆ ಹೋಗಲ್ಲ. ಯಾಕೆ ಅಂದರೆ ಪ್ರಯೋಜನ ಇಲ್ಲ ಅಂತ ಹಾಕಿರಲ್ಲ ಅಷ್ಟೆ. ಇವತ್ತು ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಎನಿ ಕಂಪ್ಲೇಂಟ್ಸ್ ಅಂತ ಒಂದು ಬರೆದು ಹಾಕಿ ನೋಡಿರ್ತೀರಿ ನೀವು. ಅಲ್ಲಿ ಯಾರೂ ಬರೆದು ಹಾಕ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಅದು ಧೂಳು ಹಿಡಿದಿರ್ತದೆ. ಭಾಳ ಆದರೆ ಎಲೆಡಿಕೆ ಹಾಕ್ಕೊಂಡು ಉಗಿದಿರ್ತಾರೆ ಕೆಲವರಂತ. ಇಂಥ ದೂರು ಕಟ್ಟೆ ದೂರು ಡಬ್ಬಿಗಳನ್ನು ನೋಡಿದ್ವಿ ನಾವು ಇತ್ತೀಚೆಗೆ. ಧೂಮಪಾನ ಮಾಡಬಾರ್ದು, ನಿಷೇಧಿಸಲಾಗಿ, ಅದ್ರ ಕೆಳಗೆ ಇಟ್ಕೊಂಡು ಧೂಮಪಾನ ಮಾಡ್ತಾ ಇರ್ತಾರೆ.
ಏನು ರಾಜ್ಯಭಾರ ಮಾಡ್ತಿದ್ದಾರಪ್ಪ ಬಾಬಾ. ರಾಮನ ಕಾಲದಲ್ಲಿ ದೂರು ಕಟ್ಟೆಗೆ ಒಬ್ಬರು ದೂರು ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಂದರೆ ಇವತ್ತಿನ ಹಾಗಲ್ಲ. ದೂರು ಕೊಡಲಿಕ್ಕೆ ಮನೆಗಳಲ್ಲಿ ಅನ್ಯಾಯನೇ ನಡೀತಿರ್ಲಿಲ್ಲ. ದೂರು ಯಾರು ಕೊಡಬೇಕು? ಬಹಳ ಅದ್ಭುತ ರಾಮಾಯಣ ನೋಡಿ. ಆ ಸಮಯಕ್ಕೆ ನಾಯಿ ಬಂದಿದೆ ಅಂದಾಗ ರಾಮ ಊರಿನವ್ರನ್ನು ಸೇರಿಸಿ ತಾನು ದೂರು ಕಟ್ಟೆಗೆ ಬಂದಿದ್ದ ನಾಯಿಯನ್ನು ಕೂಡಿಸ್ಕೊಂಡು ನ್ಯಾಯಾಧೀಶನಾಗಿ ಕೂತ್ಕೊಂಡು ನ್ಯಾಯ ಕೊಡ್ತೀನಿ ಶುರು ಮಾಡಿಬಿಟ್ಟು ಎಲ್ಲರನ್ನೂ ಸೇರಿಸಿದ ಊರಿನವ್ರನ್ನ. ನಾಯಿ ಅಲ್ಲಿ ನಿಂತಿತ್ತು ಕಟ್ಟಕಡೆಯಲ್ಲಿ. ರಾಮ ಕೇಳಿದ್ದಂತೆ, ನಿನಗೇನು ಅನ್ಯಾಯ ಆಗಿದೆ ಹೇಳು. ನಾಯಿಗೆ ನ್ಯಾಯ ಕೊಡಿಸಿದ ರಾಮ. ನಿನಗೇನು ಅನ್ಯಾಯ ಆಗಿದೆ? ನಾಯಿ ಹೇಳ್ತಂತೆ, ಈ ಅಯೋಧ್ಯೆಯಲ್ಲಿ ಇಂಥ ಮನೆ ನಂಬರ್ ಗೊತ್ತಿತ್ತು. ಅದಕ್ಕೆ ಮನೆ ನಂಬರ್ ಹೇಳಿ ಆ ವ್ಯಕ್ತಿಯ ಹೆಸರು ಹೇಳಿ, ಅದು ಬ್ರಾಹ್ಮಣ ಅಂತ ಹೇಳ್ತದೆ. ಒಬ್ಬ ಬ್ರಾಹ್ಮಣ ನನಗೆ ಕಲ್ಲು ಹೊಡೆದಿದ್ದಾನೆ, ನಾನೇನೂ ಅವನಿಗೆ ಮಾಡಿಲ್ಲ, ರಸ್ತೆ ಬದಿಯಲ್ಲಿ ಮಲಗಿದ್ದೆ, ನನಗೆ ಕಲ್ಲು ಹೊಡೆದು ಹೋಗಿದ್ದಾನೆ, ನನಗೆ ಭಾಳ ನೋವಾಗಿದೆ, ಈ ಅನ್ಯಾಯಕ್ಕೆ ನಾನು ನಿನ್ನ ಹತ್ರ ದೂರು ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ಬೇಕು. ರಾಮ ಆ ಬ್ರಾಹ್ಮಣನನ್ನು ಕರೀರಿ ಅಂತ. ಆತ ತಲೆ ಕೆಳಗೆ ಹಾಕ್ಕೊಂಡೇ ಬಂದ. ಏಯ್, ಈ ನಾಯಿ ಕಲ್ಲು ಹೊಡೆದೇನೋ? ಹೌದು ಅಂತ ಒಪ್ಪಿದ. ಹೌದು ಮಹಾಪ್ರಭುಗಳೇ, ನಾನು ಕಲ್ಲು ಹೊಡೆದೆ. ಯಾಕೆ ಹೊಡೆದೆ? ನಾಯಿ ಏನು ಮಾಡಿತ್ತು? ನಿನ್ನ ಮುಟ್ಟಿತ್ತ? ಇಲ್ಲ. ನಿನ್ನನ್ನು ಕಚ್ಚಿತ್ತ? ಇಲ್ಲ. ನಿನ್ನ ಅಟ್ಟಿಸ್ಕೊಂಡು ಬಂದು? ಇಲ್ಲ. ಮತ್ತೆ ಯಾಕೆ ಕಲ್ಲು ಹೊಡೆದೆ? ಅದಕ್ಕೆ ರಾಮನಿಗೆ ಉತ್ತರ ಏನು ಕೊಡಬೇಕು? ಆ ಬ್ರಾಹ್ಮಣ ಹೇಳ್ದ, ನಾನು ನದಿ ಸ್ನಾನ ಮಾಡಿ ಮಡಿಲೇ ಬರ್ತಾ ಇದ್ದೆ, ನನ್ನ ಎಲ್ಲಿ ಮುಟ್ಟು ಬಿಡ್ತದೋ ಅಂತ ಅಂದ್ಕೊಂಡು ಕಲ್ಲು ಹೊಡೆದೆ ಅಂತ ಅಂತೀನಿ. ಏನು ವಿಚಿತ್ರ ಬಾಬಾ. ರಾಮ ಅಂದ, ನಿನ್ನ ಮುಟ್ಟಿಲ್ಲ, ಕಚ್ಚಿಲ್ಲ, ಅಟ್ಟಿಸ್ಕೊಂಡು ಬಂದಿಲ್ಲ, ತನ್ನಷ್ಟಕ್ಕೆ ತಾನಿದ್ದದ್ದನ್ನು ಕಲ್ಲು ಹೊಡೆದಿದೆಯಲ್ಲ, ಇದು ನಿಂದೇ ತಪ್ಪು ಅಂತ ನಿರ್ಣಯ ಮಾಡಿಬಿಟ್ಟು. ಸರಿ, ತಪ್ಪಾಗಿದೆ ಅಂದಮೇಲೆ ಶಿಕ್ಷೆ ಕೊಡಬೇಕು, ದಂಡ ಹಾಕಬೇಕು. ಅದಕ್ಕೆ ಬ್ರಾಹ್ಮಣ ತಲೆ ಕೆಳಗೆ ಹಾಕ್ಕೊಂಡು ನಿಂತುಬಿಟ್ಟ. ನೀನೇನು ದಂಡ ಕೊಡ್ತೀಯ ಮಹಾಪ್ರಭು, ಅದನ್ನು ನಾನು ಅನುಸರಿಸ್ತೇನೆ. ಅದಕ್ಕೆ ನಾಯಿ ಅಲ್ಲೇ ಇದ್ದದ್ದು. ರಾಮ ಎಲ್ಲರ ಮುಂದೆ ನಾಯಿಗೆ ಹೇಳಿದ್ದಂತೆ, ಈ ಬ್ರಾಹ್ಮಣನಿಗೆ ನೀನೇನು ಹೇಳ್ತಿ ಆ ಶಿಕ್ಷೆ ಕೊಡ್ತೇನೆ ಅಂತಂತಂತೆ. ಆ ನಾಯಿ ರಾಮನ ಮುಂದೆ ಹೇಳ್ತದೆ, ಜನಗಳೆಲ್ಲ ನಿಂತಾಗ. ಕಾಲಕಾಲ ಅಂತ, ಕಾಲಕೇಯ ಅಂತ ಒಂದು ಪರ್ವತ, ಒಂದು ದೊಡ್ಡ ಬೆಟ್ಟ, ಅಯೋಧ್ಯೆ ಹತ್ತಿರನೇ. ಆ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಾರುಪತ್ಯ ಇವನಿಗೆ ಕೊಡು ಅಂತ ಹೇಳ್ತಂತೆ. ಎಲ್ರಿಗೂ ಆಶ್ಚರ್ಯ. ರಾಮನೇ ಕೊಡ್ಬೋದಾಗಿತ್ತು ಏನಾದರೂ ಒಂದು ದಂಡ, ಹೋಗಿ ದೊಡ್ಡ ದೇವಸ್ಥಾನದ ಪಾರುಪತ್ಯ ಕೊಡ್ಲಿಕ್ಕೆ ಹೇಳ್ತಾ ಇದೆ ನಾಯಿ. ಅದಕ್ಕೇನು ಬುದ್ಧಿ ಇರ್ತದ? ಅದು ಬಿಟ್ಬಿಟ್ಟು ತಾನು ಹೇಳಬೇಕಾ ಬೇಡ ಅಂತ ಎಲ್ರಿಗೂ ಆಶ್ಚರ್ಯ. ಆಯಿತು ಅಂತಂದ ಬ್ರಾಹ್ಮಣ. ಆಯಿತು ಅಂತ ಒಪ್ಪಿಕೊಂಡ. ಆದರೆ ಎಲ್ರಿಗೆ ಸಂಶಯ ಉಳಿತು, ಈ ದೇವಸ್ಥಾನದ ಪಾರುಪತ್ಯ ಯಾಕೆ ಕೊಡ್ತು ನಾಯಿ ಅಂತ. ಇದು ಶಿಕ್ಷೆ ಅಂತ ಅನಿಸಲ್ಲ. ಅದಕ್ಕೆ ನಾಯಿಗೆ ಹೇಳಿದ್ನಂತೆ ರಾಮ, ನೋಡು, ನೀನು ಹೇಳ್ತಾ ಇರೋ ಈ ಶಿಕ್ಷೆ ಯಾರಿಗೂ ಮನಸ್ಸಿನಲ್ಲಿ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳು, ಯಾಕೆ ಆ ದೇವಸ್ಥಾನದ ಪಾರುಪತ್ಯ ಕೊಡಬೇಕು ಅಂತ ಇದ್ದಿ, ಅದು ಶಿಕ್ಷೆ ಹೇಗಾಗ್ತದೆ ಅಂತ ಹೇಳು ಅಂತಂದಂತೆ. ಆವಾಗ ನಾಯಿ ಹೇಳ್ತಂತೆ, ನಾನು ಹಿಂದಿನ ಜನ್ಮದಲ್ಲಿ ಅದೇ ದೇವಸ್ಥಾನದ ಪಾರುಪತ್ಯದಾರ ಆಗಿದ್ದೆ ಅಂತ. ಸರಿ, ಅದಕ್ಕೇನೀಗ? ದೇವಸ್ಥಾನಕ್ಕೆ ಸುಮಾರು ಭಕ್ತರು ಬಂದು ಎಣ್ಣೆ, ಬತ್ತಿ, ಹಣ, ದವಸ, ಧಾನ್ಯ ಕೊಟ್ಟು ಹೋಗ್ತಾ ಇದ್ದರು. ದೇವಸ್ಥಾನಕ್ಕೆ ಅಂತ ಕಾಲ್ಭಾಗ, ಮುಕ್ಕಾಲು ಭಾಗ ಮನೆಗೆ ಅಂತ ತೊಗೊಂಡು ಹೋಗ್ತಾ ಇದ್ದೆ. ಹಿಂಗೆ ದೇವಸ್ವತ್ವ ಅಂತ ಕರೀತಾರೆ. ದೇವಸ್ವವನ್ನು ಅಪಹರಣ ಮಾಡಿದ್ದಕ್ಕೆ ನನಗೆ ಈ ಜನ್ಮದಲ್ಲಿ ನಾಯಿ ಜನ್ಮ ಬಂತು. ಇವನು ಅಲ್ಲೇ ಪಾರುಪತ್ಯದಾರ ಆದರೆ ಆ ಬಂದಂಥ ಸಂಪತ್ತಿನ ಮೇಲೆ ದುರ್ಬುದ್ಧಿ ಬಂದು ಮನೆಗೆ ತೊಗೊಂಡು ಹೋಗ್ತಾನೆ. ಮುಂದಿನ ಜನ್ಮದಲ್ಲಿ ನಾಯಿ ಅಂತ ಆಗ್ತಾನೆ. ನಾನೇನಾದರೂ ಒಬ್ಬ ಮನುಷ್ಯನಾಗಿದ್ದರೆ ಕಲ್ಲು ಹೊಡಿತೇನೆ ಆಮೇಲೆ ಅಂತಂದಂತೆ. ಇಷ್ಟು ಅರ್ಥ ಮಾಡಿಸಿದ ರಾಮ. ತಣ್ಣಗಾದ್ರಂತೆ ಜನಗಳೆಲ್ಲ. ದೇವಸ್ವ, ಬ್ರಹ್ಮಸ್ವ ಯಾವತ್ತೂ ಅಪಹರಿಸಬಾರ್ದು. ಇದು ರಾಮಾಯಣ ಕೊಡೋ ಸಂದೇಶ. ಒಂದು ನಾಯಿಗೂ ನ್ಯಾಯ ಹೇಳ್ತಾನೆ ರಾಮ ಅಂದಮೇಲೆ ಮನುಷ್ಯರಿಗೆ ನ್ಯಾಯ ಕೊಡದೇ ಇರ್ತಾನ ನೋಡಿ. ಹೀಗೆ ರಾಮಾಯಣದ ಕಥೆಗಳನ್ನು ಹೇಳ್ತಾ ಇದ್ದರೆ ಎಷ್ಟು ಆನಂದ ಇರ್ತದೆ. ಇದನ್ನು ಜೀವನದಲ್ಲಿ ನಾವು ಮನಸ್ಸಿನಲ್ಲಿ ಅನುಸಂಧಾನಕ್ಕೆ ತರಬೇಕು. ಎಷ್ಟೋ ಕಥೆಗಳು ನಡೆದಿದ್ದಾವೆ ರಾಮಾಯಣದಲ್ಲಿ. ಇಂಥ ರಾಮಚಂದ್ರ
ಲೋಕಾಪವಾದಕ್ಕೆ ಹೆದರಿದ. ಲೋಕದಲ್ಲಿ ರಾಮ ಅಪವಾದಕ್ಕೆ ಯಾವ ಕಾರಣಕ್ಕೂ ಕೂಡ ಹೆದರದೇ ಇದ್ದ ರಾಮ ಲೋಕಾಪವಾದಕ್ಕೆ ಹೆದರಿದ ಅಂತದ್ದು. ಯಾರೋ ಬಂದು, ಯಾರೂ ಅಲ್ಲ, ಸುರಾಣಕ ಅಂತ ಕೆಲವರು ಅಸುರರು, ಆ ಅಸುರರ ಮೂಲಕವಾಗಿ ಒಂದು ದುರ್ಬುದ್ಧಿ ಅವರಿಗೆ ಬಂದಿತ್ತು. ಅವರಿಗೆ ಬಂದ ಅವರು ಒಂದು ಮಂಥರೆ ಥರ, ಮಂಥರೆ ಅಂತ ಕತೆ ಕೇಳಿದ್ವಲ್ಲ, ಹಾಗವರು ಬ್ರಹ್ಮನ ಬಳಿಗೆ ತಪಸ್ಸು ಮಾಡಿ ಕೇಳಿದ್ದು ಮೋಕ್ಷ ಬೇಕು ಅಂತ. ನಿಮಗೇನಾದರೂ ಅಪ್ಪಿ ತಪ್ಪಿ ರಾಮ ಸೀತೆಯರನ್ನ ಒಂದು ಮಾಡೋ ಹಾಗಾದರೆ ಮಾತ್ರ ಮೋಕ್ಷ ಸಿಗ್ತದೆ ಅಂತ, ಬೇರ್ಪಡಿಸೋ ಹಾಗಾದರೆ ಮೋಕ್ಷ ಸಿಗ್ತದೆ. ರಾಮ ಸೀತೆಯರನ್ನ ಬೇರ್ಪಡಿಸ್ಬೇಕಾ? ನಾವು ಮಾಡ್ತೀವಿ ಅಂತಂದ್ರಂತ. ಏನು ಮಾಡ್ತೀರಿ? ಏನಿಲ್ಲ, ರಾಮ ಬೇರೆ ಸೀತೆ ಬೇರೆ ಅಂತ ಅನ್ನಿಸ್ಲಿಕ್ಕೆ ನಮಗೆ ಬರ್ತದೆ ಅಂದ್ರೆ ಅವರು. ಅಯೋಧ್ಯೆ ಪ್ರಜೆಗಳಿಗೆಲ್ಲ ರಾವಣನ ಮನೆಯಲ್ಲಿ ಇಷ್ಟು ದಿವಸ ಇದ್ದ ಸೀತೆಯನ್ನು ರಾಮ ಕರ್ಕೊಂಡು ಬಂದಲ್ಲ, ಅವನದೇನು ಚಾರಿತ್ರ್ಯ, ಅವಳದೇನು ಚಾರಿತ್ರ್ಯ ಅಂತ ಹುಟ್ಟಾಕಿಬಿಟ್ರಂತೆ. ಇಷ್ಟಂದದ್ದು ದೊಡ್ಡ ಅಪವಾದ ಬಂತು. ಅದಕ್ಕೆ ರಾಮ ಲಕ್ಷ್ಮಣನಿಗೆ ಹೇಳಿ ತುಂಬು ಗರ್ಭಿಣಿಯಾದ ಸೀತೆಯನ್ನು ತಾನೇ ಎಂದೂ ತನಗೂ ಅವಳಿಗೂ ವಿಯೋಗ ಇಲ್ಲದೇ ಇದ್ದರೂ ಕೂಡ ನಟನೆ ಮಾಡಿದ. ಅವಳನ್ನು ವಾಲ್ಮೀಕಿಗಳ ಆಶ್ರಮದಲ್ಲಿ ಬಿಡುವಂತೆ ವ್ಯವಸ್ಥೆ ಮಾಡಿದ. ಬಿಟ್ಟಂತೆ ನಟಿಸಿದ್ದಕ್ಕೆ ಸುರಾಣಕ ಅನ್ನೋ ಅಸುರರಿಗೆ, ಮಂಥರಿಗೆ ಹೇಗೆ ದುರ್ಗತಿ ಆಗ್ತದೆ ಹಾಗೆ ಅವಳಿಗೆ ದುರ್ಗತಿ ಆಯಿತು ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಹೀಗೆ ರಾಮಾಯಣದಲ್ಲಿ ಬಂದ ಸೀತಾ ವಿಯೋಗ ನಾವು ಯಾರೂ ಅದನ್ನು ತಪ್ಪಾಗಿ ತಿಳ್ಕೊಳ್ಬಾರ್ದು ಅಂತ ಹಿರಿಯರು ವ್ಯಾಖ್ಯಾನ ಮಾಡುತ್ತಾರೆ. ಇಂಥ ರಾಮಚಂದ್ರನ ಚರಿತ್ರೆ. ಸೀತೆಯ ಆಕೃತಿ. ಕೊನೆಗೆ ರಾಮ ಸೀತೆಯನ್ನು ತಾನು ಯಾಗ ಮಾಡುವಾಗ ಯಾಗದ ಮಧ್ಯದಲ್ಲಿ ಭೂಮಿಯನ್ನು ಬಿರುಕು ಬಿಟ್ಟುಕೊಂಡು ಸೀತೆ ಒಳಗೆ ಪ್ರವೇಶ ಮಾಡೋ ಹಾಗೆ ಮಾಡಿಸಿದ. ಅಗ್ನಿ ಪ್ರವೇಶದ ಈ ಕಥೆ ನೋಡಿಬಿಟ್ರೆ ಸೀತೆ ಎಷ್ಟು ಪರಿಶುದ್ಧಳು ಅಂತ ಜಗತ್ತಿಗೆ ತಿಳಿಸಿದ್ದಂತೆ. ಸೀತೆ ಪರಿಶುದ್ಧಳೆ, ಲೋಕದ ದೃಷ್ಟಿಯಲ್ಲಿ ಹಾಗಾಗಿತ್ತಷ್ಟೇ. ಅಗ್ನಿ ಪ್ರವೇಶ ಮಾಡಿದರೂ ಚಿನ್ನದಂತೆ ಸೀತೆ ಇದ್ದಾಳೆ. ಆವಾಗಲೂ ಇಬ್ಬರು ಸೀತೆ ಕಂಡು, ಒಬ್ಬಳು ವೇದವತಿ, ಇನ್ನೊಬ್ಬಳು ನಿಜ ಸೀತೆ ಕಂಡಿದ್ದಾಳೆ. ಇಬ್ಬರೂ ಒಬ್ಬರಾಗಿದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಹಿರಿಯರು. ಈಗ ರಾಮನ ಚರಿತ್ರೆ ಬಹಳ ಅದ್ಭುತ. ಕೊನೆಯಲ್ಲಿ 13,000 ವರ್ಷ ಭೂಮಿಯನ್ನು ಆಳಿದ ರಾಮಚಂದ್ರ ಎಲ್ಲ ಕಡೆ ಧರ್ಮವನ್ನು ಸ್ಥಾಪನೆ ಮಾಡಿ ಮನೆಗಳಲ್ಲಿ ಸತ್ಯ, ತಪಸ್ಸು, ದಯಾ, ದಾನ, ಧರ್ಮವನ್ನು ಸ್ಥಾಪನೆ ಮಾಡಿದ. ನೋಡಿದರೆ ಬ್ರಹ್ಮಾದಿ ದೇವತೆಗಳಿಗೆ ಮಾತ್ಸರ್ಯ ಆಗಲಿಕ್ಕೆ ಶುರು ಆಯ್ತಂತೆ. ಹಿಂಗೆ ರಾಮ ಭೂಮಿಯನ್ನು ಆಳಿದರೆ ದೇವಲೋಕಕ್ಕೆ ಬರೋರೇ ಇಲ್ಲ ಅಂತ ಆಯ್ತಂತೆ. ಬ್ರಹ್ಮ, ರುದ್ರ, ಇಂದ್ರ ದೇವತೆಗಳೆಲ್ಲ ಕೆಳಗಿಳಿದು ಬಂದು, ನೀನು ನಿನ್ನ ಅವತಾರದ ಸಮಾಪ್ತಿ ಮಾಡದೆ ಹೋದರೆ ನಮ್ಮ ಲೋಕಕ್ಕೆ ಯಾರೂ ಬರಲ್ಲ ಇನ್ನು ಅಂತಂದ್ರಂತೆ. ದಯಮಾಡಿ ನೀನು ಮೇಲೆ ಬಾ ಅಂತ ಕರೆದದ್ದಕ್ಕೆ ರಾಮ ಆ ಸಮಯಕ್ಕೆ ತಾನು ಮೇಲೆ ಬರ್ತೇನೆ ಇನ್ನು ಅಂತ ಅವರಿಗೆ ಮಾತು ಕೊಟ್ಟ. ಅದೇ ಸಮಯಕ್ಕೇನೆ ದುರ್ವಾಸ ಮಹರ್ಷಿಗಳು ಬಂದರು. ನನಗೆ ಅನ್ನ ಕೊಡು, ಹಸಿವೆ ಆಗಿದೆ ಅಂತ. ಭಗವಂತ ಕೈ ಹಿಡಿದು ತಕ್ಷಣ ಅನ್ನ ಸೃಷ್ಟಿ ಮಾಡಿ ರಾಮಚಂದ್ರ ದುರ್ವಾಸರಿಗೆ ಹೊಟ್ಟೆ ತುಂಬಿಸಿದ್ನಂತೆ. ಈ ಕಥೆಯು ರಾಮಾಯಣದಲ್ಲಿ ಬರ್ತದೆ. ಇಂಥ ರಾಮ ಯಾರ್ಯಾರು ಸಜ್ಜನರಿದ್ದಾರೆ, ಮೋಕ್ಷ ಬಯಸುವವರಿದ್ದಾರೆ, ವೈಕುಂಠ ಬೇಕು ಅಂತಿದ್ದಾರೆ, ಅವರೆಲ್ಲ ನನ್ನ ಜೊತೆಗೆ ಬರಲಿ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ದಿಕ್ಕು ವಿದಿಕ್ಕುಗಳಲ್ಲಿ ಘೋಷಣೆ ಮಾಡಿಸಿ ಅವನೊಟ್ಟಿಗೆ ಬಂದಂತಹ ಎಲ್ಲರನ್ನೂ ಕೂಡ ಮೋಕ್ಷಕ್ಕೆ ಕರೆದುಕೊಂಡು ಹೋದ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಇಂಥ ರಾಮಾಯಣದ ಕಥಾ ಸಂದೇಶವನ್ನು ಈ 5 ದಿನಗಳ ಕಾಲ ಭಟ್ಕಳದ ಚನ್ನಪಟ್ಟಣ ಆಂಜನೇಯನ ಸನ್ನಿಧಾನದಲ್ಲಿ ಅವನ ಎದುರುಗಡೆನೇ ಕುಳಿತು ಶ್ರವಣ ಮಾಡುವ, ಹೇಳುವ ಒಂದು ಭಾಗ್ಯ ಬಂದಿದೆ. ಇವತ್ತಿನ ಈ ಸನ್ನಿಧಾನದಲ್ಲಿ ಆ ಮೊಬೈಲ್ ಸನ್ನಿಧಾನದಲ್ಲಿ ಇಂಥ ಕಾರ್ಯಕ್ರಮ ನಡೆದದ್ದು ಬಹಳ ದಿವಸಗಳ ವ್ಯವಸ್ಥೆ. ಒಂದೇ ದಿನದಲ್ಲಿ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲ್ಲ. ಬಹಳ ಪ್ರಯತ್ನಪಟ್ಟು ಮಾಡಲಾಗಿದೆ. ಇಂಥ ಕಾರ್ಯಕ್ರಮ ನಡೆದದ್ದೇ ಇಡೀ ಊರಿಗೊಂದು ಶ್ರೇಯಸ್ಸನ್ನುಂಟು ಮಾಡುತ್ತದೆ. ಭಟ್ಕಳ ನಿವಾಸಿಗಳಿಗೆಲ್ಲ ಶ್ರೇಯಸ್ಸನ್ನು ತಂದುಕೊಡುವಂತಹ ಕಾರ್ಯಕ್ರಮ. ಇದನ್ನು ನೆರವೇರಿಸಿದ್ದಾರೆ. ಇಲ್ಲಿ ಈ ಕಾರ್ಯದೊಳಗೆ ಯಾರೆಲ್ಲ ಸೇವೆಯನ್ನು ಸಲ್ಲಿಸಿದ್ದಾರೆ
ಅವರನ್ನೆಲ್ಲ ಭಗವಂತ ವಿಶೇಷ ಅನುಗ್ರಹಿಸಲಿ ಅಂತ ಕೇಳ್ಕೊಳ್ಬೇಕು. ಅಧ್ಯಕ್ಷರಾದ ಶ್ರೀಧರ್ ಮೊಗೇರೆ ಅವರು ವಿಶೇಷ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ಶ್ರೀಧರ್ ಅವರು, ಶಿವರಾಮ್ ನಾಯಕ್ ಕಾರ್ಯದರ್ಶಿಗಳು, ಸದಸ್ಯರಾದ ನಾಗೇಶ್ ಪೈ ಮತ್ತು ಗಣಪತಿ ಆಚಾರ್ಯ, ಅರ್ಚಕರು ಪ್ರಮೋದ್ ಭಟ್, ಇತರೆ ಅರ್ಚಕರು, ಸದಸ್ಯರು ಲತಾ ಪೈ ಅವರು, ಇನ್ನು ಸವಿತಾ ದೇವಾಡಿಗ, ಮಂಗಳಗೊಂಡ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದ ಶಂಕರ್ ಶೆಟ್ರು, ಸುರೇಂದ್ರ ಭಟ್ಕಳ, ವಾಮನ ಶಿರಸಾಟ, ಸುರೇಶ್ ಆಚಾರ್ಯ, ರಾಮಣ್ಣ ಬೆಳೆಗಾರ್, ನಮ್ಮ ಕಿರಣ್ ಶಾನ್ಬಾಗ್, ನಿತ್ಯ ಹೂವಿನ ಅಲಂಕಾರ ಶ್ರದ್ಧೆಯಿಂದ ಮಾಡಿದಂಥ ನಮ್ಮ ಮೋಹನ್ ನಾಯಕ್, ಮನೋಹರ್ ನಾಯಕ್, ಮಂಜಪ್ಪ ನಾಯಕ್, ಇನ್ನು ಬೃಂದಾವನ ಶಾಮಿಯಾನ, ರಾಮದಾಸ್ ಪ್ರಭು ನಾಯಕ್ ಕಟ್ಟೆ, ಈ ಟೀಮ್ನವರೆಲ್ಲ ಸೇರಿ ಅಡುಗೆ ಮಾಡಿದ್ದಾರೆ. ಅವರಿಗೂ ಸಹಾಯಕ ಆಯುಕ್ತರು, ಇನ್ನು ಎಸ್ ಪಿ ಮೇಡಮ್ನವರು ಈ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಎ ಸಿ ಮೇಡಮ್ ಸಹಾಯಕ ಆಯುಕ್ತರು, ಇನ್ನು ಆಡಳಿತ ಅಧಿಕಾರಿಗಳು, ದೇವಸ್ಥಾನದ ಆಡಳಿತ ಅಧಿಕಾರಿಗಳು ಕೃಷ್ಣ ಮಹಾಲೆ, ನಿತೇಶ್ ಭಟ್, ಅಸಿಸ್ಟೆಂಟ್ ಮ್ಯಾನೇಜರ್ ನಿತೇಶ್ ಭಟ್ ಅವರು, ನಿತೇಶ್ ಶೇಟ್ ಅವರು, ಇವರೆಲ್ಲ ನನಗಷ್ಟು ಮುಖತಃ ಪೂರ್ಣ ಎಲ್ಲರ ಪರಿಚಯ ಇಲ್ಲದೇ ಇದ್ದರೂ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಈ ಕಾರ್ಯದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ಭಾಗವಹಿಸಿ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ನಡೆಸಿದ್ದಾರೆ. ಅವರಿಗೆಲ್ಲ ರಾಮಚಂದ್ರ ಆಂಜನೇಯ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಕಾರ್ಯದ ಶೋಭೆ ನಿಜವಾಗಲೂ ನೀವೆಲ್ಲ ಶ್ರೋತೃಗಳಾಗಿ ಬಂದದ್ದು. ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮಕ್ಕಳಿಗೆ ರಾಮ ಹಾಗೂ ಆಂಜನೇಯನ ಅನುಗ್ರಹ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮಾಡಿದರೆ ಇಂಥ ಕಾರ್ಯಕ್ರಮ ಮೇಲಿಂದ ಮೇಲೆ ಮಾಡಬೇಕು. ನೂರಾರು ಜನರಿಗೆ ರಾಮಾಯಣದ ಸಂದೇಶ, ನೂರಾರು ಜನರಿಗೆ ಭಾಗವತ ಪುರಾಣದ ಸಂದೇಶ, ಮಹಾಭಾರತದ ಸಂದೇಶ, ಭಗವದ್ಗೀತೆಯ ಸಂದೇಶ ಮುಟ್ಟಬೇಕು. ಅಂದರೆ ಆಸ್ತಿಕತೆ ಜಾಗೃತ ಆಗ್ತದೆ. ಆಸ್ತಿಕತೆ ಜಾಗೃತ ಆದರೆ ಧರ್ಮ ಉಳಿತದೆ. ಧರ್ಮ ಉಳಿತದೆ ಅಂದರೆ ದೇಶ ಉಳಿತದೆ. ದೇಶ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನಾನಾ ಮುಖವಾಗಿ ಜಾಗೃತಿ, ಧರ್ಮ ಜಾಗೃತಿ, ಶ್ರದ್ಧೆ ಜಾಗೃತಿ, ಭಕ್ತಿ ಜಾಗೃತಿ, ಇದೆಲ್ಲ ಸಾಮೂಹಿಕವಾಗಿ ನಾವು ಮಾಡಬೇಕಾದ ಕಾರ್ಯಗಳಿವತ್ತು. ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ, ಆ ಸಂಸ್ಕಾರ ಬರೋದ್ರ ಹಿಂದೆ ಇಂಥ ಪ್ರವಚನಗಳು, ಪುರಾಣಗಳ ಕಾರ್ಯಕ್ರಮ ಕಾರಣ ಆಗ್ತದೆ. ಅದನ್ನು ನಾವು ಮಾಡುವಂತಾಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.